ಯಾಕೆ ನಿಮ್ಮ ನಾಲೆಡ್ಜ್ನ ಮಗುಗೆ ಹೇಳಕ್ಕೆ ಹೋಗ್ತೀರಾ? ಯಾಕೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಮಗುಗೆ ಹೇಳಕ್ಕೆ ಹೋಗ್ತೀರಾ? ಶೌಟ್ ಮಾಡ್ತಾರೆ, ಸ್ಕ್ರೀಮಿಂಗು, ಒಂದೊಂದ್ಸರಿ ಹೊಡಿತಾರೆ. ಈ ಥರದ್ನೆಲ್ಲ ನಾವು ಹೆಂಗೆ ಅದನ್ನ ಡಿಸಿಪ್ಲಿನ್ ಮಾಡದೆ ಹೋದ್ರೆ ಅದು ಎಲ್ಲಿ ಬ್ಯಾಡ್ ಈಗೋ ಕನ್ವರ್ಟ್ ಮಾಡುತ್ತೆ ಅನ್ನೋದೊಂದು ಭಯ ಇರುತ್ತೆ. ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾನೆ, ನಾವು ಮಾತಾಡ್ತಾ ಇದ್ರೆ ಮಧ್ಯೆ ಬರ್ತಾನೆ. ಈ ಥರ ಯಾಕೆ ರಾಂಗ್ ನೇಮ್ ಹೇಳ್ತಾ ಇದ್ದೀರಾ? ಬಿಕಾಸ್ ಏನು ಮಾಡಬೇಕು ಅವಾಗ? ಮಕ್ಕಳು ಸುಮ್ಮನೆ ಕೂತಿದ್ರೆ ಏನಾದರೂ ಅಂತೀವಿ, ಮಕ್ಕಳು ಯಾವಾಗಲೂ ಆಟ ಆಡ್ತಿದ್ರೆ ಅಂತೀವಿ. ರೈಟ್ ಆರ್ ರಾಂಗ್? ಅಂಥ ಮಕ್ಳುಗಳಿಗೆ ಏನಾದ್ರು ಫೋನ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ಮನೇಲಿ ಎಂಗೇಜ್ ಮಾಡ್ತಿಲ್ಲ ಡಿಫ್ರೆಂಟ್ ಆ್ಯಕ್ಟಿವಿಟಿಯಲ್ಲಿ ಅಂತ ಅಂದ್ಕೊಳ್ಳಿ, ದಟ್ ಚೈಲ್ಡ್ ವಿಲ್ ನ್ಯಾಚುರಲಿ ಗೆಟ್ ಇನ್ ಟು ಆಟಿಸಮ್. OCD ಅಂತ ಕರೀತಾ ಇದ್ದಾರೆ ಅಂದರೆ ಚೈಲ್ಡ್ ಆ್ಯಸ್ ಅ ಗ್ರೇಟರ್ ಎಬಿಲಿಟೀಸ್ ದ್ಯಾನ್ ಸಂಬಡಿ. ಇಲ್ಲೆಲ್ಲ ADHD ಮಗು ಅಂತ ನೀವು ಕರೀತಾ ಇದ್ರೆ ಅಲ್ಲೂ ಸ್ಟ್ರೆಂತ್ ಇರೋದು, ಆಟಿಸಮ್ ಅಂತ ಕರೀತಾ ಇದ್ರೆ ಅಲ್ಲೂ ಸ್ಟ್ರೆಂತ್ ಇರೋದು. ನಿಮ್ಮ ಮಗುನ ಲೇಸಿ ಲೆಥಾರ್ಜಿಕ್ ಅಂದರೆ ಅದರಿಂದನೂ ಸ್ಟ್ರೆಂತ್ ಇದೆ, ಆದರೆ ಹೆಂಗೆ ನರ್ಚರ್ ಮಾಡ್ಕೋಬೇಕಂತ ಗೊತ್ತಿಲ್ಲ. ಬಿಕಾಸ್ ಯು ಹ್ಯಾವ್ ಸ್ಟಾಪ್ಡ್ ದೆಮ್ ಇನ್ ದ ಅರ್ಲಿ ಏಜ್ ಅಂತ. ಸರ್ ರಿಪೋರ್ಟಲ್ಲಿ ಅವ್ನಿಗೆ ಇಷ್ಟ ಇಲ್ಲಲ್ಲ ಸರ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ, ಸರ್ ಇಲ್ಲ ಸರ್ ನಮ್ಮ ಫೋರ್ಸಿಗೆ ಅವ್ನು ಓದ್ದ ಸರ್. ಕೆಲವು ಮಕ್ಳುಗಳಿಗೆ ಸ್ಟ್ರೆಸ್ನೆಲ್ಲ ತೊಗೊಳಕ್ಕೆ ಸಾಧ್ಯ ಇಲ್ಲ, ಆ ಮಕ್ಳುಗಳು ಡ್ರಾಪ್ ಔಟ್ ಮಾಡ್ಬಿಡ್ತಾರೆ. ಆಗ ಅಪ್ಪ ಅಮ್ಮಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಮಕ್ಳುಗಳಿಗೋಸ್ಕರ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಾ ಇದ್ದೀವಿ, ಬಟ್ ನಮ್ಮ ಮಕ್ಳಿಗೆ ಏನು ಖುಷಿ ಸಿಗುತ್ತೆ ಏನು ಖುಷಿ ಸಿಗಲ್ಲ ಗೊತ್ತಿಲ್ಲ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ವೆಲ್ಕಮ್ ಟು ದ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂದ ತಕ್ಷಣ ನನಗೊಂಥರ ಆಸ್ಟ್ರಾಲಜಿ ಥರ ಏನಾದರೂ ಪ್ರಿಡಿಕ್ಷನ್ ಇರುತ್ತಾ ಅಂತ ಅಂದ್ಕೊಂಡು ತುಂಬ ಕನ್ಫ್ಯೂಷನ್ ಇತ್ತು. ಬಟ್ ಆಮೇಲೆ ನಿಮ್ಮದು ಪೇಜಲ್ಲಿರೋ ಇನ್ಫಾರ್ಮೇಷನ್ ನೋಡ್ತಾ ತುಂಬ ಸೈಂಟಿಫಿಕ್ ಆಗಿದೆ ಅಂತ ಗೊತ್ತಾಯಿತು. ನೀವು ಎಕ್ಸ್ಪ್ಲನೇಷನ್ಸು, ಬಿಹೇವಿಯರ್ ಅನಾಲಿಸಿಸ್ ಬಗ್ಗೆ, ADHD, OCD ಎಲ್ಲನೂ ತುಂಬ ಡೀಟೇಲಾಗಿ ಮಾತಾಡಿರೋದ್ರಿಂದ ಫಸ್ಟ್ ಕ್ವಶನ್ ಏನಂದರೆ ನನಗಿರೋದು ಇವಾಗ, ಇದು ಸೈನ್ಸಾ ಅಥವಾ ಸ್ಯೂಡೋ ಸೈನ್ಸಾ? ಮೇಡಮ್, ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆಂಟ್ ಸೈನ್ಸ್ ಟು ಎನಿ ಅದರ್ ಸೈನ್ಸಸ್ ಅಲ್ವಾ. ಬೇಸಿಕಲಿ ಇವಾಗ ಅಸ್ಟ್ರಾಲಜಿ ಅಂತ ಇದೆ, ನ್ಯೂಮರಾಲಜಿ ಅಂತಿದೆ. ಸೊ ಇವುಗಳೆಲ್ಲದ್ರ ಹಿಂದೆ ಒಂದು ಸ್ಟಡಿ ಇರುತ್ತೆ ಮ್ಯಾಮ್. ಸೊ ವಿತೌಟ್ ಸ್ಟಡಿ ನಥಿಂಗ್ ಕ್ಯಾನ್ ಬಿ ಎಕ್ಸಿಸ್ಟೆಡ್, ರೈಟ್ ಆರ್ ರಾಂಗ್. ಫಾರ್ ಎಕ್ಸಾಂಪಲ್, ಇಫ್ ಯು ಕುಕ್ ಸಮಥಿಂಗ್ ವೆರಿ ಟೇಸ್ಟಿ ಅಲ್ಲ, ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿನೇ ನೀವು ಅದನ್ನು ಬೆಸ್ಟ್ ಫುಡ್ ಆಗಿ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಸೊ ಲೈಕ್ ವೈಸ್ ಫಿಂಗರ್ ಪ್ರಿಂಟ್ಸ್ ಫಾರ್ಮೇಷನ್ ಆಗೋದು ಒಂದು ಸೈನ್ಸೇ. ಅದು ಊಂಬಲ್ಲಿ ನೀವು ಹೇಳಿದ್ರಲ್ಲ ಅವಾಗ ಊಂಬಲ್ಲೇ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ ಮೇಡಮ್. ಅದು ಅಮ್ಮನ ಮೆಮೊರೀಸ್ನ ಬೇಸ್ ಆಗಿ ಇಟ್ಕೊಂಡು ಫಿಂಗರ್ ಪ್ರಿಂಟ್ಸ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿಬಿಡುತ್ತೆ. ಅಮ್ಮನ ಆಲೋಚನೆಗಳು, ಅಮ್ಮನ ಭಾವನೆಗಳು, ಆಗ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿದಂತಹ ಎಲ್ಲ ಸಿಚುವೇಶನ್ಸ್ಗಳ ಅನುಸಾರವಾಗಿ ಅಮ್ಮನಲ್ಲಿ ಕೆಲವೊಂದು ಮೆಮೊರಿ ಫಾರ್ಮೇಷನ್ಸ್ ಆಗ್ತಾ ಇರುತ್ತೆ. ಆ ಮೆಮೊರಿ ಫಾರ್ಮೇಷನ್ ಆಗಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ಫಿಂಗರ್ ಪ್ರಿಂಟ್ಸೂ ಫಾರ್ಮೇಷನ್ ಆಗ್ತಿರುತ್ತೆ. ಫಿಂಗರ್ ಪ್ರಿಂಟ್ಸ್ ಅನ್ನೋದು ಸೈನ್ಸೇನೆ, ಆಸ್ಟ್ರಾಲಜಿನೂ ಸೈನ್ಸೇನೆ, ನ್ಯೂಮರಾಲಜಿನೂ ಸೈನ್ಸೇನೆ. ನಾನು ಆಸ್ಟ್ರಾಲಜಿ ಲವರ್, ನಂಗೆ ತುಂಬ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ. ತುಂಬ ಬೇಸಿಕ್ ಸ್ಟಡಿ ಕೂಡ ಮಾಡಿದ್ದೀನಿ. ನನಗೆ ಲಿಟ್ರಲಿ ನನಗೆ ಅದು ಓದುವಾಗ ಮತ್ತು ಅನಾಲಿಸಿಸ್ ನೋಡುವಾಗ ಎಲ್ಲ ಆಸ್ಟ್ರಾಲಜಿ ಇಟ್ ಸೆಲ್ಫ್ ಇಸ್ ಅ ಸೈನ್ಸ್ ಅನಿಸ್ತಾ ಇತ್ತು ಡೆಫಿನೆಟ್ಲಿ. ಬಟ್ ಅದನ್ನು ಸ್ಯೂಡೋ ಸೈನ್ಸ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರೂಫ್ ಇಲ್ಲ. ಬಟ್ ಅದರಲ್ಲೂ ಡೀಪಾಗಿ ಹೋದರೆ ನಮ್ಮ ಬ್ರೈನ್ ಪ್ಯಾಟರ್ನಲ್ಲಿ, ಅಂದರೆ ನಮ್ಮದು ಬ್ರೈನ್ ಫಾರ್ಮೇಷನಲ್ಲಿ ಕೆಲವೊಂದು ಪಾರ್ಟು ಒಂದೊಂದು ಪ್ಲ್ಯಾನೆಟ್ಗೆ ಇದು ಆಗಿದೆ, ರಿಲೇಟ್ ಆಗಿದೆ ಅಂತಲೂ ಹೇಳ್ತಾರೆ. ಸೊ ನಾನು ಅದಕ್ಕೋಸ್ಕರ ನಿಮ್ಗೆ ಕೇಳಿದೆ, ಇವಾಗ ಫಿಂಗರ್ ಪ್ರಿಂಟ್ಗೆ ಮತ್ತು ಬ್ರೈನ್ಗೆ ಏನಾದರೂ ಅಂದರೆ ಕನೆಕ್ಷನ್ ಇದೆ ಅಂತ ಏನಾದರೂ ಲೈಕ್ ಇಲ್ಲೂ ಏನಾದರೂ ಪ್ರೂಫ್ ಸಿಗತ್ತಾ ಅಂತ ಕೇಳ್ತಾ ಇದ್ದೆ. ಖಂಡಿತವಾಗ್ಲೂ ಇದೆ ಮ್ಯಾಮ್. ಬೇಸಿಕಲಿ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕ್ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಹೇಳ್ತೇವೆ ಮ್ಯಾಮ್. ಈ ನಮ್ಮ 5 ಫಿಂಗರ್ಸ್ಗಳು ಯಾವ ಥರ ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ, ಅದೇ ಥರ ಈ 10 ಫಿಂಗರ್ ಪ್ರಿಂಟ್ಸ್ಗಳು ಕೂಡ ನಮ್ಮ ಬ್ರೈನ್ ಲೋಬ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತವೆ. ಆ ಬ್ರೈನ್ ಲೋಬ್ಸ್ಗಳು ಹೆಂಗೆ ಅಂದರೆ ಪ್ರೀಫ್ರಂಟಲ್ ಲೋಬ್ ಅಂತ ಇರುತ್ತೆ, ಫ್ರಂಟಲ್ ಲೋಬ್ ಅಂತ ಇರುತ್ತೆ, ಪೆರೇಟಲ್ ಲೋಬ್ ಅಂತ ಇರುತ್ತೆ, ಟೆಂಪರಲ್ ಲೋಬ್ ಅಂತ ಇರುತ್ತೆ, ಆಸಿಪಿಟಲ್ ಲೋಬ್ ಅಂತ ಇರುತ್ತೆ. ಪ್ರತಿಯೊಂದು ಲೋಬ್ಸೂ ಒಂದೊಂದು ಕೆಲಸಗಳನ್ನು ನಿರ್ವಹಿಸಬೇಕಾಗಿರೋದೇ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಿರ್ಬೇಕಾದ್ರೆ ನಾವೇನು ಮಾಡ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಲೋಬ್ಸ್ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡ್ತೀವಿ. ಯೂಶ್ವಲ್ ಆಗಿ ಏನು ಹೇಳ್ತೀವಿ, ತಮ್ಮ ಫಿಂಗರ್ನ ಫೈರ್ ನೇಚರ್ ಅಂತ ಹೇಳ್ತಾರೆ ಮ್ಯಾಮ್. ಇಟ್ ಈಸ್ ಕಂಪ್ಲೀಟ್ಲಿ ಆನ್ ದ ಸೂಪರ್ಫಿಷಿಯಲ್ ಲೆವೆಲ್, ಬಟ್ ಇಟ್ ಈಸ್ ನಾಟ್ ರಾಂಗ್. ಆದರೆ ಜನರಿಗೆ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಇದು ಫಿಂಗರ್ ಪ್ರಿಂಟ್ಸ್ ಅನ್ನೋದು ಅಸ್ಟ್ರಾಲಜಿನ ಅಥವಾ ಸೈನ್ಸಾ ಹಿಂಗೆ ಕೇಳ್ತಾರೆ. ಬೇಸಿಕಲಿ ಅವ್ರಿಗೆ ಅದರ ಅವೇರ್ನೆಸ್ ಇರಲ್ಲ ಅನ್ನೋದು ಅಷ್ಟೇ ಆಗಿರುತ್ತೆ. ಸೊ ಫಿಂಗರ್ ಪ್ರಿಂಟ್ಸ್ ಈಸ್ ಆಲ್ಸೋ ಎ ಸೈಂಟಿಫಿಕ್ ಅಪ್ರೋಚ್.
ಓಕೆ. ಆದರೆ ಬೇರೆ ಬೇರೆ ಸೈನ್ಸ್ಗಳಿಗಿಂತ ಈ ಸೈನ್ಸಲ್ಲಿರುವಂಥ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಅದು ಎಕ್ಸ್ಟರ್ನಲ್ ವರ್ಲ್ಡ್ಗಳ ಬೇಸ್ ಆಗಿ ಹೇಳ್ತಾರೆ. ಆದರೆ ನಾವು ಫಿಂಗರ್ ಪ್ರಿಂಟ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ವರ್ಲ್ಡ್ ಬಗ್ಗೆ ಮಾತಾಡಲ್ಲ, ಇನ್ನರ್ ವರ್ಲ್ಡ್ ಬಗ್ಗೆ ಮಾತಾಡ್ತೀವಿ. ಇದು 1 ವರ್ಷ ಮಗುವಿಂದ ಹಿಡಿದು ನಾವು ಯಾವುದೇ ವಯಸ್ಸಿನವ್ರಿಗೆ ಕೂಡ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ನ ಮಾಡಿ ಅವ್ರ ಆ್ಯಕ್ಚುಯಲ್ ಸ್ಟ್ರೆಂತ್ ಏನು ಅಂತ ರಿವೀಲ್ ಮಾಡ್ತೀವಿ. ಏಜ್ 1ಇಂದನೂ ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳಿದ್ವಿ. ಸೊ ನಾನು ಮ್ಯಾಕ್ಸಿಮಮ್ ನಾನು ಹ್ಯಾಪಿಯಾಗಿರೋದಕ್ಕೆ ಅದಕ್ಕೆ ನರ್ಚರಿಂಗ್, ಲವ್, ಕೇರ್ ಆ್ಯಂಡ್ ಪೀಸ್ಫುಲ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿ ಅದನ್ನ ನೋಡ್ಕೊತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇಷ್ಟಿದ್ರೂ ಅದಕ್ಕೆ ಸ್ಟಿಲ್ ನನಗೆ ಈ ಅನಾಲಿಸಿಸ್ ಹೆಲ್ಪ್ ಆಗುತ್ತಾ ಅಂದರೆ ಐ ಗಾಟ್ ಯುವರ್ ಕ್ವಶನ್. ನೀವು ಆ್ಯಸ್ ಎ ಮದರ್ ಆಗಿ ನಿಮಗೆ 1 ವರ್ಷದ ಮಗು ಇದೆ, ನನಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಎನ್ವೈರ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ರಾಂಗ್ ಥಿಂಗ್ಸ್ ಮಾತಾಡ್ತಾ ಇಲ್ಲ, ರೈಟ್ ಏನೇನೋ ಮಗುಗೆ ಡ್ಯಾಮೇಜ್ ಆಗೋಂಥ ಏನೂ ಪ್ರೋಸೆಸ್ ಮಾಡ್ತಾ ಇಲ್ಲಪ್ಪ, ಆದರೂ ನಾನು ನಿಮ್ಮ ಫಿಂಗರ್ ಪ್ರಿಂಟ್ಸ್ ಮಾಡ್ಕೋಬೇಕಾ? ಇವಾಗ ನೀವು ಎಲ್ಲದನ್ನೂ ಪ್ರೊವೈಡ್ ಮಾಡಿದಿರಿ ಅಂತ ಆದರೆ ನಿಮ್ಗೆಲ್ಲ ಒಂದು ಕಡೆ ಕನ್ಫ್ಯೂಷನ್ ಇರಲ್ಲ. ಯಾಕೆ ಅಂದರೆ ಈ ವರ್ಲ್ಡಲ್ಲಿ ಎಲ್ಲರೂ ಯೂನಿಕ್ ಇರ್ತಾರಲ್ವ ಮ್ಯಾಮ್, ನಿಮ್ಮ ಥರ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ, ಅದೇ ಥರ ನಿಮ್ಮ ಮಗು ಥರ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಫಿಂಗರ್ ಪ್ರಿಂಟ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಮಗುದು ಎಲ್ಲ ನೇಚರ್ಸ್ಗಳನ್ನ ಟ್ರೇಸ್ ಔಟ್ ಮಾಡಿ ಕೊಡುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ಅದನ್ನು ಸಾಫ್ಟ್ವೇರ್ ಅಂತ ಕರಿತೀವಿ. ಆಲ್ ದೇರ್ ನೇಚರ್ಸ್ ಈಸ್ ಇಸ್ ಚೈಲ್ಡ್ ಸಾಫ್ಟ್ವೇರ್ ಅಂತ. ಆ ಚೈಲ್ಡ್ ಸಾಫ್ಟ್ವೇರಿಗೆ ಪ್ರಕಾರವಾಗಿ ನೀವು ಪೇರೆಂಟಿಂಗ್ ಕೊಡ್ತಾ ಇರ್ತೀರ. ಚಿಕ್ಕ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಇವಾಗ ಮಗುವಲ್ಲಿ 92 ಪ್ಯಾರಾಮೀಟರ್ಸ್ ಅಂತ ಇದ್ದರೆ 92 ಪ್ಯಾರಾಮೀಟರ್ಸ್ ಮಗುವಲ್ಲೂ ಇರುತ್ತೆ, ಅಡಲ್ಟ್ಸ್ ಹತ್ರನೂ ಇರುತ್ತೆ. ಈ ಪ್ಯಾರಾಮೀಟರ್ಸ್ಗಳಂದರೆ ಏನಪ್ಪ ಮುರಳಿ? ಫಾರ್ ಎಕ್ಸಾಂಪಲ್ ಪರ್ಸ್ನಾಲಿಟಿ ಇರ್ಬೋದು, ಸ್ಕಿಲ್ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಅದೇ ಥರ ಕೋರ್ ಕ್ವಾಲಿಟೀಸ್ ಅಂತ ಇರುತ್ತೆ, ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂತ ಇರುತ್ತೆ, ಲೀಡರ್ಶಿಪ್ ಅಂತ ಇರುತ್ತೆ. ಇವೆಲ್ಲ ಸೇರಿ ಒಂದು 92 ಪ್ಯಾರಾಮೀಟರ್ ಆಗುತ್ತೆ ಮ್ಯಾಮ್. ಆ 92 ಪ್ಯಾರಾಮೀಟ್ರಲ್ಲಿ ನಿಮ್ಮ ಮಗುದು ಯಾವ ಥರ ನೀವು ವಾತಾವರಣ ಕೊಟ್ಟರೆ ಅದು ಆಕ್ಸೆಪ್ಟ್ ಮಾಡ್ಕೊಳುತ್ತೆ ಅಂತ. ಆವಾಗ ಆ ಮಗುಗೆ ಕಾನ್ಫಿಡೆನ್ಸ್ ಫೀಲಿಂಗ್ ಬರುತ್ತೆ ಅಂತ. ಯಾವುದು ಡೇಟಾ ಇತ್ತೋ ಅದನ್ನೇ ನೀವು ವಾತಾವರಣ ಕೊಟ್ಟರೆ ಚೈಲ್ಡ್ ಏನು ಮಾಡುತ್ತೆ, ಫೀಲ್ ಸೇಫ್ ಆ್ಯಂಡ್ ಸೆಕ್ಯೂರ್. ಇವಾಗ ಕೆಲವು ಮಕ್ಕಳು 1 ವರ್ಷ ಮಗು ಇರುತ್ತೆ, 1.5 ವರ್ಷ ಮಗು ಇರುತ್ತೆ ಅಂತ ಅಂದ್ಕೊಳ್ಳಿ. ಕೆಲವು ಮಕ್ಕಳಿಗೆ ಡೀಪರ್ ಸೆನ್ಸಲ್ಲಿ ಹೋದರೆ ಅಲ್ಲಿ ಕ್ವಾಲಿಟಿ ಟೈಮ್ ಅಂತ ಇರುತ್ತೆ ಮ್ಯಾಮ್. ಕ್ವಾಲಿಟಿ ಟೈಮ್ ಅಂದರೆ ನಾನು ಎದ್ದಾಗ ನನ್ನ ಸುತ್ತಮುತ್ತ ಯಾರಾದರೂ ಇರಬೇಕು. ನಾನು ಎದ್ದಾಗ ಮಲ್ಗಿ ಆಗಿ ಎದ್ದಣತ್ತಲ್ಲ ಮಗು, ಅವಾಗ ಸುತ್ತಮುತ್ತ ಯಾರಾದರೂ ಇದ್ದರೆ ಮಗುಗೆ ಪ್ಯಾನಿಕ್ ಫೀಲ್ ಆಗಲ್ಲ. ಯಾವಾಗ ಪೇರೆಂಟಿಗೆ ಇದು ಗೊತ್ತಿರುತ್ತೆ ಅವಾಗ ಏನು ಮಾಡ್ತಾರೆ, ಮಗು ಎದ್ದೋಣೋ ಟೈಮಲ್ಲಿ ಯಾರಾದರೂ ಇರ್ತಾರೆ, ಒಬ್ಬರಾದರೂ ಯಾವಾಗಾದರೂ ಮಗು ಜೊತೆ ಇರಬೇಕಾಗಿರುತ್ತೆ. ಇಲ್ಲ ಅಂದರೆ ಮಗು ಅಲ್ಲಿಂದನೇ ಇನ್ಸೆಕ್ಯೂರಿಟಿಯಲ್ಲಿ ಬೆಳೀತಾ ಹೋಗ್ತಾ ಇರುತ್ತೆ. ಆದರೆ ದೊಡ್ಡರಾದ್ಮೇಲೆ ನೀವು ಕೆಲವು ಅಡಲ್ಟ್ಸ್ ಹೇಳೋದು ಕೇಳಿರ್ಬೋದು, ನನಗೆ ಒಬ್ಬೊಬ್ಬಳೇ ಇರೋಕ್ಕಾಗಲ್ಲ, ನನಗೆ ಕತ್ಲಂದರೆ ತುಂಬ ಭಯ, ನನಗೆ ಪ್ರಾಣಿಗಳಂದರೆ ತುಂಬ ಭಯ. ಅದೆಲ್ಲ ತುಂಬ ರೀಸನ್ಸ್ ಇದೆ, ಅದರಿಂದೆಲ್ಲ ತುಂಬ ಸೈನ್ಸ್ ಇರುತ್ತೆ. ಅದೆಲ್ಲ ಡೇಟಾ ನಮಗೆ ಇವಾಗ 3 ಇಯರ್ಸ್ ಒಳಗಡೆ ಪೇರೆಂಟಿಂಗ್ ಹೆಂಗೆ ಮಾಡಿದ್ರು, 6 ಇಯರ್ಸ್ ಒಳಗಡೆ ಹೆಂಗೆ ಪೇರೆಂಟಿಂಗ್ ಮಾಡಿದ್ರು ಅನ್ನೋದೇ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕು, ಮಗುಗೆ ಏನು ಬೇಕಿದೆ ಏನು ಬೇಡ. ಫಾರ್ ಎಕ್ಸಾಂಪಲ್ ಸ್ಪೀಚ್ ಡಿಲೇ ಇರ್ಬೋದು, ADHD ಇರ್ಬೋದು, ಆಟಿಸಮ್ ಇರ್ಬೋದು, ಲರ್ನಿಂಗ್ ಡಿಫಿಕಲ್ಟೀಸ್ ಇರ್ಬೋದು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಯಾಕೆ ಬಂತು? ಮಗು ಹುಟ್ಟಿದಾಗ ಕರೆಕ್ಟಾಗೇ ಇತ್ತು, 1 ವರ್ಷ ಆದಾಗಲೂ ಕರೆಕ್ಟಾಗೇ ಇತ್ತು, 2 ವರ್ಷ ಆದಾಗಲೂ ಕರೆಕ್ಟಾಗೇ ಇತ್ತು, 3 ವರ್ಷದಲ್ಲೂ ಕರೆಕ್ಟೇ ಇತ್ತು, 4ನೇ ವರ್ಷಕ್ಕೆ ಬಂದ ತಕ್ಷಣ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ? ಇದನ್ನು ಎಕ್ಸ್ಪರ್ಟ್ಸ್ಗಳು ಅವ್ರವ್ರ ರಿಸರ್ಚ್ಗಳ ಪ್ರಕಾರ ಅವ್ರ ಡೇಟಾ ಹೇಳ್ತಾರೆ. ಯಾರೇ ಯಾವುದೇ ರಿಸರ್ಚ್ ಪ್ರಕಾರ ಹೇಳಿದ್ರೂ ಕೂಡ ನಾಳೆ ಬೆಳಿಗ್ಗೆ ರಿಸಲ್ಟ್ ತೋರಿಸ್ತೀರಾ? ದಟ್ಸ್ ಅ ಕ್ವಶನ್ ಮಾರ್ಕ್. ಅಂದರೆ ಮೇಡಮ್ ನಿಮ್ಮ ಮನೇಲಿ ಯಾವುದೋ ಒಂದು ಫ್ಯಾನ್ ಸ್ವಿಚ್ ಹಾಕ್ಬೇಕಂತ ಇರುತ್ತೆ, ಅಲ್ಲಿ ಯಾವುದೋ ಮಾರ್ಕ್ ಇರಲ್ಲ. ನಾನು ಹೋಗಿ ಏನು ಮಾಡ್ತೀನಿ, ಎಲ್ಲ ಬಟನ್ಗಳನ್ನು ಟ್ರೈ ಮಾಡ್ತೀನಿ. ಸೊ ಇದರಿಂದ ಏನಾಯಿತು, ನನ್ನ ಟೈಮ್ ವೇಸ್ಟ್ ಆಯಿತು, ನನ್ನ ಎನರ್ಜಿನೂ ವೇಸ್ಟ್ ಆಯಿತು. ಅದೇ ಥರ ಈ ದೇಹಕ್ಕೆ ನಾನು ಯಾವ ಥರ ಆಪ್ರೇಟ್ ಮಾಡಬೇಕಂತ ನಾನೇ ತಿಳ್ಕೊಂಡಿಲ್ಲ ಅಂದರೆ, ಪೇರೆಂಟ್ಸ್ಗೆ ಮಗು ಜೊತೆ ಹೆಂಗೆ ಆಪ್ರೇಟ್ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಎವ್ರಿಥಿಂಗ್ ಬಿಕಮ್ ಪ್ರಾಬ್ಲಮ್ ಅಲ್ವಾ? ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ವ್ಯಕ್ತಿ ಅವ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಬೇಕು. ಮನುಷ್ಯನಿಗೆ ಮಾತ್ರ ಇದೆ ವಿವೇಚನೆ ಅಂತ ಹೇಳಿರ್ಬೇಕಾದ್ರೆ ಯಾರೋ ದೊಡ್ಡವರು, ಬಟ್ ನಮಗೆ ಯಾಕೆ ಥಿಂಗ್ಸ್ಗಳನ್ನ ಸಾರ್ಟ್ ಔಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ? ಬಿಕಾಸ್ ನನಗೆ ಬೇಸಿಕ್ ನೀಡ್ಸ್ ಇಲ್ಲ, ಅದನ್ನ ಯಾರೂ ಫುಲ್ಫಿಲ್ ಮಾಡಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು 1 ವರ್ಷದ ಮಗುಗಿಂದನೇ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಮಗುಗೆ ಇದು ಬೇಸಿಕ್ ನೀಡ್ ಇದೆ, ನೀವು ಇದನ್ನು ಕೊಟ್ಟರೆ ಮಾತ್ರ ಮಗು ಫ್ಯೂಚರಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆ್ಯಂಡ್ ಕಾನ್ಫಿಡೆಂಟ್ ಬೀಯಿಂಗ್ ಆಗಿರುತ್ತೆ. ಆ್ಯಂಡ್ ಆ ನೀಡ್ಸ್ ಕೂಡ ಒಂದೊಂದು ಮಗುಗೂ ಒಂದೊಂದು ಬೇರೆ 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 ಬೇರೆನೇ ಆಗಿರುತ್ತೆ. ನನ್ನ ಬಗ್ಗೆ ನಾನು ಯಾರಂತ ಗೊತ್ತಾಗಬೇಕು, ಅದನ್ನು ನಾವು ಮಾಡಿಸ್ತೀವಿ ಅಷ್ಟೇ. ಸ್ಟ್ರೆಂತ್ಗಳನ್ನ ಮಾತ್ರ ರಿವೀಲ್ ಮಾಡ್ತೀವಿ. ನಾವು ಹೇಳ್ತೀವಿ ವೀಕ್ನೆಸಸ್ ಆರ್ ನಾಟ್ ಅಟ್ ಆಲ್ ಎಕ್ಸಿಸ್ಟೆಡ್. ನೆವರ್, ವೀಕ್ನೆಸಸ್ ಕೆನಾಟ್ ಬಿ ಎಕ್ಸಿಸ್ಟೆಡ್ ವಿತ್ ಅನ್ ಇಂಡಿವಿಜುವಲ್. ಬಟ್ ಇದೆಲ್ಲ ಎಕ್ಸ್ಟರ್ನಲ್ ವರ್ಲ್ಡ್ ಅವ್ರವ್ರ ಪರ್ಸೆಪ್ಷನ್ನ ಕೊಟ್ಕೊಳ್ತಾ ಬಂತು. ಅದಕ್ಕೆ ನನ್ನಲ್ಲಿರುವಂಥ ನೇಚರ್ಗಳಿಗೆ
ವಾತಾವರಣ ನನಗೆ ಎಕ್ಸ್ಪೋಜರ್ ಆಗಿ ಸಿಕ್ಕಿಲ್ಲ ಅಂದರೆ ನಾನು ಅದನ್ನು ಮಾಡ್ತಿರಲ್ಲ ಅಷ್ಟೇ. ಯಾವಾಗ ನನಗೆ ವಾತಾವರಣ ಸಿಗುತ್ತೆ ಅವಾಗ ನಾನು ಅದ್ರನ್ನ ತುಂಬ ಚೆನ್ನಾಗಿ ಮಾಡ್ತೀನಿ, ವಿನ್ ಆಗ್ತೀನಿ. ಆದರೆ ಇದನ್ನು ಯಾರು ಕರೆಕ್ಟಾಗಿ ಹೇಳ್ಕೊಡದೆ ಕಾರಣಕ್ಕೋಸ್ಕರ ಅದೆಷ್ಟೋ ಶತಮಾನಗಳಿಂದ ಟೀಚರ್ಸ್ ಹೇಳ್ತಾರೆ ಒಂದು ಮಗುಗೆ ಕಾನ್ಸಂಟ್ರೇಷನ್ ಇಲ್ಲ, ಕಾಂಪ್ರಹೆನ್ಷನ್ ಇಲ್ಲ, ಮತ್ತು ಮೆಮೊರಿ ಇಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಮಗುಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತ. ಮಗು ಉಸಿರಾಡ್ತಾ ಇದೆ, ತಿಂತಾ ಇದೆ, ನೋಡ್ತಾ ಇದೆ, ಆಟ ಆಡುತ್ತೆ, ಟಿ ವಿ ನೋಡುತ್ತೆ, ಫೋನ್ ಹಿಡಿಯುತ್ತೆ, ಸೈಕಲ್ ಹೊಡಿಯುತ್ತೆ, ಸ್ವಿಮ್ಮಿಂಗ್ ಮಾಡುತ್ತೆ, ಹಾಡು ಹೇಳುತ್ತೆ, ಎಲ್ಲ ಮಾಡ್ತಾ ಇದೆ. ಓದೋ ವಿಷಯ ಅಂತ ಬಂದಾಗ ಮಾತ್ರ ಏನೋ ಇಲ್ಲ ಅಂತ ಹೆಂಗಾದರೂ ಅನಿಸುತ್ತೆ ಮನಸ್ಸಿಗೆ. ಬಿಕಾಸ್ ಅವ್ರಿಗೂ ಯಾರೋ ಹಂಗೆ ಅಂದಿರ್ತಾರೆ. ಆ ವರ್ಡ್ಸ್ಗಳನ್ನು ಅವ್ರು ನಮಗೆ ಹೇಳ್ತಾ ಇರ್ತಾರೆ. ಅವರು ಎಫರ್ಟ್ ಹಾಕಿ ವಿನ್ ಆಗಿ ಇವತ್ತು ಟೀಚರೋ ಪೇರೆಂಟೋ ಅಥವಾ ಏನೋ ಇನ್ನೊಂದೇನೋ ಎಕ್ಸ್ಪರ್ಟ್ ಆಗಿರ್ತಾರೆ. ಬಟ್ ಇರೋ ಮಗುಗೆ ಹೆಲ್ಪ್ ಮಾಡಿದ್ರು ಹೆಂಗೆ ಅಲ್ಲ. ಸಮಥಿಂಗ್ ಈಸ್ ನಾಟ್ ದೇರ್ ಅಂತ ಹೇಳೋದು ಈಸಿ ಮೇಡಮ್. ಹೌ ಟು ಮೇಕ್ ಥಿಂಗ್ಸ್ ಡನ್ ಅಂತ ಇದೆಯಲ್ಲ, ದಟ್ ಈಸ್ ಟೇಕಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಅಬೌಟ್ ದ ಲೈಫ್ ಅಂತ. ಇತ್ತೀಚೆಗೆ ತುಂಬ ಜನ ಜೆಂಟಲ್ ಪೇರೆಂಟಿಂಗ್ ಅನ್ನೋದು ತುಂಬ ಹೇಳ್ತಾ ಇದ್ದಾರೆ. ಅದೇನಾಗ್ತಿದೆ ಅಂದರೆ ಸ್ವಲ್ಪ ಪೇರೆಂಟ್ಸಿಗೆ ಪ್ರೆಷರ್ ಕ್ರಿಯೇಟ್ ಆಗ್ತಾಯಿದೆ. ಜೆಂಟಲ್ ಆಗಿರಬೇಕು, ಡೆಫಿನೆಟ್ಲಿ ಹೌದು. ಬಟ್ ಹೇಗೆ ನಂದು ಒಂದು ಅಬ್ಸರ್ವೇಷನ್ ಏನು ಅಂದರೆ, ಮಕ್ಕಳು ಹೇಗೆ ಎಲ್ಲ ಇಂಡಿವಿಜುವಲ್ಲು ಡಿಫ್ರೆಂಟ್ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಆ ಎಲ್ಲ ಇಂಡಿವಿಜುವಲ್ಲು ಡಿಫ್ರೆಂಟ್ ಇದ್ದಾಗ ಸೇಮ್ ಪೇರೆಂಟಿಂಗ್ ವರ್ಕ್ ಆಗಲ್ಲ ಅಂತ. ಸೊ ನಿಮಗೆ ಈ ಜೆಂಟಲ್ ಪೇರೆಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅಬ್ಸರ್ವೇಷನ್ ಏನು? ಬೇಸಿಕಲಿ ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಮ್ಯಾಮ್. ವರ್ಲ್ಡ್ ನಮಗೆ ಕೆಲವು ಫಿಲಾಸಫಿಗಳನ್ನ ಕೊಟ್ಟಿದೆ. ಮಕ್ಕಳಿಗೆ ಬೇರೆಯವ್ರನ್ನ ಕಂಪೇರ್ ಮಾಡಬಾರ್ದು, ಮಕ್ಕಳಿಗೆ ನೀವು ಯಾವಾಗಲೂ ಫ್ರೀಡಮ್ ಕೊಡಬೇಕು, ಮಕ್ಕಳಿಗೆ ನೀವು ತುಂಬ ಪ್ರೀತಿ ಕೊಡಬೇಕು, ಈ ಥರ ಕೆಲವೊಂದನ್ನೆಲ್ಲ ಕೊಟ್ಟಿದೆ ಜನರಲ್ ಫಿಲಾಸಫಿ. ಈ ಜನರಲ್ ಫಿಲಾಸಫಿಗಳು ಕೆಲವೊಂದು ಸರಿ ಇದ್ದಾವೆ. ಆದರೆ ಪ್ರೀತಿ ಕೊಡಬೇಕು ಅಂತ ಒಂದು ಫಿಲಾಸಫಿ ಹೇಳುತ್ತೆ, ಓವರ್ ಪ್ರೀತಿ ಕೊಡಬಾರ್ದು ಅಂತ ಹೇಳುತ್ತೆ. ಪ್ರೀತಿಯಲ್ಲಿ ಓವರ್ ಪ್ರೀತಿ ಅಥವಾ ಕಡಿಮೆ ಪ್ರೀತಿ ಅಂತಿಲ್ಲ ಮೇಡಮ್. ಪ್ರೀತಿ ಅಂದರೆ ಪ್ರೀತಿ ಅಷ್ಟೇ. ಹಾಗಿರ್ಬೇಕಂದ್ರೆ ಈ ವರ್ಲ್ಡಲ್ಲಿ ಜನರಲ್ ಫಿಲಾಸಫಿಗಳು ಅಪ್ಪ ಅಮ್ಮನಗಳಿಗೆ ತುಂಬ ಕನ್ಫ್ಯೂಸ್ ಮಾಡಿದೆ. ಕೆಲವೊಬ್ಬರು ಹೇಳ್ತಾರೆ ಮಕ್ಕಳನ್ನ ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೇಕು, ಯಾರಾದರೂ ಒಬ್ಬರಾದ್ರೂ ಮುದ್ದು ಮಾಡಬೇಕು, ಒಬ್ಬರಾದ್ರೂ ಸ್ಟ್ರಿಕ್ಟ್ ಇರಬೇಕು, ಹಿಂಗೆಲ್ಲ ಇಲ್ಲ ಮೇಡಮ್. ಸೊ ನಿಮ್ಗೊಂದು ಚಿಕ್ಕ ಗಾದೆ ಹೇಳೋದ್ರ ಮೂಲಕ ನಾನು ನಿಮಗೆ ಲೈಫ್ನ ಅರ್ಥ ಮಾಡಿಸ್ತೀನಿ. ಪೇರೆಂಟಿಂಗ್ ಅಬೌಟ್ ದ ಪೇರೆಂಟಿಂಗ್. ದೇವ್ರಂದರೆ ದೊಡ್ಡೋರಂದರೆ ನಮಗೆ ಒಂಥರ ಭಯ ಭಕ್ತಿ ಇರಬೇಕಂತ ಹೇಳಿದ್ದಾರೆ ಮೇಡಮ್. ಅಕಾರ್ಡಿಂಗ್ ಟು ಸೈಕಾಲಜಿ, ಅಕಾರ್ಡಿಂಗ್ ಟು ದ ಬ್ರೈನ್ ಸೈನ್ಸ್, ಬ್ರೈನಿಗೆ ಭಯ ಅಂದರೆ ಭಯ ಅಷ್ಟೇ, ಧೈರ್ಯ ಅಂದರೆ ಧೈರ್ಯ ಅಷ್ಟೇ, ಭಕ್ತಿ ಅಂದರೆ ಭಕ್ತಿ ಅಷ್ಟೇ. ಇಲ್ಲಿ ಎರಡೆರಡು ವಿಷಯಗಳನ್ನು ಒಂದೊಂದು ವಿಷಯಕ್ಕೆ ನೀವು ಬಳಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಜಗತ್ತು ಒಂದೇ ವಿಷಯಕ್ಕೆ ಎರಡೆರಡು ಆಲೋಚನೆಗಳನ್ನ ಇಟ್ಕೊಂಡಿರೋದೇ ಕನ್ಫ್ಯೂಷನ್ ಅಂತ ಕರೆಯೋದು, ಡ್ಯುಯಾಲಿಟಿ ಅಂತ ಕರೆಯೋದು. ನನಗೆ ನನ್ನ ನೇಚರ್ ಪ್ರಕಾರ ನನಗೆ ಲವ್ ಅಷ್ಟೇ ಬೇಕಾಗಿರೋದು. ನನಗೆ ರೆಸ್ಪೆಕ್ಟು ಬೇಕಾಗಿಲ್ಲ, ಸ್ಟಿಕ್ಟು ಬೇಕಾಗಿಲ್ಲ, ನನಗೆ ಪನಿಷ್ಮೆಂಟೂ ಬೇಕಾಗಿಲ್ಲ. ಈ ಥರ ನನ್ನ ಪೇರೆಂಟ್ಸಿಗೆ ಇದು ಗೊತ್ತಾಗ್ಬಿಟ್ರೆ ನೀವೇನು ಮಾಡ್ತೀರಾ? ಪೇರೆಂಟ್ಸ್ ಆಗಿ ನನಗೆ ಅದಷ್ಟೇ ಕೊಡ್ತೀರಾ? ಸೊ ಲೈಕ್ ವೈಸ್ ನಮಗೆ ಬೇಸಿಕ್ ಫಂಡಮೆಂಟಲ್ಸ್ ದೊಡ್ಡ ಮಹಾನ್ ವ್ಯಕ್ತಿಗಳಂತ ಅನ್ಸ್ಕೊಂಡಿರೋರೆ ಈ ಥರ ಹೋಗಿರ್ಬೇಕಾದ್ರೆ ನೀವು ಯಂಗ್ ಪೇರೆಂಟ್ಸ್ ಕನ್ಫ್ಯೂಸ್ ಆಗಿದ್ದೀವಿ. ಬೇಸಿಕಲಿ ದೇವ್ರಂದರೆ ನಮಗೆ ಭಕ್ತಿ ಮಾತ್ರ ಇರಬೇಕು, ಅಪ್ಪ ಅಮ್ಮ ಅಂದರೆ ನಮಗೆ ಗೌರವ ಇರಬೇಕು. ಅವ್ರ ಮೇಲೆ ಗೌರವನೂ ಓಕೆ, ಪ್ರೀತಿನೂ ಓಕೆ, ಇಟ್ಸ್ ಓಕೆ. ಬಟ್ ಅವ್ರ ಮೇಲೆ ಭಯ ಯಾಕೆ? ಸೊ ಅಲ್ವಾ? ಸೊ ಪೇರೆಂಟಿಂಗ್ ಅಂದರೆ ಮೇಡಮ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್, ಇಟ್ಸ್ ಅ ವೆರಿ ಈಸಿಯಸ್ಟ್ ಸಬ್ಜೆಕ್ಟ್. ನೀವು 1 ಬುಕ್ ಓದಬೇಕಾಗಿಲ್ಲ, 10 ಬುಕ್ ಓದಬೇಕಾಗಿಲ್ಲ, 100 ಬುಕ್ ಓದಬೇಕಲ್ಲ, ಸೈಕಾಲಜಿನ ಕಲ್ತ್ಕೊಂಡ್ಲೇಬೇಕಾಗಿಲ್ಲ ಮಗುನ ಹ್ಯಾಂಡಲ್ ಮಾಡೋಕ್ಕೆ. ನೀವು ನಿಮ್ಮ ಹಸ್ಬೆಂಡು ಸೇರಿ ನಿಮಗೆ ಗೊತ್ತಿಲ್ಲದೆ ಇರೋ ಅಥವಾ ಗೊತ್ತಿದ್ದು ನನ್ನ ಮಗ ಹೆಂಗಿರಬೇಕು, ನನ್ನ ಮಗಳು ಇರಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಅದರ ರೆಪ್ಲಿಕಾ ನಿಮಗೆ ಗಿಫ್ಟಾಗಿ ಬಂದಿರುತ್ತೆ. ಲೈಫ್ ಅಂದರೆ ಇಷ್ಟೇ. ಹಾಗಿರ್ಬೇಕಾದ್ರೆ ಆ ಮಗುನ ಹೆಂಗೆ ನಾನು ಗೈಡ್ ಮಾಡಬೇಕು, ಎಜುಕೇಟ್ ಮಾಡಬೇಕು ಅಥವಾ ವಾತಾವರಣ ಕೊಡಬೇಕು ಅಂತ ಗೊತ್ತಿಲ್ಲ ಅಂದರೆ ಅಲ್ಲಿಂದನೇ ಎಲ್ಲ ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವಿಷ್ಟಪಡೋ ಅಂಥ ವ್ಯಕ್ತಿಗಳ ಮೇಲೇ ಕೋಪ ಬರುತ್ತೆ. ನಾವು ಗೌರವ ಕೊಡೋ ಅಂಥ ವ್ಯಕ್ತಿಗಳ ಮಾತನ್ನೇ ಕೇಳಿಸ್ಕೊಳಲ್ಲ. ಸೊ ಹಾಗಿರ್ಬೇಕಾದ್ರೆ ನೀವು ನಿಮ್ಮ ನೇಚರ್ನ ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಿಮ್ಮ ಹಸ್ಬೆಂಡ್ ಅವ್ರ ನೇಚರ್ನ ಅರ್ಥ ಮಾಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಅದ್ರ ಪ್ರಕಾರ ನೀವು ನಿಮ್ಮ ಮಗು ನೇಚರ್ನೂ ಅರ್ಥ ಮಾಡ್ಕೊಳ್ತೀರಿ ಅಲ್ವಾ? ಅದ್ರ ಪ್ರಕಾರ ಪೇರೆಂಟ್ ಮಾಡಿ. ಯಾಕೆ ನಿಮ್ಮ ನಾಲೆಡ್ಜ್ನ ಮಗುಗೆ ಹೇಳಕ್ಕೆ ಹೋಗ್ತೀರಾ? ಯಾಕೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಮಗುಗೆ ಹೇಳಕ್ಕೆ ಹೋಗ್ತೀರಾ? ನಾವು ನಿಮಗೆ ಒಂದು ಬ್ಲೂ ಪ್ರಿಂಟ್ ಥರ ಕೊಟ್ಬಿಡ್ತೀವಲ್ವಾ, 92 ಪ್ಯಾರಾಮೀಟ್ರಲ್ಲಿ ಕೊಟ್ಬಿಡ್ತೀವಿ. ಯಾವುದೆಲ್ಲ ಆಲ್ರೆಡಿ ಇದೆ ಮಗು ತಾನಾಗೆ ಮಾಡ್ಕೊಳುತ್ತೆ, ಅಲ್ಲಿ ಫ್ರೀಡಮ್ ಕೊಡಿ. ಮಗುಗೆ ಎಲ್ಲಿ ಸಪೋರ್ಟ್ ಸಿಸ್ಟಮ್ ಬೇಕಾಗಿರುತ್ತೆ ಅಲ್ಲಿ ಎಜುಕೇಟ್ ಮಾಡಿ. ಎಲ್ಲಿ ಮಗು ತಾನಾಗೆ ಮಾಡ್ಕೊಳುತ್ತೆ ಅಲ್ಲಿ ಹೋಗಿ ನಾವು ಬುದ್ಧಿವಾದ ಹೇಳ್ತಾ ಇರ್ತೀವಿ. ಮಗು ಎಲ್ಲಿ ತಾನಾಗೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಾವೇನು ಕೇಳೋದೇ ಇಲ್ಲ.
ಎಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಮೇಡಮ್ ಇದು ಲೈಫಲ್ಲಿ ನಿಮಗೆ ನಿಮ್ಮ ಹಸ್ಬೆಂಡಿಗೆ ಏನು ಡೇಟಾ ಗೊತ್ತಿತ್ತು ಅದು ಮಾತ್ರ ನಿಮ್ಮ ಮಗುಗೆ ಗೊತ್ತಿರೋಕ್ಕೆ ಸಾಧ್ಯ. ನಿಮಗೆ ಗೊತ್ತಿಲ್ಲದಿದ್ದು ಮಗುಗೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ಅಂದರೆ ನಿಮ್ಮಿಂದನೇ ಟ್ರಾನ್ಸ್ಫರ್ ಆಗಿರೋಂಥ ಬೆಸ್ಟ್ ಟ್ರೇಡ್ಗಳನ್ನೇ ಮತ್ತೆ ಹೇಳಕ್ಕೆ ಹೋಗ್ತಾ ಇದ್ದೀರಾ. ಓಕೆ. ನಿಮಗೂ ಏನೋ ಗೊತ್ತಿಲ್ಲ, ಅದು ಮಗುಗೂ ಏನೋ ಗೊತ್ತಿರಲ್ಲ, ಅಲ್ಲಿ ನೀವು ಟಚ್ಚೇ ಮಾಡೋಕ್ಕೋಗಲ್ಲ, ಬಿಕಾಸ್ ನಿಮಗೆ ಗೊತ್ತಿಲ್ಲಲ್ಲ ಹೇಳ್ಕೊಡೋಕ್ಕೆ. ಸೊ ಹಾಗಿರ್ಬೇಕಾದ್ರೆ ಪೇರೆಂಟಿಂಗನ್ನು ನೀವು ಸಬ್ಜೆಕ್ಟ್ ಹೇಳಿದ್ದಕ್ಕೆ ಇದು ಈಸಿ ಮ್ಯಾಮ್. ಈ ವರ್ಲ್ಡಲ್ಲಿ ಯಾವುದೇ ಒಂದು ಮಗು ಏನೂ ಪ್ರಾಬ್ಲಮ್ ಇಲ್ಲದೆ ಈ ಜಗತ್ತಲ್ಲಿ ಬೆಳಿಬೇಕಪ್ಪ ಅಂದರೆ ಪೇರೆಂಟ್ ತನ್ನ ಬಗ್ಗೆ ತಾನು ಅರ್ಥ ಮಾಡ್ಕೊಬೇಕು, ಜೊತೆಗೆ ಮಗು ನೇಚರ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಆವಾಗ ಎಲ್ಲನೂ ತುಂಬ ಬ್ಯೂಟಿಫುಲ್ ಆಗೋಗುತ್ತೆ. ಅಂದರೆ ಪೇರೆಂಟಿಂಗ್ ಅನ್ನೋದು ನನ್ನ ಪ್ರಕಾರ ತುಂಬ ಈಸಿ. ನಾನು ಯಾವಾಗಲೂ ನನ್ನ ಇಂಟರ್ನಲ್ಲಿ ಯಾವಾಗಲೂ ಗುಡ್ ಫೀಲಿಂಗ್, ಹೆಲ್ದಿ ಫೀಲಿಂಗಲ್ಲಿದ್ದರೆ ನನ್ನ ವೈಬ್ಸ್ ನನ್ನ ಮಗುಗೆ ರೀಚ್ ಆಗ್ತಾ ಇರುತ್ತೆ ಪಾಸಿಟಿವ್ ಆಗಿ. ಅದೇ ಥರ ನನ್ನ ವೈಫ್ ಅವ್ರದ್ದು ಎಲ್ಲ ಫೀಲಿಂಗ್ಸು, ಥಾಟ್ಸು, ಬಿಹೇವಿಯರು ಯಾವಾಗಲೂ ಗುಡ್ ಇದ್ದರೆ ಅದು ಮಗುಗೆ ತುಂಬ ಚೆನ್ನಾಗಿ ರೀಚ್ ಆಗ್ತಿರುತ್ತೆ. ಯಾವಾಗ ಇಲ್ಲಿ ಡಿಫ್ರೆಂಟಾಗಿ ಅದು ಮಿಸ್ ಮ್ಯಾಚಿಂಗ್ ಆಗ್ತಿರುತ್ತೆ ಅಲ್ವಾ, ಅವಾಗ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದರಿಂದ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ನೀವು ಹೇಳಿದ ಪ್ರಕಾರ ಇವು ಹೆಂಗೆ ಅಂದರೆ ಈ ಮಕ್ಕಳಿಗೆ ಇವಾಗ OCD ಅಥವಾ ADHD ಈ ಥರ ಎಲ್ಲ ಹೇಳ್ತಾರೆ ಅಲ್ವಾ, ಏನಕ್ಕೆ ಆ ಥರ ಮಗು ಎಕ್ಸ್ಪೀರಿಯನ್ಸ್ ಮಾಡಿರುತ್ತೆ ಅಥವಾ ಏನಕ್ಕೆ ಆ ಒಂದು ADHD ಅಥವಾ OCD ಇದನ್ನೆಲ್ಲ ಯಾಕೆ ಡೆವಲಪ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತೀರಾ? ಇದು ಯಾವುದು ಡೆವಲಪ್ ಮಾಡ್ಕೊಂಡಿದ್ದಲ್ಲ ಮೇಡಮ್, ತಾನಾಗೆ ಡೆವಲಪ್ ಆಗಿರೋದು. ಇಟ್ ವಾಸ್ ನಾಟ್ ಇನ್ ದ ಚೈಲ್ಡ್ಸ್ ಕಂಟ್ರೋಲ್, ಫಾರ್ ಯುವರ್ ಇನ್ಫಾರ್ಮೇಷನ್. ಇಟ್ ವಾಸ್ ಇನ್ ಅ ಚೈಲ್ಡ್ಸ್ ಬ್ರೈನ್ ಕಂಟ್ರೋಲ್. ಓಕೆ, ಇವಾಗ ನಿಮ್ಮ ಹತ್ರ ಹಾರ್ಟ್ ಇದೆ, ಕಿಡ್ನಿ ಇದೆ, ಲಿವರ್ ಇದೆ. ನಿಮ್ಮನ್ನು ಕೇಳಿ ಅದು ಕೆಲಸ ಮಾಡ್ತಿಲ್ಲ ಅಲ್ಲ, ಅದು ನ್ಯಾಚುರಲಾಗೇ ಕೆಲಸ ಮಾಡ್ತಿದೆ ಅಲ್ವಾ. ಸೊ ಹಾಗಿರ್ಬೇಕಾದ್ರೆ ಮಗುವಿನ ನೇಚರ್ನ ವಿರುದ್ಧವಾಗಿ ಏನಾದರೂ ಸಿಕ್ಕಿದ್ರೆ ಅದು ಮಗುವಿನ ಬ್ರೈನ್ ಯೂನಿಕ್ನೆಸ್ ಪ್ರಕಾರ ಅದು ಡಿಫ್ರೆಂಟ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳುತ್ತೆ. ಓಕೆನಾ? ಇವಾಗ ADHD, ಐ ಗಿವ್ ಯು ಅನ್ ಎಕ್ಸಾಂಪಲ್. ಇವಾಗ ADHD, ಆಟಿಸಮ್ ಅಥವಾ OCD ಅಥವಾ ಇನ್ನೂ ಬೇರೆ ಏನೇನೆಲ್ಲ ಚಾಲೆಂಜಸ್ ಇದೆ ಅದನ್ನು ಮಾತಾಡೋದು ಬೇಡ. ಕಾಮನ್ ಥಿಂಗ್ಸ್ ಮಾತಾಡೋಣ. ನಮ್ಮ ವರ್ಲ್ಡಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೀತಿರೋ ವಿಷಯಗಳ ಬಗ್ಗೆನೇ ಮಾತಾಡೋಣ. ಇವಾಗ ಕೆಲವು ಮಕ್ಕಳಿಗೆ ಲೇಝಿ ಅಂತ ಕರೀತಾರೆ, ಹೌದಾ ಇಲ್ವಾ? ಸೊ ಲೇಝಿ ಅಂದರೆ ಯಾವ ಮಗುನೂ ಲೇಝಿಯಾಗಿಲ್ಲ, ಯಾವ ವ್ಯಕ್ತಿನೂ ಲೇಝಿಯಾಗಿಲ್ಲ. ಅವ್ರ ಬ್ರೈನ್ ಮೆಕ್ಯಾನಿಸಮ್ ಪ್ರಕಾರ ಅವ್ರೊಂದು ಕೆಲಸ ಮಾಡಬೇಕಪ್ಪ ಅಂದರೆ 2 ಥರ ಬ್ರೈನ್ ಫಂಕ್ಷನಿಂಗ್ ಆಗ್ತಿರುತ್ತೆ. ಏನು ಕೆಲಸ ಮಾಡದೇ ಇರೋ ಬ್ರೈನಿಗೆ ನಾನು ಹೇಳ್ತಾ ಇರೋದು ಇನ್ಪುಟ್. ಒಂದು ಮಗು ತಂದೆ ತಾಯಿಯಿಂದ ಕೆಲಸ ಮಾಡೋಕ್ಕೆ ಅಪ್ರೂವಲ್ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಏನರ್ಥ? ನೀನು ಮಾಡು ಅಂತ ಯಾರಾದರೂ ನನಗೆ ಹೇಳಬೇಕು, ಆವಾಗ ಅದು ಮಾಡುತ್ತೆ. ಇನ್ನೊಂದು ಮಗು ಬ್ರೈನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ, ಗೈಡ್ಲೈನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಹೌ ಟು ಡೂ ಇಟ್ ಅಂತ ಹೇಳಬೇಕು, ಆವಾಗ ಮಗು ಮಾಡುತ್ತೆ. ಇದು ಯಾವಾಗ್ಲೂ ಹಂಗೆ ಅಲ್ಲ. ನಾವು ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ ಅವ್ರಿಗೆ ಹೆಂಗೆ ಮಾಡಬೇಕು ಏನು ಅದೆಲ್ಲ ಹೇಳ್ತಾನೆ ಇರ್ತಾರೆ ಪೇರೆಂಟ್ಸು. ಅಲ್ಲೋ ಅದು ಬೇರೆ ಕೆಲಸ ಆಯಿತು, ಈ ಕೆಲಸ ಬೇರೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಕೆಲಸ ಮಾಡೋ ತನಕ ಮಗು ಖುಷಿಯಾಗಿ ಮಾಡಿಬಿಡುತ್ತೆ. ಕೆಲಸ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಬಿಡುತ್ತೆ. ಅವಾಗಲೇ ತಾನೇ ನಾವು ಲೇಝಿ ಅಂತ ಹೇಳ್ತೀವಿ. ಯಾವಾಗ ತಂದೆ ತಾಯಿಗೆ ಮಗು ಬ್ರೈನು ಗೈಡ್ಲೈನ್ಸ್ ಇಲ್ಲದೆ ಇರೋ, ಅಪ್ರೂವಲ್ ಇಲ್ಲದೆ ಇರೋ ಕೆಲಸ ಮಾಡುತ್ತೆ ಅಂತ ತಾನೇ ಕೆಲಸ ಮಾಡ್ಕೊಳತ್ತಲ್ಲ, ಅವಾಗ ಲೇಝಿ ಅನ್ನೋ ವರ್ಡೇ ಇರಲ್ಲ. ಯಾವಾಗ ಮಗುಗೆ ಗೈಡ್ಲೈನ್ಸ್ ಬೇಕಾಗಿರುತ್ತೆ ಅಥವಾ ಅಪ್ರೂವಲ್ ಬೇಕಾಗಿರುತ್ತೆ ನೀವು ಕೊಟ್ಟರೆ ಆಯ್ತಲ್ಲ, ಮಗು ಕೆಲಸ ಮಾಡುತ್ತಲ್ಲ. ಯಾಕೆ ಲೇಝಿ 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 ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೀರಾ? ಲೇಜಿನೆಸ್ಸಿಗೆ ಸೊಲ್ಯೂಷನ್ ಹುಡುಕಿದಾರ ಈ ಜಗತ್ತಲ್ಲಿ? ಅದಕ್ಕೆ ADHDಗೂ ಹುಡ್ಕೋಕ್ಕಾಗ್ತಿಲ್ಲ, ಅದಕ್ಕೆ OCD ಅಥವಾ ಇನ್ನೊಂದು ಆಟಿಸಮ್ಗೂ ಹುಡ್ಕೋಕ್ಕಾಗ್ತಿಲ್ಲ. ಅಂದರೆ ಬೇಸಿಕ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹುಡ್ಕೊಳಕ್ಕಾಗದೇ ಇರೋ ಅಷ್ಟು ವಿವೇಚನೆ, ಜ್ಞಾನ ನಮಗೆ ಕಡಿಮೆ ಆಗಿರಬೇಕಾದ್ರೆ ಯಾರು ಆ ಆ್ಯಂಗಲಲ್ಲಿ ಥಿಂಕ್ ಮಾಡಿಲ್ಲ, ನಾನು ಥಿಂಕ್ ಮಾಡ್ತೀನಿ ಅಷ್ಟೇ ಮೇಡಮ್. ಇವಾಗ ಇನ್ನೊಂದು ಮಕ್ಕಳು ಅಂತ ಕರ್ಕೊಳ್ರಪ್ಪ, ಇಂಪಲ್ಸಿವಿಟಿ ಅಂತ ಕರಿತೀವಿ. ಅಂದರೆ ನೀವೇನೋ ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯೆ ಬಂದು ಮಾತಾಡೋದು, ಡಿಸ್ಟ್ರಾಕ್ಟ್ ಮಾಡೋದು. ಅಲ್ಲೋ ಆ ಮಗು ಹಿಂದೆ ಇರೋ ಸ್ಟ್ರೆಂತ್ ಅರ್ಥ ಮಾಡ್ಕೊಳ್ಳಿ. ಬರೀ ಆ್ಯಕ್ಷನ್ ನೋಡ್ಬಿಟ್ಟು ನೀವೇನನ್ನ ಹೇಳ್ಬಾರ್ದು ಮಗುಗೆ. ಯಾವ ಮಗುಗೆ ಇನ್ಸ್ಟ್ಯಾಂಟ್ ರಿಯಾಕ್ಟ್ ಮಾಡೋದು ಅಂತ ಇರುತ್ತೆ ಅಲ್ವಾ. ಸೊ ಆ ಮಗು ಹಿಂದ್ಗಡೆ ಕ್ಯೂರಿಯಾಸಿಟಿ ಲೆವೆಲ್ ತುಂಬ ಜಾಸ್ತಿ ಇದೆ, ಬೇರೆಯವ್ರಿಗಿಂತ ಜಾಸ್ತಿ ಎಂತೂಸಿಯಾಸಮ್ ಇದೆ. ಸುಮ್ಮನೆ ಯಾಕೆ ಅವ್ನು ಬಂದು ಡಿಸ್ಟ್ರಾಕ್ಟ್ ಮಾಡ್ತಾನೆ, ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾನೆ, ನಾವು ಮಾತಾಡ್ತಾ ಇದ್ರೆ ಮಧ್ಯೆ ಬರ್ತಾನೆ, ಈ ಥರ ಯಾಕೆ ರಾಂಗ್ ನೇಮ್ ಹೇಳ್ತಾ ಇದ್ದೀರಾ? ಬಿಕಾಸ್ ಏನು ಮಾಡಬೇಕು ಅವಾಗ? ಇವಾಗ ಎಕ್ಸಾಂಪಲ್, ಯು ಮಸ್ಟ್ ಅಲೋ ದ ಚೈಲ್ಡ್, ದಟ್ ಈಸ್ ವೇರ್ ದ ಫ್ರೀಡಮ್ ಕಾನ್ಸೆಪ್ಟ್ ಕಮ್ಸ್. ಆ ಮಗುವಿಗೆ ಕ್ಯೂರಿಯಾಸಿಟಿ ಇರೋದೇ ಮಗು ಯೂನಿಕ್ನೆಸ್ ಅಲ್ವಾ. ಹೌದೌದು. ನೀವು ಕ್ಯೂರಿಯಾಸಿಟಿನೇ ಯೂಸ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಅದು ನಾಳೆ ದಿನ ಬಿಹೇವಿಯರಲ್ ಪ್ರಾಬ್ಲಮ್ ಆಗಿರುತ್ತಾ ಇಲ್ವಾ? ಸೊ ಅದೇ ಬಿಹೇವಿಯರಲ್ ಪ್ರಾಬ್ಲಮ್ ಆಗಿ ಬರೋದು ಅಂತ. ನನ್ನ ಸ್ಟ್ರೆಂತ್ನ ನೀವು ಯಾವಾಗ ಯೂಸ್ ಮಾಡ್ಕೊಳಕ್ಕೆ ಬಿಡಲ್ಲ, ಅದು ನನಗೆ ಪ್ರಾಬ್ಲಮ್ ಆಗುತ್ತೆ.
ನೀವು ನನ್ಗೆ ಏನೋ ಡೆವಲಪ್ಮೆಂಟ್ ಆಗಬೇಕಾಗಿರೋ ಏರಿಯಾನ ನೀವು ಆಲ್ರೆಡಿ ಟಚ್ಚೇ ಮಾಡಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮಿಂದ DNA ಪಾಸ್ ಆಗಿರೋದು ಅಪ್ಪ ಅಮ್ಮನಿಂದ. ನಿಮಗೇನು ಗೊತ್ತು ಅದು ಆಲ್ರೆಡಿ ಮಗುಗೆ ಗೊತ್ತು, ನಿಮಗೇನು ಗೊತ್ತಿಲ್ಲ ಅದು ಮಗುಗೆ ಗೊತ್ತಿಲ್ಲ. ಅದಕ್ಕೆ ನಿಮಗೇನು ಗೊತ್ತಿದೆ ಅದನ್ನೇ ಮಗು ಮಾಡೋಕೆ ಹೋಗ್ತಾ ಇದೆ, ಗೊತ್ತಿಲ್ಲ ಅದು ನಿಮಗೆ ಎಜುಕೇಟ್ ಮಾಡೋಕೆ ಗೊತ್ತಿಲ್ಲ. ಸೊ ಅದಕ್ಕೆ ಯಾವುದೇ ಒಬ್ಬ ಪೇರೆಂಟ್ ಇದ್ದರೆ ಈ ಥರ ಬೇಸಿಕ್ ಪ್ರತಿನಿತ್ಯ ಮನೇಲಿ ಆಗ್ತಿರೋ ಪ್ರಾಬ್ಲಮ್ಗಳನ್ನ ಅಡ್ರೆಸ್ ಮಾಡ್ಕೊಂಡ್ರೆ ಆಯ್ತಲ್ವ ಮ್ಯಾಮ್. ಫಾರ್ ಎಕ್ಸಾಂಪಲ್, ನಮ್ಮ ಮಗು ಎದ್ದೋಣೋದೇ ಇಲ್ಲ ರೀ, ಪ್ರತಿದಿನ ಎಬ್ಬಿಸ್ಬೇಕು ರೀ, ಹಿಂಗೆ ಹೇಳ್ತಾರೆ. ಯಾವ ಮನೇಲಿ ಮೇಡಮ್ ಮಗು ಟಕ್ ಟಕ್ ಅಂತ ಎದ್ದಂತಾರೆ? ಒಂದು 10 ಮನೇಲಿ ಒಂದು 2 ಮನೇಲಿ ಮಗು ಎದ್ದಂತವ, ಇನ್ನು 8 ಮನೇಲಿ ಪ್ರಾಬ್ಲಮ್ ಇದ್ದೇ ಇದೆನಾ? ಇದರಿಂದ ಹಸ್ಬೆಂಡಿಗೂ ಪೀಸ್ ಹಾಳು, ಅಮ್ಮನಿಗೂ ಪೀಸ್ ಹಾಳು, ಅದರಿಂದ ಅಜ್ಜ ಅಜ್ಜಿ ಇದ್ದರೆ ಅವರು ಹಿಂಗೆಲ್ಲ ಅನ್ಕೊತಾನೆ ಇರ್ತಾರೆ. ಸೊ ಮಗುನ ಎಬ್ಬಿಸೋದಾದ್ರೂ ಹೆಂಗೆ ಅಲ್ಲ, ಈ ಬೇಸಿಕ್ಕೂ ನಾವು ಹೇಳ್ಕೊಡ್ತೀವಿ ಅಲ್ಲ. ಮಗುಗೆ ರೂಮಿಂದ ಕರೆದ್ರೆ ಮಗು ರೂಮಲ್ಲಿ ಮಲಗಿರುತ್ತೆ, ನೀವು ಕಿಚನಿಂದ ಕರೆದ್ರೆ ಮಗು ಎದ್ದೋಣತ್ತಾ ಇಲ್ವಾ ನಾವು ಹೇಳ್ತೀವಿ. ನೀವು ಯಾವ ಥರ ವರ್ಡ್ಸ್ ಯೂಸ್ ಮಾಡಿದ್ರೆ ಮಗು ಎದ್ದೋಣಲ್ಲ ನಾವು ಹೇಳ್ತೀವಿ. ಮುರಳಿ, ನಾವೆಷ್ಟು ಡಿಸಿಪ್ಲಿನ್ ಕಲ್ಸಕ್ಕೆ ಟ್ರೈ ಮಾಡಿದ್ದೀವಿ ಗೊತ್ತಾ ಮುರಳಿ? ಬಂದ ತಕ್ಷಣ ಬ್ಯಾಗ್ ಇಲ್ಲಿ ಇಡಬೇಕು, ಇಡೋದೇ ಇಲ್ಲ. ಟಿಫನ್ ಬಾಕ್ಸ್ ಇಲ್ಲೇ ಇಡಬೇಕಂತ ಹೇಳಿರ್ತೀವಿ, ಆದರೆ ಇಡೋದೇ ಇಲ್ಲ. ಅಲೋ, ವೈ ಚೈಲ್ಡ್ ಈಸ್ ಬಿಹೇವಿಂಗ್ ಲೈಕ್ ದಿಸ್? ವಾಟ್ ಈಸ್ ದ ಚೈಲ್ಡ್ಸ್ ನೀಡ್? ಯು ಡೋಂಟ್ ನೋ. Hello, kindly understand what something was lacking in your pregnancy, that was a greater expectation of the child's. ನಿಮಗೇನೋ ತಿನ್ಬೇಕಂತ ಆಸೆ, ತಿನ್ನಲಿಲ್ಲ, ತಿಂದಿದ್ರೇನೋ ರುಚಿಯಾಗಿ ತಿಂದಿರಲಿಲ್ಲ, ಅದಕ್ಕೆ ಮಗುಗೆ ಅದು ಇವಾಗ ಕ್ರೈವಿಂಗ್. ನೀವು ಅದನ್ನು ಫುಲ್ಫಿಲ್ ಮಾಡಬೇಕಪ್ಪ, ಅದೇ ಪೇರೆಂಟಿಂಗ್ ರೆಸ್ಪಾನ್ಸಿಬಿಲಿಟಿ. ಗಾಡ್ ವಿಲ್ ಗಿವ್ ಅ ಡಿಫ್ರೆಂಟ್ ಆಪ್ಷನ್ಸ್ ಟು ಅವರ್ ಲೈಫ್ ಮೇಡಮ್. ನಿಮ್ಮ ಪ್ರೆಗ್ನೆನ್ಸಿ ಒಳಗಡೆ ನೀವೇನೇನು ಫುಲ್ಫಿಲ್ ಮಾಡ್ಕೋಬೇಕಾಗಿತ್ತು, ನಿಮಗೂ ಫುಲ್ಫಿಲ್ ಮಾಡಬೇಕಾಗಿತ್ತು, ಅವಾಗ ಮಗುಗೆ ತಾನಾಗೆ ಫುಲ್ಫಿಲ್ ಆಗ್ತಿರ್ತಾಯಿತ್ತು. ಬಿಕಾಸ್ ಆಫ್ ದ ಸಿಚುವೇಶನ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ನಿಮಗೇನೇನೋ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಳಕ್ಕಾಗಲಿಲ್ಲ. ನಿಮಗೇನೆಲ್ಲ ಮಾಡ್ಕೊಳಕ್ಕಾಗಿಲ್ಲ ಅದೆಲ್ಲ ಮಗುಗೆ ಲ್ಯಾಕಿಂಗ್ ಆಯಿತು. ಲ್ಯಾಕಿಂಗ್ ಆಗಿರೋದು ಬ್ರೈನಿಗೆ ತುಂಬಬೇಕಾ ತುಂಬಾರ್ದಾ? ತುಂಬಬೇಕು. ಅದು 6 ಇಯರ್ ಒಳಗಡೆ ನಾವು ತುಂಬಿಸ್ಬೇಕಲ್ವಾ? ನಮಗೆ ತುಂಬಿಸೋದು ಗೊತ್ತಿಲ್ವಲ್ಲ. ಈ 6 ಇಯರ್ಸ್ ಅನ್ನೋದು ಮೇಜರ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತೀರಾ? ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಎಲ್ಲ ಮಗು ಲೈಫಲ್ಲಿ. ಆದರೆ ಅದು ಯಾವುದು ಕರೆಕ್ಟಾಗಿ ಫುಲ್ಫಿಲ್ ಆಗಿರಲ್ಲ. ಅದು ಯಾವುದು ಕರೆಕ್ಟಾಗಿ ಫುಲ್ಫಿಲ್ ಆಗದೇ ಇರೋವಂಥ ಮಕ್ಳುಗಳಿಗೆ ಸ್ವಲ್ಪ ಸಿಕ್ಕಿದಾಗೆಲ್ಲ ಪ್ರಾಬ್ಲಮ್ ಆಗಲ್ಲ. ಅದು ಬಿಹೇವಿಯರಲ್ ಪ್ರಾಬ್ಲಮೂ ಆಗಲ್ಲ, ADHDನೂ ಆಗಲ್ಲ, ಲೇಜಿನೂ ಆಗಲ್ಲ, ಅಥವಾ ಇಂಪಲ್ಸಿವ್ನೂ ಆಗಲ್ಲ, ಇನ್ನೇನೇನೋ ಆಗಲ್ಲ. ಬಟ್ ಇವೆಲ್ಲ ಚಿಕ್ಕ ಪ್ರಾಬ್ಲಮ್ಸ್, ಅದು ದೊಡ್ಡ ಪ್ರಾಬ್ಲಮ್. ಅದಕ್ಕೋಸ್ಕರ ಪೇರೆಂಟ್ಸಿಗೆ ಅರ್ಲಿ ಚೈಲ್ಡ್ಹುಡಲ್ಲೇ 6 ಇಯರ್ಸ್ ಒಳಗಡೆ ನಾನು ಏನು ಕೊಡಬೇಕಂತ ತಿಳ್ಕೊಂಡ್ಬಿಟ್ರೆ ಪ್ರಾಬ್ಲಮೇ ಇರಲ್ವಲ್ಲ. ಸೊ ಮೇಡಮ್, ನನಗೆ ಫೈರ್ ನೇಚರ್ ಜಾಸ್ತಿ ಇಲ್ಲ, ಓಕೆನಾ? ಸೊ ಹಾಗಿರ್ಬೇಕಾದ್ರೆ ನನಗೆ ಜಾಸ್ತಿ ಇರೋದು ವಾಟರ್ ನೇಚರ್. ಫಿಂಗರ್ ಪ್ರಿಂಟ್ಸಲ್ಲೂ ಅದನ್ನು ಹೇಳುತ್ತೆ, ಆಸ್ಟ್ರಾಲಜಿಯಲ್ಲೂ ಅದನ್ನು ಹೇಳುತ್ತೆ, ಬೇರೆ ಇನ್ನೇನೆಲ್ಲ ಸೈನ್ಸ್ ಇದೆ ಅದನ್ನು ಹೇಳುತ್ತೆ. ನನ್ನ ವಾಟರ್ ನೇಚರ್ ಏನೋ ಹೈ ಲೆವೆಲ್ ಆಫ್ ಫ್ಲೆಕ್ಸಿಬಿಲಿಟಿ. ನಿಮ್ಮ ಹತ್ರ ಇರ್ಬೇಕಾದ್ರೆ ನಿಮ್ಮ ಹತ್ರ ಹೆಂಗಿರ್ಬೇಕು ಹಂಗಿರ್ತೀನಿ, ನಿಮಗೆ ಹೆಂಗೆ ಬೇಕು ಹಂಗಿರ್ತೀನಿ, ಇನ್ನೊಬ್ಬರ ಹತ್ರ ಇರ್ಬೇಕಾದ್ರೆ ಅವ್ರಿಗೆ ಹೆಂಗೆ ಬೇಕು ಹಂಗಿರ್ತೀನಿ. ಆದರೆ ಜಗತ್ತು ಇದನ್ನು ಒಪ್ಕೊಳಲ್ವೇ? ರೈಟ್ ಆರ್ ರಾಂಗ್? ಇದನ್ನೂ ಫಿಂಗರ್ ಪ್ರಿಂಟ್ಸಲ್ಲೇ ಹೇಳ್ತೀವಿ. ಕೆಲವೊಬ್ಬರು ಫ್ಲೆಕ್ಸಿಬಲ್ಲೇ ಇರಲ್ಲ, ಅವ್ರಿಗೆ ಫೈರ್ ನೇಚರ್ ತುಂಬ ಜಾಸ್ತಿ ಇರುತ್ತೆ. ಅವ್ರನ್ನ ಎಲ್ಲರೂ ದೂಷಿಸ್ತಾ ಇರ್ತಾರೆ, ನೋಡು ಅವ್ನು ಯಾರ ಜೊತೆಗೂ ಮಾತಾಡಲ್ಲ, ಯಾರ ಜೊತೆಗೂ ಬೆರೆಯಲ್ಲ, ನನ್ನ ಮಗು ಯಾರ ಜೊತೆಗೂ ಆಟ ಆಡಲ್ಲ. ಇದು ಪ್ರಾಬ್ಲಮ್ ಅಲ್ಲಪ್ಪ, ಇಟ್ಸ್ ಅ ನೇಚರ್ ಆಫ್ ದ ಚೈಲ್ಡ್. ಅದಕ್ಕೊಂದು ಹೆಸರು ಕೊಡ್ತಾ ಹೋಗ್ತೇವೆ. ಆ ಮಗುಗೆ ಏನಾದರೂ ಒಂದು ಪ್ರಾಬ್ಲಮ್ ಅಂತ ನೀವು ಅಂದ್ಕೊಂಡ್ರಿ ಅಂದರೆ ನೀವು ತುಂಬ ಪ್ಯಾನಿಕ್ ಆಗ್ತೀರಾ, ತುಂಬ ಡಿಸ್ಟ್ರಾಕ್ಟ್ ಆಗ್ತೀರಾ. ಆವಾಗ ನಿಮ್ಮ ವೈಬ್ಸ್ ಎಲ್ಲ ಮಗುಗೆ ರಾಂಗ್ ಹೋಗಿ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಬಿಹೇವಿಯರಲ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಯಾವುದೇ ಒಂದು ಪೇರೆಂಟಿಂಗ್ ಮಾಡಬೇಕಾದ್ರೆ ಬೇಸಿಕ್ ಗೊತ್ತಿರಬೇಕು. ಆಮೇಲೆ ಚಿಕ್ಕ ಪ್ರಾಬ್ಲಮ್ಸು ಕ್ರಿಯೇಟ್ ಆಗಲ್ಲ, ದೊಡ್ಡ ಪ್ರಾಬ್ಲಮ್ಸು ಕ್ರಿಯೇಟ್ ಆಗಲ್ಲ. ಯಾವುದೇ ಚಿಕ್ಕ ಪ್ರಾಬ್ಲಮ್ ಇದ್ದರೂ, ಯಾವುದೇ ದೊಡ್ಡ ಪ್ರಾಬ್ಲಮ್ ಇದ್ದರೂ ನಾವು ಫಿಂಗರ್ ಪ್ರಿಂಟ್ಸ್ ನೋಡಿ ಸೊಲ್ಯೂಷನ್ ಕೊಟ್ಬಿಡ್ತೀವಿ. ಏನೂ ಪ್ರಶ್ನೆ ಕೇಳಲ್ಲ. ಅದು ಎಷ್ಟು ವರ್ಷದಿಂದನಾದರೂ ಇರಲಿ, ಹೆಂಗಾದರೂ ಇರಲಿ. ಕೆಲವೊಂದು ಮೇಜರ್ ಕೇಸಸ್ಗಳನ್ನೆಲ್ಲ ಅರ್ಲಿ ಚೈಲ್ಡ್ಹುಡಲ್ಲಿ ಮಾಡ್ಕೋಬೇಕಂತ ಹೇಳ್ತೀವಿ. ಸೊ ಬಿಹೇವಿಯರಲ್ ಚೇಂಜಸ್ ಎಲ್ಲ ಅದು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ ಲೈಕ್ ವೈಸ್. ಸರ್, ಇವಾಗ ನಾವು ಜನರಲ್ ಪೇರೆಂಟಿಂಗ್ ಬಗ್ಗೆ ಮಾತಾಡಿದ್ವಿ. ಬಟ್ ಇವಾಗ ತುಂಬ ಜನಕ್ಕೆ ಇವಾಗ ಸ್ಪೀಚ್ ಡಿಲೇ ಇತ್ತೀಚೆಗೆ ನಾನು ತುಂಬ ಕೇಳ್ತಾ ಇದ್ದೀನಿ ಈ ಪ್ರಾಬ್ಲಮ್ಸ್ನ. ಸೊ ಇದಕ್ಕೆ ರೂಟ್ ಕಾಸ್ ಏನು, ಏನಕ್ಕೆ ಇದೆಲ್ಲ ಬರ್ತಾ ಇದೆ? ನಿಮ್ಮ ಕಡೆಯಿಂದ, ನಿಮ್ಮ ಅನಾಲಿಸಿಸ್ ಕಡೆಯಿಂದ ನಿಮ್ಮ ಸೈನ್ಸ್ ಏನು ಹೇಳುತ್ತೆ? ಮೇಡಮ್, ನಮ್ಮ ಸೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಗೇನ್ ಇಟ್ ಈಸ್ ಕನೆಕ್ಟೆಡ್ ಟು ಬೇಸಿಕ್ ನೀಡ್ ಓನ್ಲಿ. ಆದರೆ ಇದನ್ನು ತುಂಬ ಪ್ಯಾರಾಮೀಟರ್ಸಲ್ಲಿ ನಾವು ಹೇಳ್ತೀವಿ. ಈಗ ಸ್ಪೀಚ್ ಡಿಲೇ ಮಗುಗೆ ಯಾಕೆ ಆಗಿರುತ್ತೆ? ನಮ್ಮ ರಿಪೋರ್ಟ್ ಪ್ರಕಾರ ಸ್ಪೀಚ್ ಡಿಲೇಗೆ ಬೇಕಾಗಿರೋಂತಹ ಯಾವ ಸ್ಪೀಚ್ ಡಿಲೇ ಇರುತ್ತೆ ಅಂತ ಅಂದ್ಕೊಳ್ಳಿ, ಆ ಥರ ಯಾವುದೂ ಸಿಮ್ಟಮ್ಸ್ ಇರಲ್ಲ ನಾವು ರಿಪೋರ್ಟ್ ಮಾಡಿದಾಗ ಮಗುಗೆ ಫಿಂಗರ್ ಪ್ರಿಂಟ್ಸ್ಗೆ. ಫಾರ್ ಎಕ್ಸಾಂಪಲ್, ಮಗುಗೆ ಸ್ಪೀಚ್ ಡಿಲೇ ಇರುತ್ತೆ ಅಂದರೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅನ್ನೋದು ಕಡಿಮೆ ಇರಬೇಕು. ಆದರೆ ಮಗುಗೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಅದು ಪ್ರಾಬ್ಲಮ್ ಅಲ್ಲ, ಮಗುಗೆ ಒರಿಜಿನಲ್ ಆಗಿ ಪ್ರಾಬ್ಲಮ್ ಇಲ್ಲ ಅಂತ. ಅಂದರೆ
ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ. ಎನ್ವಿರಾನ್ಮೆಂಟ್ ಯಾಕೆ ಮಗುಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್, ಯಾವ ಮಗುಗೆ ಸ್ಪೀಚ್ ಡಿಲೇ ಇರುತ್ತೆ, ಸಖತ್ ಸೀಕ್ರೆಟ್ ನಾನು ಹೇಳ್ತಿರೋದು ಇವಾಗ, ಎಲ್ಲರೂ ಕೇಳಿಸ್ಕೊಳ್ಳೇಬೇಕು. ಬೇರೆ ಬೇರೆ ಎಲ್ಲ ಎಫರ್ಟ್ ಹಾಕಿ ಮಗುಗೆ ವರ್ಕೌಟ್ ಆಗಿಲ್ಲ, ಎಲ್ಲ ನೀವು ಸೈಂಟಿಫಿಕಲಿ ಅಪ್ರೋಚ್ ಮಾಡಿದ್ದೀರಾ, ಸ್ಟಿಲ್ ಯು ಕುಡ್ ನಾಟ್ ಗೆಟ್ ಇಟ್ ಅಂದರೆ ಯು ಹ್ಯಾವ್ ಟು ಲಿಸನ್ ಟು ಇಟ್ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಇಟ್. ಬೇಸಿಕಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ತಾ ಇರಲ್ಲ. ದಿಸ್ ಈಸ್ ದ ಫಸ್ಟ್ ರೀಸನ್ ಏನಕ್ಕೆ ಮಗುಗೆ ಸ್ಪೀಚ್ ಡಿಲೇ ಆಗಿರೋದಕ್ಕೆ. ಸೆಕೆಂಡ್ ರೀಸನ್ ತುಂಬ ಟೆಕ್ನಿಕಲಿ ಹೋಗ್ತೀನಿ ಇವಾಗ. ಮಕ್ಕಳಲ್ಲಿ ಗ್ರೂಪ್ ಕಮ್ಯುನಿಕೇಟರ್ಸ್ ಅಂತ ಒಂದು ಕ್ಯಾಟಗರಿ ಇರುತ್ತೆ, ಒನ್ ಆನ್ ಒನ್ ಕಮ್ಯುನಿಕೇಟರ್ ಅಂತ ಒಂದು ಕ್ಯಾಟಗರಿ ಇರುತ್ತೆ. ಮನೇಲಿ ಮಗು ತಾಯಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದೆ ಅಂತ ಅಂದ್ಕೊಳ್ಳಿ, ಆದರೆ ಆ ಮಗು ಗ್ರೂಪ್ ಕಮ್ಯುನಿಕೇಟರ್. ಅದರ ಅರ್ಥ ಏನು, ಮಗು ಯಾವಾಗ ಗ್ರೂಪ್ ಕಮ್ಯುನಿಕೇಟರ್ ಆಗಿರುತ್ತೆ, ತಾಯಿ ಒಬ್ಬರೇ ಇದ್ದಾಗ ಕಮ್ಯುನಿಕೇಷನ್ ಸ್ವಿಚ್ ಆನ್ ಆಗಿರಲ್ಲ ಮಗುಗೆ. ಇದು ಪ್ರಾಬ್ಲಮ್ ಅಲ್ಲ, ದಿಸ್ ಈಸ್ ಜಸ್ಟ್ ಅ ನೇಚರ್ ಆಫ್ ದ ಚೈಲ್ಡ್. ಯಾವಾಗ ಮಗುಗೆ 3 ಜನ 4 ಜನ ಗ್ರೂಪಲ್ಲಿ ಸಿಗ್ತಾರೆ ಅಲ್ವಾ, ಆವಾಗ ಮಗು ತಾನಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ. ಯಾವ ಫ್ಯಾಮಿಲಿಯಲ್ಲಿ ಒಂದು ಗ್ರೂಪ್ ಫಾರ್ಮೇಷನ್ ಆಗ್ತಿರಲ್ಲ ರೆಗ್ಯುಲರ್ ಆಗಿ, ಅದರಲ್ಲೂ ಅರ್ಲಿ 3 years ಮೇಡಮ್, ಯಾವಾಗ ತಾಯಿ ಮಾತ್ರ ಒಬ್ಬರೇ ಇರ್ತಾರೆ ಅಥವಾ ತಂದೆ ತಾಯಿ ಇಬ್ಬರೂ ಸೇರಿ ತಾಯಿ ಅಥವಾ ತಂದೆ ಒಬ್ಬರೇ ಇರೋವಂಥ ಮನೆಯಲ್ಲೇ ಬಿಟ್ಬಿಟ್ಟಿರ್ತಾರೆ, ಅಲ್ಲಿ ಅಜ್ಜ ಅಜ್ಜಿ ಇಬ್ಬರು ಮಾತಾಡ್ತಿರಲ್ಲ, ಆ ಥರ ವಾತಾವರಣದಲ್ಲಿ ಬೆಳೀತಾ ಇರುತ್ತೆ, ಆ ಮಗುಗೆ ಸ್ಪೀಚ್ ಡಿಲೇ ಪ್ರಾಬ್ಲಮ್ ಬರುತ್ತೆ. ದಿಸ್ ಈಸ್ ದ ಸಿಂಪ್ಟಮ್ ನಂಬರ್ ಸೆಕೆಂಡ್, ದ ರೂಟ್ ಕಾಸ್ ಐ ಆಮ್ ಟಾಕಿಂಗ್ ಅಬೌಟ್. ಇಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಪ್ರಾಬ್ಲಮ್ ಆಫ್ ದ ಚೈಲ್ಡ್. ಓಕೆ, ಆ್ಯಂಡ್ ಅನದರ್ ಪ್ಯಾರಾಮೀಟರ್, ಚೈಲ್ಡ್ ಈಸ್ ಎ ಒನ್ ಆನ್ ಒನ್ ಕಮ್ಯುನಿಕೇಟರ್. ಗ್ರೂಪ್ ಎಲ್ಲ ಇದೆ ಅಂತ ಅಂದ್ಕೊಳ್ರಿಪ್ಪ, ಅವರೆಲ್ಲ ಖುಷಿಯಾಗಿಲ್ಲ, ಏನೇನೋ ಕಿತ್ತಾಡ್ತಿದ್ದಾರೆ, ಜೋರಾಗಿ ಮಾತಾಡ್ತಿದ್ದಾರೆ, ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಾರೆ, ಇವ್ರನ್ನ ಅವ್ರು ಟೀಸ್ ಮಾಡ್ತಾರೆ, ಇವ್ರಿಗೆ ಅವ್ರೇನೋ ಕಂಪ್ಲೇಂಟ್ ಹೇಳ್ತಾರೆ, ಈ ಥರ ವಾತಾವರಣದಲ್ಲೇ ಬೆಳೀತಾ ಇದೆ ಯಾವ ಮಗು, ಒನ್ ಆನ್ ಒನ್ ಕಮ್ಯುನಿಕೇಟರ್ ಮಗು. ಅವಾಗಲೂ ಮಗು ಮಾತಾಡಲ್ಲ. ನೆಕ್ಸ್ಟ್ ಲೀಡರ್ಶಿಪ್ ಅಂತ ಬರುತ್ತೆ. ಇದರಲ್ಲಿ 1 ವೇ ಕಮ್ಯುನಿಕೇಟರ್ ಮತ್ತು 2 ವೇ ಕಮ್ಯುನಿಕೇಟರ್ ಮಗು ಅಂತ ಇರುತ್ತೆ. 2 ವೇ ಕಮ್ಯುನಿಕೇಟರ್ ಇರೋ ಮಗುಗೆ ಸ್ಪೀಚ್ ಡಿಲೇ ಪ್ರಾಬ್ಲಮ್ ಆಗೋದೇ ಇಲ್ಲ. ನೀವೇನೋ ಹೇಳ್ತಾ ಇರ್ತೀರಾ, ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ನಮ್ದು ಯಾವುದೋ ಒಂದು ಸಮಯ ಬಂದಿರುತ್ತೆ, ಅವಾಗ ನಾವು ಮಾತಾಡ್ಬಿಡ್ತೀವಿ. ದಿಸ್ ಇಸ್ ಇದು 2 ವೇ ಅಂತ ಹೇಳ್ತಿರೋದು, ನೀವು ಒಬ್ರಿಗೊಬ್ರು ರೆಸ್ಪಾನ್ಸ್ ಮಾಡೋದು. ಓಕೆ, 2 ವೇ ಅಂದರೆ ನೀವೇನೋ ಕರಿತೀರಾ ಅಂತ ಅಂದ್ಕೊಳ್ಳಿ ಮೇಡಮ್, ನಾನು ರೆಸ್ಪಾಂಡ್ ಮಾಡ್ತೀನಿ, ಬರ್ತೀನಿ, ಬರಲ್ಲ, ನಾನು ಕೇಳಿಸ್ಕೊಂಡೆ, ನಾನು ಕೇಳಿಸ್ಕೊಂಡಿಲ್ಲ, ಮಾಡ್ತೀನಿ, ಮಾಡಲ್ಲ, ಎಲ್ಲದಕ್ಕೂ ರೆಸಿಪ್ರೋಕೇಟ್ ಮಾಡೋದು ಅಥವಾ ಅಕ್ನಾಲೇಜ್ಮೆಂಟ್ ಮಾಡೋದು. ಇದನ್ನು ಮಾಡಿಲ್ಲ ಅಂದರೂ ಬ್ರೈನಲ್ಲಿ ಪ್ರೋಸೆಸ್ ಅಂತೂ ಆಗ್ತಾ ಇರುತ್ತೆ. ಓಕೆ, ಆದರೆ 1 ವೇ ಕಮ್ಯುನಿಕೇಟರ್ ಅಂತ ಇರ್ತಾರೆ. ಆ ಥರ 1 ವೇ ಕಮ್ಯುನಿಕೇಟರ್ ಇರೋರು ಅವ್ರ ಕೆಲಸದಲ್ಲಿ ಮಾತ್ರ ಅವ್ರು ಯಾವಾಗಲೂ ನಿರತರಾಗಿರ್ತಾರೆ. ಹಾಗಿರ್ಬೇಕಾದ್ರೆ ನೀವೇನೇನೆಲ್ಲ ಮಾತಾಡ್ತಿರ್ತೀರ ಆ ಮಗು ಕೇಳಿಸ್ಕೊಳ್ತಿರಲ್ಲ, ಆ ಮಗುಗೆ ರಿಜಿಸ್ಟರ್ ಆಗಿರಲ್ಲ. ಆ ಮಗು ಜೊತೆಗೆ ನೀವೇನೋ ಆಟ ಆಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ, ಆ ಮಗು ಜೊತೆಗೆ ನೀವೇನೋ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅವಾಗ ಮಾತ್ರ ಮೆದುಳು ಕೇಳಿಸ್ಕೊಳುತ್ತೆ, ಅವಾಗ ಮಾತ್ರ ಪದಗಳು ರಿಜಿಸ್ಟರ್ ಆಗ್ತಿರುತ್ತೆ. ಆ ಪದಗಳು ರಿಜಿಸ್ಟರ್ ಆದಮೇಲೆ ಮಗು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಷ್ಟೋ ತಂದೆ ತಾಯಿ ಅಂದರೆ ಏನು ಮಾಡ್ತಾರೆ, ಮಗುನ ಒಂದೇ ಆಟಾಡಕ್ಕೆ ಬಿಟ್ಬಿಟ್ಟಿರ್ತಾರೆ. ಇವಾಗೆಲ್ಲ ಆಟ ಸಾಮಾನೆಲ್ಲ 100 ರೂಪಾಯಿ ಕೊಟ್ಟರೆ, 50 ರೂಪಾಯಿ ಕೊಟ್ಟರೆ, ಒಂದು 10,000 ರೂಪಾಯಿ ಕೊಟ್ಬಿಟ್ರೆ ಮನೆ ತುಂಬ ಆಟ ಸಾಮಾನು ತಂದುಬಿಡ್ಬೋದು ಮೇಡಮ್. ವೈ ಆಮ್ ಸೇಯಿಂಗ್ ದಿಸ್ ಅಂದರೆ ತುಂಬ ಬೇಜಾರಲ್ಲಿ ಹೇಳ್ತಿರೋ ಮಾತಿದ್ದು. ದೇ ರಿಯಲಿ ಡೋಂಟ್ ನೋ ವಾಟ್ ಆರ್ ದ ಚಾಲೆಂಜಸ್ ಕ್ಯಾನ್ ಕಮ್ ಇನ್ ದ ಫ್ಯೂಚರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಈ ಮೆಕ್ಯಾನಿಸಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದು ನಾನು ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಾ ಇರೋಂಥ ಇನ್ಪುಟ್ಸು. ಇದು ನಾನು ಯಾವ ಬುಕ್ಕಿಂದನೂ ತೊಗೊಂಡಿಲ್ಲ, ಯಾವ ಎಕ್ಸ್ಪರ್ಟಿಂದನೂ ತೊಗೊಂಡಿಲ್ಲ, ಯಾವುದು ರೆಫರೆನ್ಸ್ ಪಾಯಿಂಟು ತೊಗೊಂಡಿಲ್ಲ. ಇಟ್ಸ್ ಮೈ ಓನ್ ರಿಸರ್ಚ್. ಹಾಗಿರ್ಬೇಕಾದ್ರೆ ಮಗು ಮೆಕ್ಯಾನಿಸಮ್ನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಇನ್ಪುಟ್ ಕೊಟ್ರಿ ಅಂತ ಹೇಳಿದ್ರೆ 100% ರಿಸಲ್ಟ್ಸ್ ಬರುತ್ತೆ. ನಾವೆಲ್ಲ ಸ್ಪೆಸಿಫಿಕ್ ಇನ್ಪುಟ್ಸ್ ಕೊಡ್ತೀವಿ, ಮತ್ತೆ ನೀವು ಟ್ರೈ ಮಾಡಿ ನೋಡೋಣ ಆಗುತ್ತಾ, ಹಂಗೆಲ್ಲ ಇಲ್ಲ ಮ್ಯಾಮ್. ನೀವು ಯಾವಾಗ ಮಗು 3 years 4 years 5 yearsಲ್ಲಿ ಬರ್ತೀವಿ, ರಿಸಲ್ಟ್ಸ್ ಆರ್ ಗ್ಯಾರಂಟಿಡ್. ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಇದಕ್ಕೆ ಮುಂಚೆ ನೀವು ಹೆಂಗೆ ಮಗುಗೆ ವಾತಾವರಣ ಕೊಟ್ಟಿದ್ರಿ ಅದು ನಮ್ಗೆ ಬೇಕಾಗಿಲ್ಲ, ಬಟ್ ವಿ ವಿಲ್ ಗಿವ್ ದ ಸೊಲ್ಯೂಷನ್ಸ್. 100% ರಿಸಲ್ಟ್ಸ್ ಗ್ಯಾರಂಟಿಡ್. ನೀವೇನೆಲ್ಲ ಟೆಸ್ಟೆಲ್ಲ ಮಾಡಿಸಿರ್ಬೋದು, ಬಟ್ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ, ನಿಮ್ಮ ಮಗನ ನೇಚರ್ ಹೆಂಗಿದೆ, ನಿಮ್ಮ ಮಗಳು ನೇಚರ್ ಹೆಂಗಿದೆ. ಇವ್ರು ಈ ನೇಚರ್ನ, ಮಗುದು ನೇಚರ್ ಹೇಳಿದೇನೆ ಅಪ್ಪ ಅಮ್ಮನ ನೇಚರ್ ಏನಿದೆ ಅಂತ ಹೇಳ್ಬೋದು. ಓಕೆ, ಸೊ ಆವಾಗ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ, ಹೌದು ಮುರಳಿ ಹೇಳ್ತಿರೋದು ಕರೆಕ್ಟ್ ಇದೆ, ನಾವು ಇದೆಲ್ಲ ಎಲಿಮೆಂಟ್ಸ್ಗಳನ್ನ ಮಿಸ್ ಮಾಡಿಬಿಟ್ಟಿದ್ದೀವಿ ಅರ್ಲಿ ಚೈಲ್ಡ್ಹುಡಲ್ಲಿ, ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ. ಮಗು ಬೇಸಿಕ್ ನೀಡನ್ನ ನಾವು ಫುಲ್ಫಿಲ್ ಮಾಡಿಬಿಟ್ರೆ ಮಗುಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ ಬಂದುಬಿಡುತ್ತೆ, ಅವಾಗ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ, ಮಗು ಮಾತಾಡುತ್ತೆ. ನಮ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಟೆಸ್ಟಿಮೋನಿಯಲ್ಲಿದೆ ಮಗು ಮಾತು ಬಂದಿರೋದು, ಅಪ್ಪ ಅಮ್ಮನೇ ಹೇಳಿದ್ದಾರೆ ಮಗು ಮಾತು ಬಂದಿದೆ ಅಂತ, ಈ ಥರ ಸ್ಟೇಜಲ್ಲಿ ಇದ್ವಿ ನಾವು ಅಂತೆಲ್ಲ ಹೇಳಿದ್ದಾರೆ. ಬಟ್ ಎಲ್ಲ ಪೇರೆಂಟ್ಸ್ಗಳು ನಮಗೆ ಟೆಸ್ಟಿಮೋನಿಯಲ್ ಕೊಡಲ್ಲ.
ದಿಸ್ ಈಸ್ ದ ರೀಸನ್ಸ್ ಫಾರ್ ಆಲ್ ದ ಸ್ಪೀಚ್ ಡಿಲೇ. ಮತ್ತು ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಮೇಡಮ್, ಸಾಧ್ಯ ಇಲ್ಲ. ಇದಕ್ಕಿಂತ ಹಿಂದೇನೋ ಸೈನ್ಸ್ ಇರೋಕ್ಕೆ ಇದಿಷ್ಟೇ, ಇದಕ್ಕೆ ಸೊಲ್ಯೂಷನ್ ಸಿಕ್ಬಿಟ್ರೆ ಆಗೋಯ್ತು. ಓಕೆ. ಸೊ ಇದೇ ಥರ ಈ ADHD ಇದ್ರ ಬಗ್ಗೆನೂ ಹೇಳ್ತೀರಾ? ADHD ಆ್ಯಂಡ್ OCD ಎರಡು. ಇವಾಗ OCD ಅಂತ ತೊಗೊಳ್ತೀನಿ ಮೇಡಮ್. OCD ನಿಮಗೆ ಬೇಸಿಕಲಿ ಅಡಲ್ಟ್ಸಲ್ಲಿ ಕಾಣಿಸುತ್ತೆ, ಮಕ್ಕಳಲ್ಲಿ ಕಾಣಿಸ್ತಿರಲ್ಲ. ಸಮ್ಟೈಮ್ಸ್ ನನಗೆ ಅದು ಚಿಕ್ಕ ಮಕ್ಕಳಿಗೆ, ಯಾಕಂದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ನನ್ನ ಮಗುಗೆ ಅಂದರೆ ನಾನು OCD ಅಂತ ನಾನು ಇವಾಗ ಹೇಳಲ್ಲ. ಬಟ್ ಅದೇನಂದರೆ ರಿಯಲ್ ಎಕ್ಸ್ಪೀರಿಯನ್ಸ್ ಇವಾಗ ನಾನು ಹೇಳ್ತಾ ಇರೋದು. ನನ್ನ ಮಗನೇ ಏನಾದರೂ ಒಂದು ಮಾಡ್ತಿದ್ರೆ ಕರೆಕ್ಟಾಗಿ ಹಿಂಗೇ ಇರಬೇಕು. ಇವಾಗ ಅವನೊಂದು ಪ್ಯಾಂಟ್ ಹಾಕ್ಕೊಂಡಿದ್ದಾನೆ ಅಂದರೆ ಆ ಪ್ಯಾಂಟ್ ಎಕ್ಸಾಕ್ಟ್ಲಿ ಇರಬೇಕು, ಹಿಂಗೆ ಅದು ಒಂದಿಷ್ಟು ಹಿಂಗಾದರೆ ಫುಲ್ ಕಿರ್ಚಾಟ. ಇದು ಯಾಕೆ, ಯಾರಿಂದ ಡೆವಲಪ್ ಮಾಡ್ಕೊಂಡ ಏನು ಅಂತ ಗೊತ್ತಿಲ್ಲ. ಬಟ್ ಇವಾಗ ಹೀ ಈಸ್ ಗೆಟಿಂಗ್ ಬೆಟರ್. ಒಂದು ಸ್ವಲ್ಪ ಇವಾಗ 4ಇಂದ 5ಗೆ ಟರ್ನ್ ಆಗ್ತಾ ಇದ್ದಾನೆ. ಬಟ್ 3 ಇಯರ್ಸ್ ಈ ಟೈಮಲ್ಲಿ ಅನ್ಬೇರಬಲ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಈ ಥರದ್ದೆಲ್ಲ ಅದು OCD ಅಂತ ನಾನು ಹೇಳಲ್ಲ. ಬಟ್ ಈ ಥರದ್ದು ಯಾಕೆ ಬಿಹೇವಿಯರ್ಸ್ ಡೆವಲಪ್ ಆಗುತ್ತೆ ಅಂತ. ಮೇಡಮ್ ಇವಾಗ ನಿಮಗೆ ಇದನ್ನು ಒಂದು 3 ಪ್ಯಾರಾಮೀಟರ್ಸಲ್ಲಿ ಬರುತ್ತೆ, ಓಕೆನಾ? ಇವಾಗ ಕೆಲವು ಮಕ್ಕಳಿಗೆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಇನ್ಹೆರಿಟೆಡ್ ನೇಚರಲ್ಲಿ ಬಂದುಬಿಟ್ಟಿರುತ್ತೆ. ಆ ಥರ ಸೆಲ್ಫ್ ಡಿಸಿಪ್ಲಿನ್ ಇರೋರು ಇದೇ ಥರ ಇರಬೇಕು ಅಂತ. ಇವಾಗ ನೋಡಿ, ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರು ಇರ್ತಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಸೋಫಾ ಮೇಲೆ ಏನಾದರೂ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಅವ್ರು ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ, ಲವ್ ಮಾಡ್ತಾರೆ, ಅಥವಾ ರೆಸ್ಪೆಕ್ಟ್ ಇದೆ ಅನ್ನೋದು ಮರ್ತೋಗ್ಬಿಡುತ್ತೆ ಅವ್ರಿಗೆ. ಇದನ್ನು ಯಾಕೆ ಇಲ್ಲಿ ಇಟ್ಟಿದ್ದೀರಾ? ಇದು ಅಡಲ್ಟ್ಸಲ್ಲೂ ಇದೆ ಮೇಡಮ್. ಅಂದರೆ ವೈ ಆಮ್ ಸೇಯಿಂಗ್ ದಿಸ್ ಅಂದರೆ ದಟ್ ಪರ್ಸನ್ ಹೂ ಈಸ್ ಟಾರ್ಗೆಟಿಂಗ್ ಯು ಆ್ಯಂಡ್ ದೇ ಆರ್ ಸ್ಕೋಲ್ಡಿಂಗ್ ಯು ಆ್ಯಂಡ್ ಗೆಟಿಂಗ್ ಆ್ಯಂಗ್ರಿ ಫೀಲಿಂಗ್ಸ್ ಅಬೌಟ್ ಯು ಅಂದರೆ ಅವ್ರಿಗೆ ಸೆಲ್ಫ್ ಡಿಸಿಪ್ಲಿನ್ ಇದೆ. ಮಗುಗೆ ಅದು ಬಂದಿದೆ ಸೆಲ್ಫ್ ಡಿಸಿಪ್ಲಿನ್. ನನಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ಇಟ್ ಹ್ಯಾಸ್ ಕಲ್ಟಿವೇಟೆಡ್ ಬೈ ಸೀಯಿಂಗ್ ದ ಪೀಪಲ್. ಯಾವುದ್ಯಾವ್ದು ಹೆಂಗೆ ಆರ್ಗನೈಸ್ಡ್ ಆಗಿರಬೇಕು, ಸಿಸ್ಟಮ್ಯಾಟಿಕ್ ಆಗಿರಬೇಕು, ಸ್ಟ್ರಕ್ಚರ್ಡ್ ಆಗಿರಬೇಕು, ಅದೆಲ್ಲ ನಾನು ನೋಡಿ ಕಲ್ತಿರೋದು. ಸೊ ನನಗೆ ಅದೆಲ್ಲ ಮ್ಯಾಟ್ರ್ ಆಗ್ತಿರಲಿಲ್ಲ ಚೈಲ್ಡ್ಹುಡ್ಡಲ್ಲಿ. ಇವಾಗ ತುಂಬ ಮ್ಯಾಟ್ರ್ ಆಗ್ತಿದೆ, ಬಿಕಾಸ್ ನಾನು ಕಲಿತಾ ಇದ್ದೀನಿ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನು. ಅದಕ್ಕೆ ಇವಾಗೆಲ್ಲ ವಸ್ತುಗಳು ಎಲ್ಲೆಲ್ಲಿರುತ್ತೆ ಅದೆಲ್ಲ ಕರೆಕ್ಟಾಗಿಲ್ಲ ಅಂದರೆ ಸಖತ್ ಇರಿಟೇಷನ್ ಆಗಿಬಿಡುತ್ತೆ. ಹಾಗೆ ಕೆಲವು ಮಕ್ಕಳಿಗೆ ಇನ್ಹೆರಿಟೆಡ್ ನೇಚರಲ್ಲೇ ಸೆಲ್ಫ್ ಡಿಸಿಪ್ಲಿನ್ ಇರುತ್ತೆ, ಅವ್ರು ಮಾತ್ರ ಆ ಥರ ಮಾಡ್ತಾರೆ. ಅದನ್ನು OCD ಅಂತ ಕರಿಬಾರ್ದು. ನೆಕ್ಸ್ಟ್ ಪಾಯಿಂಟ್, ಕೆಲವು ಮಕ್ಕಳುಗಳು ಪ್ಲ್ಯಾನರ್ಸ್ ಇರ್ತಾರೆ. ಯಾವುದಾದ್ಮೇಲೆ ಯಾವುದು ಪ್ಲ್ಯಾನಿಂಗ್ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಇದ್ದರೆ, ಒಂದು ಕೆಲಸ ಮಾಡಿದ ಮೇಲೆ ನೆಕ್ಸ್ಟ್ ಕೆಲಸ ಗೊತ್ತಿರಲ್ಲ ಅಲ್ಲ, ಇವ್ರನ್ನ ಪ್ಲ್ಯಾನರ್ಸ್ ಅಂತ ಕರೀತಾರೆ. ಪ್ಲ್ಯಾನರ್ಸ್ ಏನೇನು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಇದು ಅಡಲ್ಟ್ಸಲ್ಲೂ ಇರುತ್ತೆ, ಮಗುವಲ್ಲೂ ಇರುತ್ತೆ. ಇವಾಗ ಒಂದೇ ಆಟ ಆಡೋ ಸಾಮಾನು ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ಒಂದೇ ಓದೋದೇ ಮಾಡೋಕ್ಕೆ ಹೇಳ್ತೀರಾ ಅಂದ್ಕೊಳ್ಳಿ, ಅದೊಂದನ್ನೇ ಮಾಡ್ತಾ ಇರುತ್ತೆ. ಅದನ್ನು ನೀವು OCD ಅಂತ ಕರಿಬೋದು, ಆದರೆ ಕರಿಬಾರ್ದು. ಯಾಕೆಂದರೆ ಅದು ಬರೆಯೋದಲ್ಲ, ಒಳ್ಳೇದು ಬಿಡು ಬರ್ಕೊಳ್ಳಿ ಅಂತ. ಅಂದರೆ ನಿಮಗೆ ಯಾವ್ದು ಒಳ್ಳೇದು ಅಂತ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಒಪ್ಕೊಂತೀರಾ. ಯಾವ್ದು ಒಳ್ಳೇದಲ್ಲ ಅಂತ ನಿಮ್ಮ ಡಿಕ್ಷನರಿಯಲ್ಲಿದೆ, ಫಿಲಾಸಫಿಯಲ್ಲಿದೆ, ಅದನ್ನೆಲ್ಲ ಬ್ಯಾಡ್ ಅಂತ ಅಂದ್ಬಿಡ್ತೀರಾ. ಅದಕ್ಕೋಸ್ಕರ ಮೋಸ್ಟ್ಲಿ ನೀವು ನಿಮ್ಮ ಲೈಫಲ್ಲಿ ಕೆಲವು ವಿಷಯಗಳನ್ನು ಕಲ್ಟಿವೇಟ್ ಮಾಡ್ಕೊಂಡಿರ್ಬೋದು. ಅದಕ್ಕೆ ತುಂಬ ವರ್ಷಗಳೆಲ್ಲ ಆಗಿರುತ್ತೆ. ನೀವು ಕಲ್ಟಿವೇಟ್ ಮಾಡ್ಕೊಂಡಿರ್ಬೇಕಾದ್ರೆ ನಿಮ್ಮ ಮಗು ಅದು ಪಾಸ್ ಆಗಲ್ವಾ? ಆಗುತ್ತೆ. ಸೊ ದಟ್ ಈಸ್ ಅ ರೀಸನ್ ದೇ ಆರ್ ಆಲ್ರೆಡಿ ಪರ್ಫೆಕ್ಷನಿಸ್ಟ್ಗಳಂತ. ಅವ್ರು ಪರ್ಫೆಕ್ಟಾಗಿಯೇ ಇರಬೇಕಂತ ಆಸೆ ಪಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಚೈಲ್ಡ್ಹುಡ್ಡಲ್ಲಿ ಏನೇನೆಲ್ಲ ಸ್ಟ್ರಗಲ್ ಮಾಡಿದ್ರಿ, ಅದರಿಂದ ಏನೇನೆಲ್ಲ ನಾಲೆಡ್ಜ್ ಗೇನ್ ಮಾಡ್ಕೊಂಡು ಅದು ನಿಮ್ಮ ಮಗುಗೆ ಟ್ರಾನ್ಸ್ಫರ್ ಆಗಿದೆ. ಹೆಂಗೆ ನಿಮ್ಮಿಂದ ನಿಮ್ಮ ಮಗುಗೆ ಕಿವಿ ಪಾಸ್ ಆಯಿತು, ಕಣ್ಣು ಪಾಸ್ ಆಯಿತು, ಮೂಗು ಪಾಸ್ ಆಯಿತು, ಅದೇ ಥರ ನಿಮ್ಮ ಲೈಫಿನ ಎಕ್ಸ್ಪೀರಿಯನ್ಸಸ್ಗಳು ಸೆಲ್ಫ್ ಡಿಸಿಪ್ಲಿನ್ ಆಲ್ರೆಡಿ ಪಾಸ್ ಆಗಿದೆ. ಆದರೆ ನಮ್ಗೆ ಅದು ಒಪ್ಕೊಳಕ್ಕೆ ಇಷ್ಟ ಇಲ್ಲ. ಅಡ್ಜಸ್ಟ್ ಮಾಡ್ಕೋಬೋದಲ್ಲ. ವೈ ಡು ಯು ವಾಂಟ್ ಟು ಅಡ್ಜಸ್ಟ್ ಥಿಂಗ್ಸ್? ಈ ವರ್ಲ್ಡಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ, ಕಾಂಪ್ರಮೈಸ್ ಮಾಡ್ಕೊಳಕ್ಕೆ, ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕೆ ಎಲ್ಲ ಎಲ್ಡರ್ಸ್ ಹೇಳಿರೋದಕ್ಕೋಸ್ಕರನೇ ನಾವು ಯಾರೂ ಖುಷಿಯಾಗಿಲ್ಲ. ನಿಮ್ಗೇನು ಇಷ್ಟ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ವೆನ್ ಯು ಆರ್ ಅನ್ ಅಡಲ್ಟ್, ನಿಮ್ಗೇನು ಇಷ್ಟ ಇಲ್ಲ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಅವಾಗ ಪೀಪಲ್ ಚೇಂಜ್ ಮಾಡ್ಕೊತಾರೆ ಅವ್ರನ್ನ ಬಿಹೇವಿಯರ್ನ. ನೀವೇನು ಎಕ್ಸ್ಪ್ರೆಸ್ ಮಾಡದೇ ಇರೋ ಎಲ್ಲ ನಿಮ್ಮ ಮನಸ್ಸೊಳಗಡೆ ಮುರಳಿ ಚೇಂಜ್ ಮಾಡ್ಕೊತಾನೆ ಅಂತ ಇದ್ದರೆ ನನಗೆ ಹೆಂಗಾದರೂ ಗೊತ್ತಾಗ್ಬೇಕು ನಿಮಗೆ ಇರಿಟೇಟ್ ಆಗ್ತಾ ಇದೆ ಅಂತ. ನನಗೆ ಇರಿಟೇಟ್ ಆಗೋ ಎಲಿಮೆಂಟ್ಸೇ ಬೇರೆ, ನಾನು ಅಪ್ಸೆಟ್ ಆಗೋ ಎಲಿಮೆಂಟ್ಸೇ ಬೇರೆ. ಅದೇ ಥರ ನಿಮಗೇನೋ ಅದು ಡಿಫ್ರೆಂಟ್ ಆಗಿರುತ್ತೆ, ವೈಸ್ ವರ್ಷ ವರ್ಕ್ ಆಗ್ತಾ ಇರುತ್ತಲ್ವ. ಸೊ ಹಾಗಿರ್ಬೇಕಾದ್ರೆ ಅದು ಮಗುವಲ್ಲಾದರೂ ಇರಲಿ ಅಥವಾ ಅಡಲ್ಟಲ್ಲಾದರೂ ಇರಲಿ, ಅದನ್ನು ಯಾರಾದರೂ ಒಬ್ಬರು OCD ಅಂತ ಕರೀತಾ ಇದ್ದಾರೆ ಅಂದರೆ, ಚೈಲ್ಡ್ ಆ್ಯಸ್ ಅ ಗ್ರೇಟರ್ ಎಬಿಲಿಟೀಸ್ ದ್ಯಾನ್ ಸಂಬಡಿ ಆ್ಯಂಡ್ ದೇ ವಾಂಟ್ ಟು ಡೂ ಇಟ್ ಆಲ್ವೇಸ್ ದ ಬೆಸ್ಟ್. ದೇ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ದ ಆರ್ಡಿನರಿ ಥಿಂಗ್ಸ್. ದೇ ಆಲ್ವೇಸ್ ವಾಂಟ್ಸ್ ಟು ಗೋ ವಿತ್ ದ ಬೆಸ್ಟ್ ಆರ್ ಸ್ಟ್ಯಾಂಡರ್ಡೈಸ್ ಥಿಂಗ್ಸ್ ಮೇಲೆ ಹೋಗ್ಬೇಕಂತ ಇರುತ್ತೆ. ಅದು ಹೇಗೆ ಕೋಪ ಮಾಡಬೇಕು ಅಂತ ಇವಾಗ ಎಕ್ಸಾಂಪಲ್ ನಾನು ಹೇಳಿದೆ. ಇವಾಗ ನನಗೆ ಅದು ಒಂದು ಪ್ಯಾಂಟ್ ವಿಷಯ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ. ಈ ಥರ ಸುಮಾರು ವಿಷಯದಲ್ಲಿ ಮಾಡ್ತಾನೆ. ಸೊ ಅದನ್ನು ನಾವು ಹೇಗೆ, ಇವಾಗ
ಕಿರ್ಚಾಡ್ತಾ ಇರ್ತಾರೆ, ಸರಿಯಾಗಿರುತ್ತೆ, ಸರಿಯಾಗಿ ಎಕ್ಸಾಕ್ಟ್ಲಿ ಅವ್ರು ಹೇಳ್ದಂಗೆ ಮಾಡಿರ್ತೀನಿ, ಸ್ಟಿಲ್ ಕಿರ್ಚಾಡ್ತಾರೆ ಅಂತ ಅನ್ಕೊಳ್ಳಿ. ಹೆಂಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಅರ್ಥ ಆಗಲ್ಲ ನನಗೆ. ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಮೇಡಮ್, ಆ ಥರ ಸಿಚುವೇಶನಲ್ಲಿ ಈ ಥರ ಓಕೆನಾ, ಈ ಥರ ಓಕೆನಾ ಅಂತ ನೀವು ಪೊಲೈಟಾಗಿ ಕೇಳ್ತಾ ಇರಬೇಕು. ನಿಮ್ಮ ಅಪ್ರೋಚಿಂಗ್ ಇದೆಯಲ್ಲ, ದಟ್ ಈಸ್ ಅಕಾರ್ಡಿಂಗ್ ಟು ದ ಚೈಲ್ಡ್ಸ್ ಬ್ರೈನ್ ನೇಚರ್. ಆ 21 ಪ್ಯಾರಾಮೀಟರ್ಸ್ ಏನು ಹೇಳಿದ್ವಿ ಅಲ್ಲ, ಬ್ರೈನ್ ಪ್ಯಾಟರ್ನ್ಸು, ಅದು ಯಾವುದಿದೆ ಅಂತ ತಿಳ್ಕೊಳ್ಬೇಕು ನೀವು. ಕೇಳಿಸ್ಕೊಳಕ್ಕೆ ಸಪ್ರೇಟ್ ಇರುತ್ತೆ, ಲೀಡರ್ಶಿಪ್ಗೆ ಸಪ್ರೇಟ್ ಇರುತ್ತೆ, ನೋಡೋಕ್ಕೇ ಸಪ್ರೇಟ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೇ ಸಪ್ರೇಟ್ ಪ್ಯಾಟರ್ನ್ಸ್ ಇರುತ್ತೆ. ಇದೆಲ್ಲ ನಾವು ಮೈಕ್ರೋ ಲೆವೆಲಲ್ಲಿ ನಿಮಗೆ ಎಜುಕೇಟ್ ಮಾಡ್ತೀವಿ. ಈ ಥರ ಚಾಲೆಂಜ್ ಅಂತ ಬಂದ್ರೆ ನಿಮ್ಮ ಮಗುಗೆ ನೀವು ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಆವಾಗ ಮಗು ಬ್ರೈನ್ಗೆ ಅರ್ಥ ಆಗುತ್ತೆ. ಆವಾಗ ಕಿರ್ಚಾಡೋದು, ಹಠ ಮಾಡೋದು, ಟ್ಯಾಂಟ್ರಮ್ಸ್ ಮಾಡೋದೆಲ್ಲ ಮಾಡಲ್ಲ. ಬಟ್ ನೀವೇನು ಮಾಡ್ತೀರಾ, ನಿಮಗೆ ಗೊತ್ತಿರೋವೇ ಹೇಳ್ತೀರಾ. ಆದರೆ ಅದು ನಿಮ್ಮದು, ನಿಮ್ಮ ಹಸ್ಬೆಂಡ್ದು, ನಿಮ್ಮ ಅಪ್ಪಾಜಿದು, ನಿಮ್ಮ ಅಮ್ಮದು, ಅತ್ತೆದು, ಮಾವದು, ನಿಮ್ಮ ಅಜ್ಜದು, ನಿಮ್ಮ ಅಜ್ಜಿದು, ನಿಮ್ಮ ಮನೆಯವ್ರ ಅಜ್ಜದು, ಅಜ್ಜಿದು ಎಲ್ಲ ಸೇರ್ಕೊಂಡು ಒಂದು ಪರ್ಮಿಟೇಷನ್ ಕಾಂಬಿನೇಷನಾಗಿ ಹೊಸ್ದಾಗಿ ಏನೋ ಬಂದುಬಿಟ್ಟಿದೆ. ಅದನ್ನು ಡೀಲ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಇಷ್ಟ ಮ್ಯಾಮ್, ಅದು ಗೊತ್ತಾಗಬೇಕಷ್ಟೇ. ಹೌ ಬ್ರೈನ್ ಅಂಡರ್ಸ್ಟ್ಯಾಂಡ್ಸ್ ಅಂತ ಗೊತ್ತಾಗಬೇಕು. ನೀವು ಹೇಳ್ದಂಗೆ ಎಸ್, ಅದು ಏನಂದರೆ ಅದು ತುಂಬ ಪೇಷನ್ಸಿಂದ ಇವಾಗ ಓಕೆನಾ, ಇವಾಗ ಓಕೆನಾ, ಇಷ್ಟೆಲ್ಲ ಒಂದು 10 ಸರಿ 20 ಸರಿ ನನ್ನ ಪೇಷನ್ಸ್ನ ಫುಲ್ ನಾನು ಬ್ರೀತ್ ಔಟ್ ಮಾಡಿ ಎಲ್ಲ ಫುಲ್ ವೆಯ್ಟ್ ಮಾಡಿದ್ರೆ ಮಾತ್ರ ಆವಾಗ ಒಂದು ಸರಿ ಓಕೆ ಆಗುತ್ತೆ. ಅದರ್ವೈಸ್ ಸ್ವಲ್ಪ ಜೋರಾಗೆ ಇದು ಮಾಡಿದ್ರು. ಇವಾಗ ನೋಡ್ರಿ ಮೇಡಮ್, ಇವಾಗ ನಿಮ್ಮ ಮಗ ಪ್ರಾಕ್ಟಿಕಲ್ ಚೈಲ್ಡ್ ಅಂತ ಅನ್ಕೊಳ್ರಿಪ್ಪ. ಹೌ ವಿಲ್ ಯು ಗೆಟ್ ಟು ನೋ ದ ಪ್ರಾಕ್ಟಿಕಲ್ ಚೈಲ್ಡ್ ಆರ್ ನಾಟ್? ಫಿಂಗರ್ ಪ್ರಿಂಟ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಥರ ಪ್ರಾಕ್ಟಿಕಲ್ ಚೈಲ್ಡ್ ಮಗುಗೆ ಸೆನ್ಸ್ ಆಗಬೇಕು, ಫೀಲ್ ಆಗಬೇಕು, ಎಷ್ಟು ಟೈಟ್ ಇರಬೇಕು, ಎಷ್ಟು ಲೂಸ್. ಅವ್ನಿಗೆ ಫೀಲ್ ಆಗೋ ತನಕ ಅವ್ನಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ಮೇಡಮ್, ಅವ್ನು ಚಿಕ್ಕವನಲ್ವಾ. ಇವಾಗಲೇ ನಿಮ್ಮ ಮನೇಲಿ ಯಾರೋ ನಿಮ್ಮ ಆಪೋಸಿಟ್ ನೇಚರ್ ಬಿಹೇವ್ ಮಾಡ್ತಿದ್ರೆ ಅವ್ರಿಗೆ ಕನ್ವೆ ಮಾಡೋಕ್ಕೆ, ಅಯ್ಯೋ ಅವ್ರು ಬೇಜಾರಾಗ್ತಾರೇನೋ, ಅವ್ರಿಗೆ ಕಷ್ಟ ಆಗುತ್ತೇನೋ, ಇಲ್ಲ ನಾನು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ನಿಮ್ಮ ಒಳಗಡೆ ನೀವು ಫಸ್ಟ್ರೇಷನ್ಸ್ ಇಟ್ಕೊಂಡಿರಲ್ವಾ. ಆ ಥರ ಇರಬೇಕಾದ್ರೆ ಮಗುಗೆ ಪ್ರಾಕ್ಟಿಕಲ್ ಚೈಲ್ಡ್ ಇದ್ದರೆ ಹೌ ಟು ಕಮ್ಯುನಿಕೇಟ್ ಅಂತ ಗೊತ್ತಾಗ್ತಿರಲ್ಲ. ಆ್ಯಕ್ಚುಯಲ್ ಫೀಲಿಂಗ್ ಅವ್ರಿಗೆ ಫೀಲ್ ಆಗಬೇಕು ಆ ಥರ. ಇನ್ನೊಂದು ಆಡಿಟರಿ ಮಗು ಇರುತ್ತೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ, ಇದು ಹಿಂಗೆ ಕಣೋ, ಇದು ಈ ಥರ ಆಗುತ್ತೆ ಕಣೋ, ಆ ಥರ ಆಗುತ್ತೆ ಕಣೋ, ಈ ಪ್ಯಾಂಟಲ್ಲಿ ಇಷ್ಟೇ ಮಾಡೋಕ್ಕಾಗತ್ತೆ ಕಣೋ, ಬೇರೆ ಪ್ಯಾಂಟ್ ಇದೆ, ಆ ಪ್ಯಾಂಟಲ್ಲಿ ನೀನು ಈ ಥರ ಮಾಡ್ಕೊಳ್ಬೋದು. ಇದೆಲ್ಲ ಹೇಳಿದಾಗ ಆ ಮಗು ಬ್ರೈನಿಗೆ ಅರ್ಥ ಆಗುತ್ತೆ, ಮಗು ಕೇಳಿಸ್ಕೊಂಡ್ಬಿಡುತ್ತೆ. ಇನ್ನೊಂದು ವಿಜುವಲ್ ಮಗು ಇರುತ್ತೆ, ನೀವೆಲ್ಲ ಎಕ್ಸ್ಪೀರಿಯನ್ಸು ಕೊಟ್ರಿ, ಅದು ಹೆಂಗೆ ಬೇಕು ಅಕ್ಯುರೇಟಾಗಿ ಹಂಗೇ ಮಾಡಿದ್ರಿ, ಅವ್ನು ಮಿರರ್ ಮುಂದೆ ನೋಡ್ಕೊಳ್ಳಿಲ್ಲ, ಮಿರರ್ ಮೇಲೆ ಮುಂದೆ ನೋಡ್ಕೊಂಡ್ಮೇಲೆ ಸರಿ ಹೋಗುತ್ತೆ ಆ ಥರ. ಓಕೆ ಓಕೆ. ಅಂದರೆ ಒಂದೊಂದು ಸಾಫ್ಟ್ವೇರ್ ಇದೆಯಲ್ಲ ಮೇಡಮ್, ನಿಮ್ಮ ಹತ್ರ ಇರೋ ಫೋನ್ ಸಾಫ್ಟ್ವೇರ್ ವರ್ಕ್ ಆಗೋದೇ ಬೇರೆ, ನನ್ನ ಹತ್ರ ಇರೋ ಫೋನ್ ಸಾಫ್ಟ್ವೇರ್ ವರ್ಕ್ ಆಗೋದೇ ಬೇರೆ. ಸೊ ಹಾಗಿರ್ಬೇಕು. ನನ್ನ ಪ್ರಕಾರ ಇದೊಂಥರ ನೀರು ಕುಡ್ದಂಗೆ ಮ್ಯಾಮ್, ವೆನ್ ಯು ನೋ ಇಟ್. ಹೌದು, ಕನ್ನಡದಲ್ಲಿ ಒಂದು ಮಾತಿದೆ ಮೇಡಮ್, ಕಲಿಯೋ ತನಕ ಅದು ಬ್ರಹ್ಮವಿದ್ಯೆ ಅಂತೆ, ಕಲ್ತಾದ್ಮೇಲೆ ಅದು ಕೋತಿ ವಿದ್ಯೆ ಅಂತ. ನನಗೆಲ್ಲ ಇದೆಲ್ಲ ಸಿಲ್ಲಿ ಅನ್ಸುತ್ತೆ. ಎಷ್ಟೇ ಸಿಲ್ಲಿ ಪ್ರಾಬ್ಲಮ್ಸ್ ಇಟ್ಕೊಂಡ್ ಬರ್ತಾರಪ್ಪ ನನ್ನ ಹತ್ರ ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಇವಾಗ ರಿಯಲೈಸ್ ಆಗಿದೆ, ಇಲ್ಲಪ್ಪ ಅವ್ರ ಬ್ರೈನ್ ನೇಚರ್ ಬೇರೆ ತರ ಇದೆ, ಅವ್ರ ಬ್ರೈನ್ ಪ್ಯಾಟರ್ನ್ ಬೇರೆ ತರ ಇದೆ, ಅವ್ರಿಗೆ ಅದು ಗೊತ್ತೇನೆ ಆಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾನು ಹೇಳ್ಕೊಡೋದು, ಎಜುಕೇಟ್ ಮಾಡೋದು ನನ್ನ ಧರ್ಮ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಹ್ಯಾವ್ ಟು ಡೂ ಇಟ್. ನಿಮ್ಮ ಹೃದಯಕ್ಕೆ, ನಿಮ್ಮ ಇನ್ನರ್ ನೇಚರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ನಾಳೆ ಬೆಳಿಗ್ಗೆ ಚೇಂಜ್ ಆಗುತ್ತೆ, ಅಥವಾ ನೆಕ್ಸ್ಟ್ ಮೂಮೆಂಟಿಗೆ ಚೇಂಜ್ ಆಗುತ್ತೆ. ನಿಮಗೆ ಇಷ್ಟ ಇಲ್ದಿದ್ದನ್ನೇ ನಾನು ಮಾಡಿ ಅಂದರೆ, ನಾನು ಎಷ್ಟೇ ಒಳ್ಳೆ ಪೇರೆಂಟ್ ಆಗಿದ್ರೂ, ಎಷ್ಟೇ ಒಳ್ಳೆ ಬ್ರದರ್ ಆಗಿದ್ರೂ, ಯು ಕೆನಾಟ್ ಅಕ್ಸೆಪ್ಟ್ ಇಟ್. ಸೊ ಅದಕ್ಕೆ ಇನ್ನರ್ ನೇಚರ್ಸ್ಗಳನ್ನ ತಿಳ್ಕೊಬೇಕು. ಅವಾಗ ಈ ಥರ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ನಾವು ಸಾರ್ಟ್ ಔಟ್ ಮಾಡ್ತೀವಿ. ಇಂಟ್ರೆಸ್ಟಿಂಗ್. ಸೊ ಇವಾಗ ನೆಕ್ಸ್ಟ್ ಈ ಅಟೆನ್ಷನ್ ಡಿಸಾರ್ಡರ್ ಬಗ್ಗೆ ADHD. ನಮ್ಮ ಬೇಸಿಕಲಿ ADHD ಅಥವಾ ಆಟಿಸಮ್ ಅನ್ನೋ ಮೇಜರ್ ಇವತ್ತು ಯಂಗ್ ಚಿಲ್ಡ್ರನಲ್ಲಿ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂದರೆ, ಇದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಆಗ್ತಿರೋದು. ಫಾರಿನ್ ಕಂಟ್ರಿಯಲ್ಲೆಲ್ಲ ಆಲ್ರೆಡಿ 20 ವರ್ಷ 25 ವರ್ಷದಿಂದ ಮುಂಚೆನೇ ಇದೆ. ಸೊ ಬೇಸಿಕ್ ರೂಟ್ ಕಾಸ್ ಫಾರ್ ADHD ಅಂದರೆ ಏನಪ್ಪ, ಮಗು ಫ್ಯಾಮಿಲಿ ಜೊತೆ ಬೆಳೀತಾ ಇಲ್ಲ, ಅಂದರೂ ಜಾಯಿಂಟ್ ಫ್ಯಾಮಿಲಿ ಜೊತೆ ಬೆಳೀತಾ ಇಲ್ಲ. ಅಪ್ಪನ ಜೊತೆ ಬೆಳೆಯುತ್ತೆ, ಇಲ್ಲ ಅಮ್ಮನ ಜೊತೆ ಬೆಳೆಯುತ್ತೆ, ಅಥವಾ ಇವರು 3 ಜನ ಮಾತ್ರ ಜೊತೆ ಬೆಳೀತಿರ್ತಾರಲ್ವಾ. ಅಂದರೆ ಆವಾಗಿನ ಕಾಲದಲ್ಲಿ ಏನಾಗ್ತಿತ್ತು, ಜಾಯಿಂಟ್ ಫ್ಯಾಮಿಲಿಗಳು ಇರ್ತಿತ್ತು, ಯಾರಾದರೂ ಮನೇಲಿ ಒಬ್ರು ನೋಡ್ಕೊಳಕ್ಕೆ ಇರ್ತಿದ್ರು. ಅವಾಗ ಮಗುನ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಮಾಡ್ತಿರ್ಲಿಲ್ಲ ಅವರು. ಸೊ ಚೈಲ್ಡ್ ಅವಾಗ ಏನು ಮಾಡ್ತಿತ್ತು, ಎಲ್ಲರ ಜೊತೆಗೂ ಮಗು ಬೆರೆಯೋದಾಗಲಿ ಆಟ ಆಡೋದಾಗಲಿ ಎಲ್ಲ ಮಾಡ್ತಾ ಇತ್ತು. ಸೊ ಇವಾಗ ಅಪ್ಪ ಬ್ಯುಸಿ ಆದರೆ ಅಮ್ಮ ನೋಡ್ಕೋಬೇಕು, ಅಮ್ಮ ಬ್ಯುಸಿ ಆದರೆ ಅಪ್ಪ ನೋಡ್ಕೋಬೇಕು. ಅವಾಗ ಏನಾಗುತ್ತೆ, ಮಗುಗೆ ಕಂಪ್ಲೀಟ್ ಎನರ್ಜಿ ಡಿಸಿಪೇಟ್ ಆಗ್ತಾ ಇಲ್ಲ. ಯಾವ ಮಕ್ಕಳಿಗೆ ತುಂಬ ಜಾಸ್ತಿ ಎನರ್ಜಿ ಇರುತ್ತೆ, ಎನರ್ಜಿಯಲ್ಲಿ 2 ಥರ ಬರುತ್ತೆ ಮೇಡಮ್. ಒಂದು ಬ್ರೈನ್ ಎನರ್ಜಿ, ಇನ್ನೊಂದು ಬಾಡಿ ಎನರ್ಜಿ. ಬ್ರೈನ್ ಎನರ್ಜಿ ಜಾಸ್ತಿ ಇದ್ದು ಬಾಡಿ ಎನರ್ಜಿ ಕಡಿಮೆ ಇದ್ರೆ ಪ್ರಾಬ್ಲಮ್ ಆಗಲ್ಲ. ಸೊ ಬಾಡಿ ಎನರ್ಜಿ ಜಾಸ್ತಿ ಇದ್ದು ಬ್ರೈನ್ ಎನರ್ಜಿ ಕಡಿಮೆ ಇದ್ರೂ ಪ್ರಾಬ್ಲಮ್ ಆಗಲ್ಲ. 2 ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಅವಾಗ ಎನರ್ಜಿ ತುಂಬಾನೇ ಜಾಸ್ತಿ ಇರುತ್ತೆ. ನಾನು ಪ್ರಾಬ್ಲಮ್ ಅಂತ ವರ್ಡ್ ಯೂಸ್ ಮಾಡ್ತಿದ್ದೀನಿ, ಬಟ್
ಅಂದರೆ ಅದನ್ನು ಸಿಂಪ್ಟಮ್ ಅಂತ ಹೇಳಬೇಕಷ್ಟೇ. Okay. ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಬೇಸಿಕಲಿ. ADHD ಈಸ್ ನಾಟ್ ಅ ಪ್ರಾಬ್ಲಮ್. ಸೊ ಯಾವಾಗ ಮಗುಗೆ ಆ ಎನರ್ಜಿನ ಯೂಸ್ ಮಾಡ್ಕೊಳಕ್ಕೆ ಗೊತ್ತಾಗ್ತಿರಲ್ಲ, ಯಾವಾಗ ಒಂದು ಕ್ಲೋಸ್ ಎನ್ವಿರಾನ್ಮೆಂಟಲ್ಲಿ ಮಗು ಬೆಳೀತಾ ಹೋಗುತ್ತೆ, ಅದರಲ್ಲೂ 1 ವರ್ಷ 2 ವರ್ಷ ಅಥವಾ 3 ವರ್ಷದ ಒಳಗಡೆ, ಅವಾಗ ನೀವು 4th ಇಯರಿಂದ ADHDನ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸಿಂಪ್ಟಮ್ಸ್ ಇದು ಹೆಂಗೆ ಕಂಡುಹಿಡ್ಕೋಬೇಕು? ಸಿಂಪ್ಟಮ್ಸ್ ಅಂದರೆ ಮೇಡಮ್, ಮಗು ಒಂದು ಕಡೆ ಕೂರ್ತಿರಲ್ಲ, ಇದ್ದದ್ದು ಎಲ್ಲ ಕಡೆ ಓಡಾಡ್ತಿರುತ್ತೆ, ಅಥವಾ ನೀವೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮಗೆ ಕೆಲಸ ಮಾಡೋಕ್ಕೆ ಬಿಡ್ತಿರಲ್ಲ, ನೀವು ಯಾರ ಹತ್ರ ಏನಾದರೂ ಕಾನ್ವರ್ಸೇಷನ್ಸ್ ಮಾಡ್ತಾಯಿದ್ರೆ ಕಾನ್ವರ್ಸೇಷನ್ ಮಾಡೋಕ್ಕೆ ಬಿಡ್ತಿರಲ್ಲ, ಅವ್ರ ಕೆಲಸ ಮಾಡೋ ಕಡೆನೇ ಅವ್ರು ಫೋಕಸ್ ಮಾಡ್ತಾ ಇರ್ತಾರೆ, ಅಥವಾ ಏನಾದರೂ ಒಂದು ಫಿಸಿಕಲ್ ಮೂಮೆಂಟ್ನ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ, ಹಿಂಗೆ ಮಾಡ್ತಾ ಇದ್ರೆ ಅಂದರೆ ಹಿಂಗೆ ಮಾಡ್ತಾನೇ ಇರ್ತಾರೆ. ಓಕೆ. ಸೊ ಅದೆಲ್ಲ ಸೀವಿಯರ್ ಲೆವೆಲ್ಸ್. ಅಥವಾ ಕೆಲವು ಮಕ್ಳು ಏನು ಮಾಡ್ತಾರೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ. ದರ್ ಈಸ್ ನೋ ರೀಸನ್, ಅದು ಆಟ ಆಡ್ತಾ ಇಲ್ಲ, ಸುಮ್ಮನೆ ಓಡಾಡ್ತಾ ಇರುತ್ತೆ. ಸೊ ಇದೆಲ್ಲ ಬೇಸಿಕ್ ಸಿಂಪ್ಟಮ್ಸ್ಗಳು. ಜೊತೆಗೆ ಮಗು ಎಲ್ಲರ ಜೊತೆಗೆ ಸೇರಿ ಆಟ ಆಡ್ತಿರಲ್ಲ, ಅಥವಾ ಸೇರಿ ಆಟಾಡಕ್ಕೆ ಹೋದ್ರೂ ಏನು ರೂಲ್ಸ್ ರೆಗ್ಯುಲೇಷನ್ಸ್ನ ಅರ್ಥ ಮಾಡ್ಕೊಳಲ್ಲ, ಅದಕ್ಕೆ ಬೇಕಾಗಿದ್ದ ಥರನೇ ಆಡ್ತಾ ಇರುತ್ತೆ. ಆ ಒಂದು ಪ್ರಾಪರ್ ಸಿಂಕ್ರನೈಸಿಂಗ್ ಬಿಟ್ವೀನ್ ಫ್ರೆಂಡ್ಸಲ್ಲಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆವಾಗ ರಾತ್ರಿ ಮಲಗೋದು ತುಂಬ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ. ಸೊ ಬೇಸಿಕಲಿ ಇವೆಲ್ಲ ಮೇಜರ್ ಸಿಂಪ್ಟಮ್ಸ್ ನೀವು ನೋಡ್ತೀರಾ. ಓಕೆನಾ? ಸೊ ನೀವು ಸ್ನಾನ ಮಾಡ್ಸಕ್ಕೆ ಹೋದ್ರೆ ಸ್ನಾನ ಮಾಡೋಕ್ಕೆ ಬಿಡದೆ ಇರೋವಂಥದ್ದು, ತಿನ್ಸಕ್ಕೆ ಹೋಗ್ತೀರಾ ಅಂದರೆ ಕರೆಕ್ಟಾಗಿ ತಿಂದೇ ಇರೋದು, ಎದ್ದೆದ್ದೆಲ್ಲ ಓಡಾಡೋದು. ಸೊ ಇವೆಲ್ಲ ಆವಾಗಿನ ಮಕ್ಕಳು ಮಾಡ್ತಾ ಇದ್ವು. ಬಟ್ ಒಂದಾದ್ರೆ ಪೇರೆಂಟ್ಸ್ ಮನೇಲಿ ತುಂಬಾ ಜಾಸ್ತಿ ಜನ ಇದ್ದಾಗ ಟ್ಯಾಕಲ್ ಮಾಡ್ಬಿಡ್ತಾ ಇದ್ರು, ಮಗುನ ಎಂಗೇಜ್ ಮಾಡ್ತಾ ಇದ್ರು. ಯಾವಾಗ ಅರ್ಲಿ 3 ಇಯರ್ಸ್ ಅಥವಾ ಅರ್ಲಿ 6 ಇಯರ್ಸ್ ಒಳಗಡೆ. ನೀವು ನೋಡಿರ್ಬೋದು ಫಾರಿನ್ ಕಂಟ್ರಿಲೆಲ್ಲ ಒಂದು 20 ವರ್ಷದಿಂದಾನೇ ನ್ಯೂಕ್ಲಿಯರ್ ಫ್ಯಾಮಿಲಿ. ಹೌದೌದು. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಸಮಸ್ಯೆಗಳು ತುಂಬಾ ಜಾಸ್ತಿ ಆಯ್ತು. ಅಂದ್ರೆ ಮಗುಗ್ ಬೇಕಾಗಿರೋಂತಹ ವಾತಾವರಣ ಯಾವಾಗ ಹೃದಯಕ್ಕೂ ಸಿಕ್ಕಿಲ್ಲ, ಅಥವಾ ದೇಹಕ್ಕೂ ಸಿಕ್ಕಿಲ್ಲ, ಅಥವಾ ಮೆದುಳಿಗೂ ಸಿಕ್ಕಿಲ್ಲ, ಆವಾಗ ಮಾತ್ರ ಈ ತರ ಪ್ರಾಬ್ಲಮ್ಗಳು ಅರೈಸ್ ಆಗುತ್ತೆ ವಿನಃ ಬೇರೇನು ಪ್ರಾಬ್ಲಮ್ ಆಗಿರಕ್ ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀವಿ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನ ಮಾಡಿ ಮಗುವಲ್ಲಿ ಯಾವ ಎನರ್ಜಿ ಲೆವೆಲ್ ತುಂಬಾ ಜಾಸ್ತಿ ಇದೆ ಅಂತ ನಾವು ಟ್ರೇಸ್ ಔಟ್ ಮಾಡ್ತೀವಿ. ಇವಾಗ ನಮ್ದು ಮೇಜರ್ ಆಗಿ 18 ಕಾನ್ಸೆಪ್ಟ್ಸ್ ಇದೆ ಅಲ್ವಾ. ಆ 18 ಕಾನ್ಸೆಪ್ಟ್ಸ್ ಅಲ್ಲಿ ಒಂದು IQ-ನ ಎನ್ಹಾನ್ಸ್ ಮಾಡೋದು, ಅಥವಾ ಅವ್ರ ಪರ್ಫಾರ್ಮೆನ್ಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ಒಂದು ಥಿಯರಿ ಇದೆ ಮ್ಯಾಮ್. ಸೊ 5 ರೀತಿ ನಾವು ಅಪ್ರೋಚ್ ಮಾಡ್ಬೇಕಂತಿರುತ್ತೆ ಬ್ರೈನಿಗೆ. ಅದು ಆಕ್ಷನ್ ಐಡಿಯಾಸ್ ಬೇಸ್ಡ್, ಪ್ರಾಕ್ಟಿಕಲ್, ಲಿಸನಿಂಗ್ ಅಂಡ್ ಕಂಪ್ಯಾರಿಸನ್ ಬೇಸ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವ ಮಗುಗೆ ಆಕ್ಷನ್ ತುಂಬಾ ಜಾಸ್ತಿ ಇರುತ್ತೆ, ಆ ಮಗುಗೆ ಕೂರಕ್ ಆಗ್ತಿರಲ್ಲ, ನಿಂತ್ ಕಡೆ ನಿಲ್ಲಕ್ ಆಗ್ತಿರಲ್ಲ, ಎಲ್ಲ ಕೆಲಸಗಳನ್ನು ತಾನೇ ಮಾಡ್ಬೇಕು ಅಂತ ಹೇಳಿ ಎಫರ್ಟ್ ಹಾಕಕ್ ಟ್ರೈ ಮಾಡ್ತಿರುತ್ತೆ. ಸೊ ಹಾಗಿರ್ಬೇಕಾದ್ರೆ ಅದನ್ನು ಸಿಂಪ್ಟಮ್ ಅಂತ ಕರೆದ್ಬಿಡ್ತಾರೆ. ದಿಸ್ ಇಸ್ ನಾಟ್ ಅ ರಾಂಗ್ ಟ್ರೇಟ್, ಅಥವಾ ಇಟ್ ಈಸ್ ನಾಟ್ ಎ ಸಿಂಪ್ಟಮ್, ಇಟ್ಸ್ ಅ ನೇಚರ್ ಆಫ್ ದ ಚೈಲ್ಡ್. ನಾನು ಒಂದ್ ಕಡೆ ಕೂತ್ಕೊಂಡಿದ್ರೆ ಕೂತ್ಕೊಂಡೇ ಇರ್ತೀನಿ ಮೇಡಮ್, ಬಿಕಾಸ್ ನನಗೆ ಆಕ್ಷನ್ ಇಲ್ಲ. ಆಕ್ಷನ್ ಕಡಿಮೆ ಇರೋ ಮಗುಗೆ ಆಟಿಸಮ್ ಅಂತ ಕರೀತಾರೆ. ಆಕ್ಷನ್ ಜಾಸ್ತಿ ಇದ್ರೆ ಅದನ್ನ ADHD ಅಂತ ಕರೀತಾರೆ. ಅಂದ್ರೆ ನೀವು ರಿಚ್ ಆಗಿದ್ರೆ ಸಿಕ್ಕಾಪಟ್ಟೆ ರಿಚ್ ಅಂತಾರಲ್ಲ ಜನ, ಯಾರಿಗೂ ಕೇರ್ ಮಾಡಲ್ಲ ನೀವು, ಜನ ಅಂದ್ರೆ ಬೆಲೆನೇ ಇಲ್ಲ. ತುಂಬಾ ಬಡವಾಗಿದ್ರೆ ತುಂಬಾ ಬಡವರು, ಲೈಫ್ ಮೇಲೆ ಸೀರಿಯಸ್ ಇಲ್ಲ, ಏನೇನೋ ಅಂತ ಇರುತ್ತೆ ಜಗತ್ತು. ಅದಕ್ಕೋಸ್ಕರ ಪೇರೆಂಟ್ಸ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಆಕ್ಚುಲಿ ಮೈ ಚೈಲ್ಡ್ಸ್ ಕೇಪಬಿಲಿಟೀಸ್ ಆರ್ ಅಂತ. ಇದ್ರ ಜೊತೆಗೆ ಇನ್ನೊಂದು ಪರ್ಸನಾಲಿಟಿ ಟ್ರೇಟ್ ಅಲ್ಲಿ ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಇರುತ್ತೆ. ಆ ಡಾಮಿನೆಂಟ್ ಪರ್ಸನಾಲಿಟಿ ಅವರು ಬಾಂಡ್ ಲೀಡರ್ಸ್ ಆಗಿ ಹುಟ್ಟಿರ್ತಾರೆ. ಅವ್ರಗಳಿಗೆ ನೀನು ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ, ಇಲ್ಲಿ ಹತ್ಬೇಡ, ಇಲ್ಲಿ ಇಳಿಬೇಡ, ಇಲ್ಲಿ ಕೂರ್ಬೇಡ, ಅಲ್ಲಿ ಮಾತ್ರ ಕೂರು, ಇವಾಗ್ಲೇ ತಿನ್ನು, ಹೊರಗಡೆ ಹೋಗ್ಬೇಡ, ಈ ತರ ಏನಾದ್ರು ಹೇಳಿದ್ರೆ ಮಗು ಆಪೋಸಿಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಮಗು ಇಸ್ ಎ ಬಾಂಡ್ ಲೀಡರ್. ಅವಾಗ ಮಗುಗೆ ಎಲ್ಲ ತಾನಾಗೆ ಮಾಡಕ್ ಆಗ್ತಾ ಇರುತ್ತೆ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ನಮ್ ಸರ್ಟೆನ್ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಅವರು ರೆಬೆಲ್ ಆಗ್ತಾ ಹೋಗ್ತಾರೆ. ರೆಬೆಲ್ ಆದಂಗೆ ಇಟ್ ವಿಲ್ ಆಲ್ ಕನ್ವರ್ಟ್ ಇನ್ ಟು ಡಿಫ್ರೆಂಟ್ ಬಿಹೇವಿಯರ್ಸ್. ಅದೇ ತರ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ ಅಂತ ಇರುತ್ತೆ. ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ ಅವರಿಗೆ ಹೊಸದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಂದ್ರೆ ಸಖತ್ ಇಷ್ಟ. ದೇ ಆಲ್ವೇಸ್ ಸೇ ಎಸ್ ಫಾರ್ ಅಂತ. ಗೊತ್ತಿಲ್ಲ ಅಂದ್ರೂ ಮಾಡಕ್ ಹೋಗ್ಬೇಕು, ಒಟ್ಟಿ ಕಲಿಬೇಕು ಅಂತ. ಇನ್ ಎನಿಥಿಂಗ್ ಯು ಲರ್ನ್ ಅಟ್ ದ ಬಿಗಿನಿಂಗ್ ಸ್ಟೇಜ್ ಅಲ್ಲ, ನಿಮ್ಗೆ ಏನು ಗೊತ್ತಿರಲ್ಲ, ಅವಾಗ ಎಲ್ಲದನ್ನು ಕಲಿತೀನಿ ಅಂತ ಹೋಗ್ತಿರ್ತೀರ. ಅವಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ, ನಿನ್ ವಯಸ್ಸಿಗಲ್ಲ, ಇದ್ ನೀನ್ ಮಾಡ್ಬೇಡ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು, ದೊಡ್ಡವಳಾದ್ಮೇಲೆ ಮಾಡುವಂತೆ, ಈ ತರ ಏನೇನೋ ಹೇಳ್ದಾಗ ಏನಾಗುತ್ತೆ, ಮತ್ತೆ ಎನರ್ಜಿ ಡಿಸ್ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ದೇರ್ ಆರ್ 5 ಥಿಂಕರ್ಸ್ ಅಂತ. ಆ 5 ಥಿಂಕ್ ಅಲ್ಲಿ ಕಾಶಿಯಸ್ ಥಿಂಕಿಂಗ್ ಅಂತ ಒಂದಿರುತ್ತೆ, ಮತ್ತೆ ಸೆಲ್ಫ್ ಥಿಂಕಿಂಗ್ ಅಂತ ಇರುತ್ತೆ. ಕಾಶಿಯಸ್ ಥಿಂಕರ್ಸ್ಗೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗಿರುತ್ತೆ. ಆದರೆ ಪೇರೆಂಟ್ಸ್ ಹೇಳ್ತಾರಲ್ಲ, ಆಗ ಮಗು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಒಂದು ಹೊಸ ಪ್ಯಾಟರ್ನ್ ಆಗ್ಬಿಡುತ್ತೆ. ಆವಾಗ ಮತ್ತೆ ಅದು ADHD ಕನ್ವರ್ಟ್ ಆಗ್ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಆಕ್ಟಿವಿಟಿನ ಮಾಡ್ತಿರುತ್ತೆ, ಅದಕ್ಕೆ ಬೇರೆ ಆಕ್ಟಿವಿಟಿ ಮಾಡೋಕ್ಕೆ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ, ಪ್ರಾಪರ್ ಇನ್ಫಾರ್ಮೇಷನ್ಸ್ ಕೊಡಲಿಲ್ಲ, ಯಾವ ಆಟ ಆಡಬೇಕು ಅಂತ ಅವ್ರಿಗೆ
ಫಸ್ಟ್ ಟೈಮ್ ಕಲಿಯೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಕಲಿಸೋರು ಕರೆಕ್ಟಾಗಿ ಕಲಿಸಿರಲ್ಲ, ಅವಾಗ ಬ್ರೈನ್ಗೆ ಏನಾಗಿರುತ್ತೆ, ತುಂಬ ಆಪೋಸಿಟ್ ಎನ್ವೈರ್ಮೆಂಟ್ ಸಿಕ್ಬಿಟ್ಟು ಅದನ್ನು ತುಂಬ ಕಷ್ಟಪಡುತ್ತೆ. ಸೊ ಈ ಥರ ತುಂಬ ಪ್ಯಾರಾಮೀಟರ್ಸ್ ಬರುತ್ತೆ. ಅದರಲ್ಲಿ ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಹೇಳ್ತೀವಿ ಅಥವಾ ಇಡನ್ ಪೊಟೆನ್ಷಿಯಾಲಿಟಿ ಅಂತ. ಇವಾಗ ನೀವು ಯಾವುದೋ ಒಂದು ಬೈಕು, ಕಾರು, ಅದ್ರ ಸ್ಪೀಡನ್ನ ನೀವು ಯಾವ ಥರ ಮೆಜರ್ ಮಾಡ್ತೀಯಾ ಅಂದರೆ ಅದರಲ್ಲಿ ಹಾರ್ಸ್ ಪವರ್ ಅಂತ ಇರುತ್ತೆ, ಆ ವೆಹಿಕಲ್ CC ಅಂತ ಇರುತ್ತೆ. ಕಾರ್ದಲ್ಲೆಲ್ಲ ಸಿಲಿಂಡರ್ಸ್ ಅಂತ ಇರುತ್ತೆ, ಬೈಕಲ್ಲೂ ಕೆಲವು ಸಿಲಿಂಡರ್ಸ್ ಇರೋ ಬೈಕ್ಗಳೆಲ್ಲ ಇರ್ತವೆ. ಅಂದರೆ ಆ ವೆಹಿಕಲ್ದು ಮೆಕ್ಯಾನಿಸಮ್ ಅಥವಾ ಫಂಕ್ಷನಾಲಿಟೀಸ್ನ ನೀವು ಈ ಥರ ಮೆಜರ್ ಮಾಡೋಕ್ಕೆ ಕೆಲವು ಟೂಲ್ಸ್ನ ಯೂಸ್ ಮಾಡ್ತೀರಲ್ವಾ. ಹಾಗೆ ನಾವು ಫಿಂಗರ್ ಪ್ರಿಂಟ್ಸಲ್ಲಿ ಮಗುವಲ್ಲಿರುವಂಥ ಕೆಪಾಸಿಟಿನ ಮೆಜರ್ ಮಾಡೋಕ್ಕೆ ಹಿಡನ್ ಪೊಟೆನ್ಷಿಯಾಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಹಿಡನ್ ಪೊಟೆನ್ಷಿಯಲಲ್ಲಿ ನಂಬರ್ಸ್ ಬರುತ್ತೆ. ಯಾವುದಾದ್ರೂ ಒಂದು ನಂಬರ್ 120ಗಿಂತ ಕಡಿಮೆ ಇದ್ರೆ ಆ ಬ್ರೈನು 6 ವರ್ಷದೊಳಗಡೆ ನಂಬರ್ನ ಇನ್ಕ್ರೀಸ್ ಮಾಡ್ಕೊಳಕ್ ಬೇಕಾಗಿರೋ ಎಲ್ಲ ಎಫರ್ಟ್ಸ್ ಹಾಕ್ತಾ ಇರುತ್ತೆ. ಆದ್ರೆ ಪೇರೆಂಟ್ಸ್ ಅದನ್ನ ಕಟ್ ಮಾಡ್ತಾರೆ. ಯಾವುದೋ ಒಂದು ಮಗು ಎಕ್ಸಲೆಂಟ್ ರೇಂಜಲ್ಲಿ ಇರುತ್ತೆ, 180 ಅಬೋ ಇರುತ್ತೆ, ಆ ಮಗು ಯಾವಾಗ್ಲೂ ಇರೋ ಎನರ್ಜಿನ ಖಾಲಿ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಎಕ್ಸೆಸ್ ಇದ್ರೆ ಖಾಲಿ ಮಾಡಕ್ ಟ್ರೈ ಮಾಡ್ತಿರುತ್ತೆ. ಕಡಿಮೆ ಇದ್ರೆ ಜಾಸ್ತಿ ಮಾಡ್ಕೊಳಕ್ ಟ್ರೈ ಮಾಡುತ್ತೆ. ಇದೆಲ್ಲ 6 years ಒಳಗಡೆ ಆಗುತ್ತೆ. ಬಟ್ ಈ 6 years ಒಳಗಡೆ ಪೇರೆಂಟ್ಸ್ ಈ ಒಂದು ಬೇಸಿಕ್ ಫಾರ್ಮುಲಾನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇದುವರೆಗೂ ಎಕ್ಸ್ಪರ್ಟ್ಸ್ ಕೊಟ್ಟಿರೋ ಹೆಸರುಗಳಲ್ಲಿ ಇವ್ರ ಮಕ್ಕಳನ್ನ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಪೇರೆಂಟ್ಸ್ಗೆ ತುಂಬಾ ಭಯ, ಆತಂಕ ಎಲ್ಲ ಆಗ್ತಿರುತ್ತೆ. ಸೊಲ್ಯೂಷನ್ ಎಲ್ಲ ಇಲ್ಲ ಇದಕ್ಕೆ, ಹೊರಗಡೆ ಇಲ್ಲ, ನಮ್ಮ ಹತ್ರ ಇದೆ. ನಾವು ಥೆರಪಿ ಮಾಡಲ್ಲ, ಮೆಡಿಟೇಷನ್ ಕೊಡಲ್ಲ, ಇದನ್ನ ಪ್ರಾಬ್ಲಮ್ ಅಂತಾನೆ ಕನ್ಸಿಡರ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಹೆಂಗೆ ಹೇಳ್ತೀರಾ ಇದನ್ನ ಪ್ರಾಬ್ಲಮ್ ಅಲ್ಲ ಅಂತ? ಯಾರಿಗೆ 180+ ಇದೆ ಅವ್ರನ್ನ ನಾವು ಸ್ಪೋರ್ಟ್ಸ್ಗೆ ಸಜೆಸ್ಟ್ ಮಾಡ್ತೀವಿ, ನೀವು ಸ್ಪೋರ್ಟ್ಸ್ ಆಡ್ರಿ ಯಾವಾಗ್ಲೂ ಅಂತ, ನೀವು ಚಾಂಪಿಯನ್ ಆಗ್ಬೋದು, ಇಂಡಿಯಾಗೆ ಮೆಡಲ್ಸ್ ತಗೊಬರ್ಬೋದು ಅಂತ. ಕಡಿಮೆ ಇದ್ರೆ ನೀವು ಅಥ್ಲೆಟ್ ಏನಾದ್ರು ಆಗಿ, ಜಿಮ್ನಾಸ್ಟಿಕ್ ಏನಾದ್ರು ಮಾಡಿ ನಿಮ್ ಲೈಫಲ್ಲಿ ನೀವು ಅಚೀವ್ಮೆಂಟ್ ಮಾಡ್ಬೋದು ಅಂತ. ಅಂದ್ರೆ ನಂಬರ್ಸ್ ಕಡಿಮೆ ಇದ್ರೇನು ನೀವು ಸಕ್ಸೀಡ್ ಆಗ್ಬೋದು, ಜಾಸ್ತಿ ಇದ್ರೇನು ಸಕ್ಸೀಡ್ ಆಗ್ಬೋದು. ಆದ್ರೆ ಇನ್ ವಿಚ್ ಪ್ಲೇಸ್ ಯು ಬಿಕಮ್ ಸಕ್ಸೀಡೆಡ್ nobody can trace out by just looking at your actions, reactions and ರೆಸ್ಪಾನ್ಸಸ್ ಅಲ್ವಾ. ಅದಕ್ಕೆ ಅದಕ್ಕೊಂದು ಹೆಸರು ಕೊಟ್ಬಿಡ್ತಾರೆ. ಅದಕ್ಕೆ ನಾವು ಅದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಲ್ಲ. ಇವಾಗ ನನ್ನ ನಾರ್ಮಲ್ ಇದೆ, ಯಾವಾಗ ಆಟ ಆಡ್ಬೇಕು ಅವಾಗ ಆಟ ಆಡ್ತೀನಿ, ಯಾವಾಗ ಸುಮ್ಮನೆ ಕುತ್ಕೋಬೇಕು ಅವಾಗ ಸುಮ್ಮನೆ ಕುತ್ಕೊಂತೀನಿ, ನಂತದವ್ರು ಮಾತ್ರ ಬೆಸ್ಟ್ ಅಂತ ಜಗತ್ತು ಹೇಳುತ್ತೆ. ಸೊ ಹಾಗಿರ್ಬೇಕಾದ್ರೆ ಇದು ಪ್ರಾಬ್ಲಮ್ ಅಲ್ಲ. ಪೇರೆಂಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ತುಂಬ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳಲ್ಲಿರೋ ಸ್ಟ್ರೆಂತ್ಗಳು ನಿಮ್ಗೆ ಗೊತ್ತಾದರೆ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿಮ್ಮ ಮಗು ಮೇಲಿರುವಂಥ ಟ್ರಸ್ಟ್ ಇನ್ನೂ ಬಿಲ್ಡ್ ಆಗುತ್ತೆ. ಯಾವಾಗ ನೀವು ನೋಡಿರ್ಬೋದು ಮೇಡಮ್, ಎಷ್ಟೋ ಒಂದು ಫ್ಯಾಮಿಲಿಯಲ್ಲಿ ಸಕ್ಸಸ್ಫುಲ್ ಪರ್ಸನಾಲಿಟೀಸ್ ಅಂತ ಇರ್ತಾರೆ, ಅಪ್ಪ ಅಮ್ಮ, ಅವ್ರಿಗೆ ಓನ್ ಎಫರ್ಟ್ಸ್ ಹಾಕೊಂಡು ವಿನ್ ಆಗಿರ್ತಾರೆ ಮ್ಯಾಮ್ ಲೈಫಲ್ಲಿ. ಚೆನ್ನಾಗಿ ಹಣ ಬರ್ತಿರುತ್ತೆ, ಒಳ್ಳೆ ಪ್ರೊಫೆಷನಲ್ ಇರ್ತಾರೆ, ಹಂಗೆಲ್ಲ ಆಗಿರುತ್ತೆ. ಮಗು ಇನ್ನು 3 ವರ್ಷ 6 ವರ್ಷದೊಳಗಡೆ ಮಗು ಸ್ಟ್ರೆಂತ್ ಏನಂತಾನೆ ಗೊತ್ತಿರಲ್ಲ ಅಪ್ಪ ಅಮ್ಮಂಗೆ. ಆದ್ರೆ ಅಪ್ಪ ಅಮ್ಮ ಸ್ವಲ್ಪ ಲೈಫ್ ಲೆಸನ್ಸ್ ಕಲ್ತ್ ಬಿಡ್ತಾರೆ, ಡಿಸಿಪ್ಲಿನ್ಡ್ ಆಗ್ಬಿಟ್ಟಿರ್ತಾರೆ. ಮಗು ಡಿಸಿಪ್ಲಿನ್ ಆಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಮುರಳಿ ಹೇಳ್ತಾರೆ 6 ವರ್ಷದೊಳಗಡೆ ನೀವು ಡಿಸಿಪ್ಲಿನ್ ಕಲಿಸ್ಬಾರ್ದು ಮಕ್ಕಳಿಗೆ. ಯಾಕೆ ಅಂದ್ರೆ ಅದು ಎಕ್ಸ್ಪ್ಲೋರಿಂಗ್ ಪೀರಿಯಡ್. ನಿಮ್ಮಲ್ಲಿರೋ ಲೆಫ್ಟ್ ಬ್ರೈನು ರೈಟ್ ಬ್ರೈನು ಎರಡೂ ಆಕ್ಟಿವೇಟ್ ಆಗಬೇಕು. ಆಕ್ಟಿವೇಟ್ ಆಗ್ಬೇಕಂದ್ರೆ ನೀವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋದ್ರೆ, ಎಕ್ಸ್ಪ್ಲೋರ್ ಮಾಡಕ್ ಹೋದ್ರೆ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಅವಾಗ ಲೈಫಲ್ಲಿ ಪ್ರಾಬ್ಲಮ್ಸ್ ಇರಲ್ಲ. ಸೊ ನಾವು ಯಾವಾಗ ಕನ್ಸ್ಟೆಂಟ್ಗಳನ್ನ ಮಾಡ್ತಾ ಹೋಗ್ತೀವಿ, ಈ ತರ ADHD ಪ್ರಾಬ್ಲಮ್ ಅಂತ ಜಗತ್ ಕರೆದ್ಬಿಡುತ್ತೆ. ನಾವು ಇದನ್ನ ADHD ಪ್ರಾಬ್ಲಮ್ ಅಂತ ಕರೆಯಲ್ಲ. ನೀವು ಯಾವಾಗ ಅರ್ಲಿ ಏಜಲ್ಲಿ ಬಂದಿರ್ತೀರಾ ಅವಾಗ, ಯಾವಾಗ 7 years ಅಥವಾ 6 years ಒಳಗಡೆ ಬರ್ತೀರಾ, ಇದನ್ನ ನಾನು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾವಾಗ ಇದನ್ನ ಸರಿ ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜ್ ರೀಚ್ ಆಗಿರುತ್ತೆ, ಅದನ್ನ ನೇಮ್ ಅಂತಾನೆ ಕರೆದ್ಬಿಡ್ಬೇಕಾಗತ್ತೆ, ADHD ಅಂತ. ಅದಕ್ಕೆ ನೀವು ಏನೇನೋ ಪ್ರಯತ್ನ ಮಾಡದೆ ದಯವಿಟ್ಟು ಒಂದ್ಸತಿ ಬಂದು ನಮ್ಮನ್ನ ಕನ್ಸಲ್ಟೇಷನ್ ತಗೊಂಡ್ರೆ ನಿಮ್ಮ ಮಗುವಲ್ಲಿರೋ ಕೆಪಾಸಿಟಿಗಳನ್ನೆಲ್ಲ ಹೇಳ್ತೀವಿ ಮೇಡಮ್. ಇವಾಗ ಮಕ್ಕಳು ಸುಮ್ಮನೆ ಕೂತಿದ್ರೆ ಏನಾದ್ರು ಅಂತೀವಿ, ಮಕ್ಕಳು ಯಾವಾಗ್ಲೂ ಆಟ ಆಡ್ತಿದ್ರೆ ಅಂತೀವಿ. ರೈಟ್ ಆರ್ ರಾಂಗ್? ಅಂದ್ರೆ ಪೇರೆಂಟ್ಸ್ಗೆ ಯಾವಾಗ ಕ್ಲಾರಿಟಿ ಇರಲ್ಲ, ಅವ್ರ ಮೇಲೆ ಅವ್ರಿಗೆ ಟ್ರಸ್ಟ್ ಇರಲ್ಲ, ಅವ್ರ ಮೇಲೆ ಅವ್ರಿಗೆ ಧೈರ್ಯ ಇರಲ್ಲ, ಅವ್ರ ಮೇಲೆ ಅವ್ರಿಗೆ ಒಂದು ನಂಬಿಕೆನೇ ಇರಲ್ಲ, ಅವಾಗ ಮಗುನೂ ಟ್ರಸ್ಟ್ ಮಾಡಲ್ಲ, ಹಸ್ಬೆಂಡನ್ನು ಟ್ರಸ್ಟ್ ಮಾಡಲ್ಲ, ಹಸ್ಬೆಂಡ್ ಹೆಂಡತಿನೂ ಟ್ರಸ್ಟ್ ಮಾಡಲ್ಲ. ಇಟ್ ಈಸ್ ಆಲ್ ಹ್ಯಾಪನಿಂಗ್ ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಅವೇರಿಂಗ್ ಆಫ್ ದೇರ್ ಸ್ಟ್ರೆಂತ್ಸ್. ಇಲ್ಲೆಲ್ಲ ADHD ಮಗು ಅಂತ ನೀವು ಕರಿತಾ ಇದ್ರೆ ಅಲ್ಲೂ ಸ್ಟ್ರೆಂತ್ ಇರೋದು, ಆಟಿಸಮ್ ಅಂತ ಕರಿತಾ ಇದ್ರೆ ಅಲ್ಲೂ ಸ್ಟ್ರೆಂತ್ ಇರೋದು. ನಿಮ್ ಮಗುನ ಲೇಜಿ ಲೆಥಾರ್ಜಿಕ್ ಅಂದ್ರೆ ಅದರಿಂದನೂ ಸ್ಟ್ರೆಂತ್ ಇದೆ, ಆದ್ರೆ ಹೆಂಗ್ ನರ್ಚರ್ ಮಾಡ್ಕೋಬೇಕಂತ ಗೊತ್ತಿಲ್ಲ. ಬಿಕಾಸ್ ಯು ಹ್ಯಾವ್ ಸ್ಟಾಪ್ಡ್ ದೆಮ್ ಇನ್ ದ ಅರ್ಲಿ ಏಜ್ ಅಂತ. ಇದೆಲ್ಲದಕ್ಕೂ ನಾವು ಟೆಕ್ನಿಕ್ಸ್ ಮೆಥಡ್ಸ್ಗಳನ್ನ ಕೊಡ್ತೀವಿ. ನೀವು ಅದನ್ನ ಡೈಲಿ ಅಪ್ಲೈ ಮಾಡ್ಕೊಂಡಂಗೆ ನೀವು ADHD ನೇಚರಿಂದ ನಾರ್ಮಲ್ ನೇಚರ್ಗೆ ಅವ್ರನ್ನ ಬ್ರಿಂಗ್ ಇನ್ ಮಾಡ್ಬೋದು. ಎಷ್ಟು ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಅದಕ್ಕೆಲ್ಲ ಟೆಸ್ಟಿಮೋನಿಯಲ್ಸ್ ಇದೆ. ಯಾರಾದರೂ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಹತ್ರ ಚೆಕ್ ಮಾಡಿದ್ರೆ ನಮ್ಮದು ಯೂನಿಕ್ ಟ್ರೂತ್ ಅಂತ ವೆಬ್ಸೈಟಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಸಿಗುತ್ತೆ ಟೆಸ್ಟಿಮೋನಿಯಲ್ಸ್ ಎಲ್ಲ. ಅದ್ರ ಜೊತೆ ಗೂಗಲ್ ರಿವ್ಯೂಸ್ ಎಲ್ಲ ಹುಡುಕಿದ್ರೆ ಸಿಗುತ್ತೆ ನಾವೇನು ಬೆಸ್ಟ್ ಸರ್ವಿಸ್ ಮಾಡ್ತಿದೀವಿ ಅಂತ. ನನ್ನ ಪ್ರಕಾರ ಏನೂ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ನನಗೆ ವೀಸಿಂಗ್ ಇತ್ತು ಮ್ಯಾಮ್,
8ನೇ ಕ್ಲಾಸಲ್ಲಿ ಬಂತು, 27ನೇ ವರ್ಷಕ್ಕೆ ಹೋಯ್ತು, ಹೋಗಿಸ್ಕೊಂಡಿದ್ದು ನಾನು, ಅದೇ ಹೋಗಿಲ್ಲ ಮತ್ತೆ. ಓಕೆ. ಐ ಮೀನ್ ಟು ಸೇ ದಟ್ ನನ್ಗೆ ಯಾಕೆ ಬಂತು ಅಂತ ನಾನು ಟ್ರೇಸ್ ಔಟ್ ಮಾಡ್ಕೊಂಡೆ. ನಮ್ಮ ಅಮ್ಮನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಲವ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ಬ್ರೈನ್ ಏನು ಮಾಡ್ತೋ, ಕ್ರಿಮಿನಲ್ ಐಡಿಯಾ ಯೂಸ್ ಮಾಡ್ತೋ. ಏಯ್ ನೀನು ಹೆಲ್ತ್ ಇಶ್ಯೂ ಗೇನ್ ಮಾಡ್ಕೋ, ನೀನು ಕಷ್ಟಪಡಕ್ಕೆ ಸ್ಟಾರ್ಟ್ ಮಾಡೋ, ನಿಂಗೆ ಉಸಿರಾಡದೆ ಇರೋಂಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಡು, ಅವಾಗ ಜನ ಬಂದು ನಿನ್ನ ಪಕ್ಕ ಕುತ್ಕೊಂತಾರೆ ಅಂತ. ನನ್ಗೆ ಗೊತ್ತಿಲ್ಲ ಇದೆಲ್ಲ, ನನ್ನ ಬ್ರೈನ್ ಮಾಡುತ್ತೆ, ಅನ್ಕಾನ್ಶಿಯಸ್ಲಿ ಬ್ರೈನ್ ಈ ಥರ ಆಪ್ರೇಟ್ ಮಾಡುತ್ತೆ. ನನಗೆ ಯಾವ ಥರ ಲವ್ ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇಟ್ ಈಸ್ ಆಲ್ಸೋ ಅನ್ಕಾನ್ಶಿಯಸ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್. ವೆನ್ ದಟ್ ವಾಸ್ ನಾಟ್ ಮೆಟ್ ಮೈ ಮದರ್ ಅಲ್ವಾ, ನನ್ನ ಬ್ರೈನ್ ಏನು ಮಾಡುತ್ತೆ, ಇದನ್ನು ಪಡ್ಕೊ ನೀನು, ಬಿಕಾಸ್ ನನಗೆ ಕಾಂಪಿಟೆನ್ಸಿ ತುಂಬ ಜಾಸ್ತಿ ಇದೆ, ಫಸ್ಟ್ ರ್ಯಾಂಕಲ್ಲಿದೆ, ಹಾಗಾಗಿ ಅದನ್ನು ಪಡ್ಕೊ ಅಂತೇಳಿ ಅದು ಕ್ರಿಮಿನಲ್ ಐಡಿಯಾ ಮಾಡಿ ಹೆಲ್ತ್ ಇಶ್ಯೂನ ಗೇನ್ ಮಾಡ್ಕೊಳ್ತು. ಅದಾದಮೇಲೆ ನಾನು ರೂಟ್ ಕಾಸಸ್ನ ಅಡ್ರೆಸ್ ಮಾಡ್ತಾ ಹೋದೆ ಥ್ರೂ ದ ಫಿಂಗರ್ ಪ್ರಿಂಟ್ ಅನಾಲಿಸಿಸ್. ನಮ್ಮಮ್ಮ ನನಗೆ ಯಾವ ಥರ ಪ್ರೀತಿ ಕೊಡಬೇಕಾಗಿತ್ತು, ನನಗೆ ಗೊತ್ತಿಲ್ಲದೆ ನಾನು ಯಾವ ಥರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇವಾಗ ನಾನು ನಮ್ಮನ್ನು ಕ್ಷಮಿಸಬೇಕು, ಬೇಕಾಗಿರೋ ಥರ ನಾನು ಪಡ್ಕೊಬೇಕು ಪ್ರೀತಿನ. ಅವಾಗ ಏನಾಗುತ್ತೆ, ನನಗೆ ಆ ಹೆಲ್ತ್ ಇಶ್ಯೂ ಹೋಗ್ಬಿಡುತ್ತೆ. ಆದರೆ ಎಕ್ಸ್ಪರ್ಟ್ಸ್ಗಳು, ಕೆಲವು ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಾರೆ, ಓ ಇದೆಲ್ಲ ನಿಮ್ಮ ಜೆನೆಟಿಕ್ಸಲ್ಲಿ ಬಂದಿದೆ, ಅಜ್ಜಂಗೆ ಬಂದಿತ್ತು, ಅಜ್ಜಿಗೆ ಬಂದಿತ್ತು, ನಿಮ್ಮ ಮುತ್ತಜ್ಜಂಗೆ ಬಂದಿತ್ತು, ಆದರೆ ಅದೆಲ್ಲ ಮೈಲ್ಡ್ ಆಗಿರುತ್ತೆ, ಇವಾಗ ಜನ್ರೇಷನ್ ದೊಡ್ಡದಾಗತ್ತಲ್ಲ, ಇವಾಗ ನಿಮಗೆ ಜಾಸ್ತಿ ಆಗಿಬಿಟ್ಟಿದೆ, ಹಿಂಗೆಲ್ಲ ಹೇಳ್ತಾರೆ. ಆದರೆ ರಿಸರ್ಚ್ ಮಾಡ್ತಾ ಹೋದರೆ, ನಾವೆಲ್ಲ ಕೇಳ್ತಾ ಹೋದರೆ ಯಾರಿಗೂ ಆ ಪ್ರಾಬ್ಲಮೇ ಇರಲಿಲ್ಲ. ಸೊ ಅದೇ ಥರ ಬೇರೆ ಬೇರೆ ಏನಾದರೂ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗಳನ್ನ ಮೆಂಟಲಿ ಅಥವಾ ಎಮೋಷನಲಿ ಏನಾದರೂ ಫೇಸ್ ಮಾಡ್ತಿದ್ರೆ, ಅದೆಲ್ಲ ಯಾವುದು ಜೆನೆಟಿಕ್ ಅಲ್ಲ. ಇಟ್ ಈಸ್ ಆಲ್ ಕುಕ್ಡ್ ಅಪ್ ಸ್ಟೋರಿ ಇನ್ ದ ಬುಕ್ಸ್ ಆ್ಯಂಡ್ ಸ್ಟಡಿಯಿಂಗ್ ಬೈ ಎಕ್ಸ್ಪರ್ಟ್ಸ್. And they are telling all this story to the people. ನೀವು ಇವಾಗ ಮಾತಾಡುವಾಗ 6 ಇಯರ್ಸ್ವರೆಗೂ ಡಿಸಿಪ್ಲಿನೇ ನೆಸಸರಿ ಇಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ, ನೀವು ಡಿಸಿಪ್ಲಿನ್ ಅನ್ನೋದು ನೀವು ಅಂದರೆ ನಾವು ಇವಾಗ ಜೋರಾಗಿ ಏನೋ ಒಂದು ಹಿಂಗೆ ಮಾಡು ಹಿಂಗೆ ಮಾಡಬಾರ್ದು ಅನ್ನೋ ಇನ್ಸ್ಟ್ರಕ್ಷನ್ ಅಂತ ರೆಫರ್ ಮಾಡ್ತಾ ಇದ್ದೀರಾ, ಅಥವಾ ಇವಾಗ ಅದೇ ಸೇಮ್ ಥಿಂಗ್ ಹೇಳೋದು ಬೇರೆ ಬೇರೆ ರೀತಿಯಲ್ಲೂ ಹೇಳ್ಬೋದು ಅಲ್ವಾ? ಸೊ ನೀವು ಬೇರೆ ರೀತಿಯಲ್ಲಿ ಹೇಳಬೇಕು ಅನ್ನೋದು ಹೇಳ್ತಾ ಇದ್ದೀರಾ, ಅಥವಾ ನೀವು ಅದನ್ನು ಹೇಳಲೇಬೇಡಿ, ಲಿಟ್ರಲಿ ಏನು ಹೇಳಬೇಡಿ ಅಂತ ಹೇಳ್ತಿದ್ದೀರಾ? ವೆರಿ ನೈಸ್, ವೆರಿ ಬ್ಯೂಟಿಫುಲ್ ಕ್ವಶನ್. ಇದೆಲ್ಲ ತುಂಬ ಪೇರೆಂಟ್ಸ್ಗೆ ಇರೋವಂಥ ಕ್ವಶನ್, ದೊಡ್ಡ ಕ್ವಶನ್. ಡಿಸಿಪ್ಲಿನ್ ಅಂತ ಹೇಳಿದ್ರೆ ಮೇಡಮ್, ಈಗ 6 ಇಯರ್ಸಲ್ಲಿ ಏನಿದೆಯಲ್ಲ, ನೀವು ಮದರ್ ಓಂಬಲ್ಲಿ ಕೊಟ್ಟಿರೋ ನಾಲೆಡ್ಜ್ ಬೇರೆ, ಆ ನಾಲೆಡ್ಜ್ ಎಲ್ಲ ಸಿಂಕ್ರನೈಸ್ ಆಗ್ಬೇಕಲ್ವಾ? ಅವಾಗ ತಾನೇ ನಿಮ್ದು ಡೇಟಾ ಫುಲ್ ಸ್ಟ್ರಾಂಗ್ ಆಗುತ್ತೆ. ಸಿಂಕ್ರನೈಸ್ ಆಗಿಲ್ಲ ಅಂದ್ರೆ ಎಲ್ಲ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಗುಗೆ ಯಾವ್ದ್ಯಾವ್ದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇರುತ್ತೆ. ಆಲ್ರೆಡಿ ನೀವೆಲ್ಲ ಏನು ನಿಮ್ಮ ಮದರ್ ಓಂಬಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಅದು ಡೇಟಾ ಆಲ್ರೆಡಿ ಇದೆ ಮೇಡಮ್. ನೀವು ಅದನ್ನ ಅಪ್ಗ್ರೇಡ್ ಮಾಡ್ಬೇಕಾಗಿಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿಲ್ಲ. ನೀವೇನೋ ಮಾಡ್ಲಿಲ್ಲ ಅಲ್ಲ ಅಮ್ಮನ ಹೊಟ್ಟೆ ಒಳಗೆ ಇದ್ದಾಗ, ನಿಮ್ಮ ಮಗು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ, ಅದನ್ನ ಇವಾಗ ಮಾಡಕ್ ಟ್ರೈ ಮಾಡ್ತಿದ್ದೆ ಮಗು. ಎರಡು ಬೇಕಲ್ಲ, ಬ್ಯಾಲೆನ್ಸ್ ಆಗ್ಬೇಕಲ್ಲ. ಆದ್ರೆ ನಿಮ್ಗೆ ಅದು ಇಷ್ಟ ಆಗಲ್ಲ. ಮಗು ಯಾವಾಗ ಕಲಿಯುತ್ತೆ, ನೀರ್ ಹೆಂಗ್ ಚಿಮ್ಮುತ್ತೆ, ನೀರೆಲ್ಲ ಹೆಂಗ್ ಹರಡುತ್ತೆ, ಇದನ್ನೆಲ್ಲ ಯಾರು ಹೆಂಗ್ ಕ್ಲೀನ್ ಮಾಡ್ತಾರೆ, ಮಗು ಎಲ್ಲ ನೋಡ್ಬೇಕಲ್ಲ. ಇಲ್ಲ ಎಷ್ಟು ಮಾಡ್ತಾ ಇದ್ರು ಬಿಡ್ಬೇಕು ಮಗು ಹೆಲ್ದಿ ಆಗಿರ್ಬೇಕಂದ್ರೆ ಬಿಡ್ಬೇಕು. ಐ ಕ್ಯಾನ್ ಸೆಂಡ್ ಯು ಸಮ್ ಆಫ್ ದ ವಿಡಿಯೋಸ್ ಇಫ್ ಯು ವಾಂಟ್. ನನ್ನ ಮಗಳಿಗೆ ಮಾವಿನ ಹಣ್ಣು ಸೀಸನ್ ಲಾಸ್ಟ್ ವರ್ಷ ಬಂದಿತ್ತಲ್ಲ, ಅವಳಿಗೆ ಇನ್ನೂ ಒಂದು ವರ್ಷ ಆಜು ಬಾಜಲ್ಲಿ ಇತ್ತು ಅಂತ ಅನ್ಕೊಳ್ಳಿ. ಅವಳು 2-3 ಮಾವಿನ ಹಣ್ಣು ತಿಂತಾ ಇರ್ತಾಳೆ. ನಾವೆಲ್ಲ ಹಂಗೆ ಕೊಡ್ತೀವಿ, ಓಪನ್ ಮಾಡಿ ಕೊಟ್ಟಿರ್ತೀವಿ. ಅವಳು ಫುಲ್ಲಿ ಎಲ್ಲ ಆಗೋಗಿರುತ್ತೆ. ನಾವು ಅದರಲ್ಲೇ ಸ್ಕೇಟಿಂಗು ಆಡ್ಸಿದ್ವಿ ಅವಳಿಗೆ. ನಾನು ಆಡಿಲ್ಲ ಇದನ್ನೆಲ್ಲ. ಬಟ್ ಕೆಲವೊಂದು ಎಕ್ಸಾಂಪಲ್ಸ್ ಮತ್ತೆ ಕೆಲವೊಂದು ಸ್ಟೇಜಸ್ ಅಲ್ಲಿ ಯೂಶಲಿ ಅದು ಆಕ್ಸೆಪ್ಟಬಲ್ ಅನ್ಸುತ್ತೆ. ಇವಾಗ ಏನಾಗ್ಬಿಡುತ್ತೆ, ಸ್ವಲ್ಪ ಒಂದು 3 ವರ್ಷ 4 ವರ್ಷ ಬರ್ತಿದ್ದಂಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಗಲೀಜ್ದೆಲ್ಲ ಬಿಟ್ಬಿಡಿ, ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅನ್ಬೋದು. ಬಟ್ ಶೌಟ್ ಮಾಡ್ತಾರೆ, ಸ್ಕ್ರೀಮಿಂಗು, ಒಂದೊಂದ್ಸರಿ ಹೊಡಿತಾರೆ. ಈ ತರದ್ನೆಲ್ಲ ನಾವು ಹೆಂಗೆ ಅದನ್ನ ಡಿಸಿಪ್ಲಿನ್ ಮಾಡದೆ ಹೋದ್ರೆ ಅದು ಎಲ್ಲಿ ಬ್ಯಾಡ್ ಈಗೋ ಕನ್ವರ್ಟ್ ಮಾಡುತ್ತೆ ಅನ್ನೋದೊಂದು ಭಯ ಇರುತ್ತೆ. ಡಿಸಿಪ್ಲಿನ್ ಮಾಡಿದ್ರೆ ಅದು ಮಕ್ಳಿಗೆ ಹೆವಿ ಆಗ್ತಾ ಇರುತ್ತೆ, ಅದನ್ನು ನೋಡ್ತಾ ಇರ್ತೀವಿ. ಒಂಥರ ಗಿಲ್ಟು ಇರುತ್ತೆ ಒಂದ್ ಕಡೆ. ಹೇಗೆ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ. ಒಂದೊಂದ್ಸರಿ ಸ್ಟೇಜ್ ಹೋಗ್ತಿದ್ದಂಗೆ ಸರಿ ಹೋಗ್ಬಿಡುತ್ತಾ ಅಂತಾನು ಕನ್ಫ್ಯೂಷನ್ ಇರುತ್ತೆ. ಸೊ ನೀವಾಗಿದ್ರೆ ನೀವ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಈ ತರದೆಲ್ಲ? ಬೇಸಿಕಲಿ ಇವಾಗ ನನ್ನ ಮಗಳು ಇವಾಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅರೌಂಡ್ 2 years ಆಗ್ತಾ ಬರ್ತಿದೆ. ಓಕೆನಾ? ಅವಳು ಪಪ್ಪ ಅಂತಾಳೆ. ಕೆಲವೊಂದು ನಾವು ಅಡಲ್ಟ್ಸ್ ಯೂಸ್ ಮಾಡೋ ಅಂಥ ವರ್ಡ್ಗಳು, ಬಾ ಇಲ್ಲಿ ಕೂತ್ಕೋ, ನಂಗೆ ಎಣ್ಣೆ ಹಚ್ಚು, ಈ ಥರದ್ದೆಲ್ಲ ಅವಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ. ಆಲ್ರೆಡಿ ಅದೆಲ್ಲ ಆಲ್ಮೋಸ್ಟ್ 6 months ಬಿಫೋರ್, ಅಂದರೆ 1.5 ವರ್ಷದಿಂದನೇ ಅವಳು ಮಾತುಗಳನ್ನೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ವೈ ಆಮ್ ಸೇಯಿಂಗ್ ದಿಸ್ ಅಂದರೆ, ಯಾವಾಗ ಮಗು 1.5 ವರ್ಷ ಆ ಟೈಮಲ್ಲಿರುತ್ತೆ, ಮಗು ಮಾತಾಡೋಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆವಾಗ ಮಗುಗೆ ವರ್ಡ್ಸ್ಗಳು ಸಿಗ್ತಿರಲ್ಲ. ಇವಾಗ ಏನೋ ಒಂದು ಹೊಸಾದ್ ಫಾರ್ಮೇಶನ್ ಆಗ್ಬೇಕಲ್ಲ ಮೇಡಮ್. ಅಂದ್ರೆ ಸರ್ಕ್ಯೂಟ್ ಇದೆ ಮಾತಾಡಕ್ ಬೇಕಾಗಿರೋದು, ಬಟ್ ಅದು ಹೆಂಗೋ ಓಪನ್ ಆಗ್ಬೇಕಲ್ಲ.
ಆ ಬ್ಲಾಕ್ ಓಪನ್ ಆಗ್ಬೇಕಲ್ಲ, ಅವಾಗ ಮಗು ಸ್ಕ್ರೀಮಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಚಿಕ್ಕ ಚಿಕ್ಕದಕ್ಕೆ ಆ ಆ ಆ ಆ ಅಂತ ಹೇಳ್ತಾ ಇರುತ್ತೆ. ಪೇರೆಂಟ್ಸ್ ಏನಾಗುತ್ತೆ, ಇರಿಟೇಷನ್ ಆಗ್ಬಿಡುತ್ತೆ. ಅದರಲ್ಲೂ ಎಲ್ಲಾ ಪೇರೆಂಟ್ಸ್ ಇರಿಟೇಟ್ ಆಗಲ್ಲ, ಕೆಲವು ಪೇರೆಂಟ್ಸ್ ಇರ್ತಾರೆ, ಅದನ್ನು ನಾವು ಪ್ಯಾರಾಮೀಟರ್ಸ್ ಹೇಳ್ಬಿಡ್ತೀವಿ. ಅದರಲ್ಲಿ ವಿಜುವಲ್ ಲರ್ನರ್ ಅನ್ನೋರು ತುಂಬಾ ಇರಿಟೇಟ್ ಆಗ್ತಾರೆ, ಮೊನೋ ಪರ್ಫಾರ್ಮರ್ ಅನ್ನೋರು ಇರಿಟೇಟ್ ಆಗ್ತಾರೆ, ರಿಫ್ಲೆಕ್ಟಿವ್ ಥಿಂಕರ್ಸ್ ಅನ್ನೋರು ಇರಿಟೇಟ್ ಆಗ್ತಾರೆ. ನಿಮ್ಗೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಇದೆ ನಿಮ್ ಫಿಂಗರ್ ಪ್ರಿಂಟ್ಸ್ ಪ್ರಕಾರ, ಅದಕ್ಕೆ ನಿಮ್ಗೆ ನಾಯ್ಸ್ ಇಷ್ಟ ಆಗಲ್ಲ. ಯಾರಾದ್ರು ಸ್ಮೂತ್ ಆಗಿ ಮಾತಾಡ್ತಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ. ವಾಯ್ಸ್ ಲೌಡ್ ಆಗ್ಬಿಡ್ತಂದ್ರೆ ನಿಮ್ಗೆ ತುಂಬಾ ಡಿಸ್ಕಂಫರ್ಟ್ ಫೀಲ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಏನನ್ಸುತ್ತೆ, ಯಾಕೆ ಇಷ್ಟು ಸ್ಕ್ರೀಮ್ ಮಾಡ್ತಾರೆ ಇವರು ಅಂತ ಅನ್ಸ್ಬಿಡುತ್ತೆ. ಬಟ್ ಬೇರೆ ಪೇರೆಂಟಿಗೆ ಅದು ಪ್ರಾಬ್ಲಮ್ ಅಲ್ಲ. ಯಾಕೆ ಮಗು ಮೇಲೆ ಹಂಗೆ ಕಿರ್ಚಾಡ್ತೀಯ, ಬಿಡು, ಮಕ್ಳು ಆಡ್ದೆ ನೀನ್ ಆಡ್ತೀಯ ಅಂದ್ರೆ ನಿಮ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರಲ್ಲ. ಅಂದ್ರೆ ಇಲ್ಲೇನು ರಾಂಗ್ ಥಿಂಗ್ಸ್ ಇಲ್ಲ, ಬಟ್ ಈ ಪ್ರೋಸೆಸ್ ನಮ್ಗೆ ಯಾರು ಹೇಳ್ಕೊಡ್ಬೇಕಲ್ವಾ, ಸೈಂಟಿಫಿಕಲಿ ಹೇಳ್ಕೊಡ್ಬೇಕು. ಸುಮ್ನೆ ಆ ಮಕ್ಳಂದ್ರೆ ಹೆಂಗ್ ಆಡ್ತಾರೆ, ಬೇರೆ ಮಗು ಆಡ್ತಾ ಇಲ್ಲ, ಬೇರೆ ಮಗು ನೇಚರ್ ಬೇರೆ ತರ ಇದೆ ರೀ, ಅದಕ್ಕೆ ಅದು ಆಡ್ತಾ ಇಲ್ಲ. ನಮ್ಮನೆ ಮಗು ಹಿಂಗ್ ಆಡ್ತಿದೆಯಲ್ಲ, ಅದಕ್ಕೆ ನಂಗೆ ತಲೆ ಬಿಸಿ ಆಗ್ತಾ ಇದೆ. ಸೊ ಲೈಕ್ ವೈಸ್ ಮತ್ತೆ ಕೆಲವು ಮಕ್ಳುಗಳು ಬಂದು ಹಿಂಗ್ ಹೊಡಿತಾ ಇರ್ತವೆ. ಸೊ ಆ ಮಕ್ಳಿಗೆ ಫಿಸಿಕಲ್ ಟಚ್ ಅನ್ನೋದು ಅರ್ಥನೇ ಗೊತ್ತಿರಲ್ಲ. ಅಂದ್ರೆ ಮಗು ಫಿಸಿಕಲ್ ಟಚ್ ಮೂಲಕ ಲವ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ. ಇವಾಗ ನನಗೆ ಫಿಸಿಕಲ್ ಟಚ್ ಇದೆ, ಯಾರಾದ್ರೂ ಹಿಂಗ್ ಅಂದ್ರೆ ನನಗೆ ತುಂಬಾ ಇರಿಟೇಟಿಂಗ್ ಆಗುತ್ತೆ. ನಂಗೆ ಯಾರಾದ್ರೂ ಹಿಂಗ್ ಜಿಂಟಿದ್ರೆ ಸಖತ್ ಇರಿಟೇಟ್ ಆಗುತ್ತೆ. ಅದೆಲ್ಲ ಹೇಳಕ್ಕಾಗಲ್ಲ ವರ್ಡ್ಸ್ ಅಲ್ಲಿ. ಇನ್ಸ್ಟಂಟ್ ಎಷ್ಟೇ ಒಳ್ಳೆಯವನಿದ್ರು ನಾನು ರಫ್ ಅಂತ ಚೇಂಜ್ ಆಗ್ಬಿಡ್ತೀನಿ. ಬಟ್ ಕೆಲವು ಮಕ್ಳಿಗೆ ಅದು ಫಿಸಿಕಲ್ ಟಚ್ ಇಲ್ಲಿ ಅಂದಾಗ ಅವ್ರಿಗೆ ನೋವಾಗದ ಹೆಂಗೆ ಅಂತಾನೆ ಗೊತ್ತಿರಲ್ಲ. ಬಂದ್ ಹಿಂಗ್ ಹೊಡಿತಾ ಇರ್ತಾ, ಅವಾಗ ನಿಮ್ಗೆ ಏನನ್ಸುತ್ತೆ, ಯಾವಾಗ್ಲೂ ಒಂದ್ಸತಿ ಚುರ್ ಅಂದ್ಬಿಡುತ್ತೆ, ಜೋರಾಗಿ ನೋವಾಗ್ಬಿಡುತ್ತೆ. ಅವಾಗ ಯು ವಿಲ್ ಶೋ ಅನ್ ಅದರ್ ಫೇಸ್. ಅವಾಗ ಮಕ್ಳಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಗೆ ಎಷ್ಟೋ ವರ್ಷಗಳಿಂದ ಸಾರ್ಟ್ ಔಟ್ ಆಗಿರುವಂತ ಕೆಲವು ಟ್ರೇಡ್ಸ್ ಗಳು ಬ್ರೈನ್ ಅಲ್ಲಿ ಯಾವಾಗ್ಲೂ ಕ್ಯಾರಿ ಮಾಡ್ತಿರ್ತೀರಾ ಅಂದ್ರೆ ನೀವು ಟ್ರಿಗರ್ ಆಗೇ ಆಗ್ತೀರಾ. ಸೊ ಅದಕ್ಕೆ ಯಾರ್ಯಾರ ನೇಚರ್ ಏನೇನಿದೆ ಅಂತ ಗೊತ್ತಾದ್ರೆ, ಓಕೆ ಅವ್ರಿಗೆ ನಂತರ ನೇಚರ್ ಇಲ್ಲ, ನನಗೆ ಬೇರೆ ತರನೇ ನೇಚರ್ ಇದೆ. ಸೊ ಅದಕ್ಕೆ ನಾನು ಇದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆದ್ಮೇಲೆ ಆಕ್ಸೆಪ್ಟೆನ್ಸ್ ಬರುತ್ತೆ. ಆಕ್ಸೆಪ್ಟೆನ್ಸ್ ಬಂದ್ಮೇಲೆ ನೀವು ಯಾರೋ ಒಬ್ಬ ಮಾಡಿರೋ ವ್ಯಕ್ತಿಯ ಮಿಸ್ಟೇಕ್ಸ್ಗಳನ್ನ ಫರ್ಗಿವ್ ಮಾಡ್ಬೋದು. ಫರ್ಗಿವ್ ಮಾಡಿದಿರ ಅಂದ್ರೆ ಎಲ್ಲದನ್ನ ಫರ್ಗೆಟ್ ಮಾಡ್ಬಿಡುತ್ತೆ ಬ್ರೈನ್. ಅದು ನಿಮ್ ಕೆಲಸ ಅಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದೇ ನಮ್ ಕೆಲಸ. ಹಾಗೆ ಆಟಿಸಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನಿಮ್ಮ ಈ ಸೈನ್ಸ್ ಪ್ರಕಾರ? ಮೇಡಮ್, ಆಟಿಸಮ್ ಅಂದ್ರೆ ಮಕ್ಕಳು ಯಾವಾಗ್ಲೂ ಸ್ಟೇರಿಂಗ್ ಮಾಡ್ತಾ ಇರ್ತಾರೆ ಹಿಂಗೆ. ಸೊ ಬೇಸಿಕಲಿ ಈ ತರ ಮಕ್ಳುಗಳು ಮೋನೋ ಪರ್ಫಾರ್ಮರ್ ಅಂತ ಇರ್ತಾರೆ. ಅಥವಾ ಈ ಬ್ರೈನ್ ಅನ್ನ ನಾವು ಅಬ್ಸರ್ವರ್ ಬ್ರೈನ್ ಅಂತ ಕರಿತೀವಿ. ಎಲ್ಲಾ ಬ್ರೈನು ಅಬ್ಸರ್ವರ್ ಬ್ರೈನ್ ಅಲ್ಲ. ಮೈ ಬ್ರೈನ್ ಈಸ್ ಅಬ್ಸರ್ವರ್ ಬ್ರೈನ್. ಯಾವುದೇ ವಾತಾವರಣಕ್ಕೆ ಹೋದ್ರೆ ಜನಗಳನ್ನ ಅಬ್ಸರ್ವ್ ಮಾಡದೆ ಏನು ಮಾತಾಡಕ್ಕಾಗಲ್ಲ. ಸೊ ಈ ತರ ವಾತಾವರಣಗಳು ಪೇರೆಂಟ್ಸಿಗೆ ಗೊತ್ತಾಗ್ಬೇಕಾಗಿರುತ್ತೆ. ಓಕೆ, ಇದು ನನ್ನ ಮಗುವಿನ ನೇಚರ್, ಇದು ನನ್ನ ಮಗುವಿನ ನೇಚರೇ ನನ್ನ ಮಗುವಿನ ಸ್ಟ್ರೆಂತ್. ಅದರಲ್ಲಿ ಮಗು ಯಾವ ಮಕ್ಕಳಿಗೆ ರೈಟ್ ಬ್ರೈನ್ ಡಾಮಿನೆನ್ಸ್ ಅಂತ ಇರುತ್ತೆ, ಈ ಮಕ್ಕಳುಗಳಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ತುಂಬಾ ಜಾಸ್ತಿ. ಅಂತ ಮಕ್ಕಳುಗಳಿಗೆ ಏನಾದ್ರು ಫೋನ್ ಕೊಟ್ರು ಅಂತ ಅನ್ಕೊಳ್ಳಿ, ಮನೇಲಿ ಎಂಗೇಜ್ ಮಾಡ್ತಿಲ್ಲ ಡಿಫ್ರೆಂಟ್ ಆಕ್ಟಿವಿಟಿಯಲ್ಲಿ ಅಂತ ಅನ್ಕೊಳ್ಳಿ, ದಟ್ ಚೈಲ್ಡ್ ವಿಲ್ ನ್ಯಾಚುರಲಿ ಗೆಟ್ ಇನ್ ಟು ಆಟಿಸಮ್. ಯಾವಾಗ ಒಂದನ್ನೇ ಜಾಸ್ತಿ ಫೋಕಸ್ ಮಾಡ್ತಿರುತ್ತೆ, ಪೇರೆಂಟ್ಸ್ ಇಂದ ಯಾವಾಗ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ, ಅಲ್ಟಿಮೇಟ್ಲಿ ಏನಾಗುತ್ತೆ, ಮಗು ಜನಗಳು ಬಂದಾಗ ಕನೆಕ್ಟಿವಿಟಿನ ಬಿಲ್ಡ್ ಮಾಡ್ಕೊಂತೀರಿ. ಸೊ ಐ ಆಮ್ ಫೀಲಿಂಗ್ ಬ್ಲೆಸ್ಡ್ ಅಂತ. ಯಾಕೆಂದ್ರೆ ನನ್ನ ಮಗಳು 2 ತಿಂಗಳು ಇರುವಾಗಲೇ ನಾನು ಅನಾಲಿಸಿಸ್ ಮಾಡಿಸ್ಬಿಟ್ಟೆ. ಅವಾಗ ಏನಾಯ್ತು, ಅವಳ ನೇಚರ್ಗಳು ಏನೇನಿಲ್ಲ ಅಂತ ನನಗೆ ಗೊತ್ತಾಯ್ತು. ನನ್ನ ಮಗಳಿಗೆ ನಾನು 1 ಸತಿ ಕರೆದ್ರೆ ಅವಳು ರೆಸ್ಪಾಂಡ್ ಮಾಡಲ್ಲ, ಅವಳಿಗೆ ನಾನು 2 ಸತಿ ಅಥವಾ 3 ಸತಿ ಕರಿಬೇಕು. ಅವಾಗ ನಾನು ಹೇಳಿರೋದು ಅವ್ಳ ಬ್ರೈನಿಗೆ ಅರ್ಥ ಆಗಿರುತ್ತೆ. ನನಗೆ 1 ಸತಿ ಅರ್ಥ ಆಗ್ಬಿಡುತ್ತೆ ಅಂತೇಳಿ ನಾನು ಅವಳಿಗೆ 1 ಸತಿ ಹೇಳಿ ಆ ಮಗು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದು ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಮಗು ಬ್ರೈನಿಗೆ ಏನೋ ಡೇಟಾನೇ ಸ್ಟೋರ್ ಆಗಲ್ವಲ್ಲ. ಸೊ ಈ ಥರದ್ದೆಲ್ಲ ಮೇಜರ್ ಅಲಾಂಗ್ ವಿತ್ ಲವ್ ಲ್ಯಾಂಗ್ವೇಜ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದರಲ್ಲಿ ಮಗುಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಇರುತ್ತೆ. ಆ ಮಗು ಅಪ್ಪ ಅಮ್ಮನ ಮುಖ ನೋಡಿದ್ರೇನೆ ಲವ್ನ ಸೆನ್ಸ್ ಮಾಡುತ್ತೆ. ಆದ್ರೆ ಅಪ್ಪ ಅಮ್ಮ ಮುಖ ನಗ್ತಾ ಇರಬೇಕು. ಯಾವಾಗ ಅಪ್ಪ ಅಮ್ಮ ಮನೇಲಿ ನಗ್ತಾ ಇರಲ್ಲ, ಅವ್ರ ಮುಖನ ನೋಡೋದು ಮಗು ಬಿಟ್ಬಿಡುತ್ತೆ. ಬಿಕಾಸ್ ಮಗುಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಆತಂಕ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇವತ್ತು ಮಕ್ಕಳಿಗೆ ಕಾನ್ಸಂಟ್ರೇಷನ್, ಕಾಂಪ್ರಹೆನ್ಷನ್, ಮೆಮೊರಿ ಯಾಕಿಲ್ಲ ಅಂತ ನಾವು ಯೂನಿಕ್ ಟ್ರೂತಲ್ಲಿ ಹೇಳ್ತೀವಿ. ಯಾವ ಮಗುಗೂ ಕಾನ್ಸಂಟ್ರೇಷನ್, ಕಾಂಪ್ರಹೆನ್ಷನ್, ಮೆಮೊರಿ ಕಡಿಮೆ ಆಗಿ ಹುಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಏಕಾಗ್ರತೆ, ಗ್ರಹಿಸಿಕೊಳ್ಳುವಿಕೆ ಹಾಗೂ ನೆನಪಿನ ಶಕ್ತಿ ಯಾವ ಮಗುವಿಗೂ ಜಗತ್ತಲ್ಲಿ ಕಡಿಮೆ ಇರಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವ ತರ ಬ್ರೈನ್ ಪ್ಯಾಟರ್ನ್ಸ್ ಮಗುಗೆ ವರ್ಕ್ ಆಗ್ತಿದೆ, ಯಾವ್ಯಾವ ಪ್ಯಾರಾಮೀಟರ್ಸ್ ಮಗುಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಿಲ್ಲದಿರೋ ಕಾರಣ ನೀವು ಚಿಕ್ಕ ವಯಸ್ಸಿಂದ ಸರಿಯಾಗಿ ವಾತಾವರಣ ಕೊಡ್ಲಿಲ್ಲ, ಅದಕ್ಕೆ ಮಗುಗೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ಅಂತ ಲೇಬಲಿಂಗ್ ಮಾಡ್ತಾ ಇದ್ದೀರಾ. ಹಂಗೆಲ್ಲ ಮಾಡಂಗಿಲ್ಲ. ಅವಾಗ ಮಗುಗೆ ತುಂಬಾ ಹರ್ಟ್ ಆಗುತ್ತೆ. ಅವಾಗ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಸಿಕಲಿ ಈ 3 ಸ್ಕಿಲ್ಸ್ ಅಲ್ಲಿ 8 ಪ್ಯಾರಾಮೀಟರ್ಸ್ಗಳ ಬಗ್ಗೆ ಮಾತಾಡ್ತೀವಿ ಮೇಡಮ್. ನಾನು ಮೋನೋ ಪರ್ಫಾರ್ಮರ್ ಮತ್ತೆ ಮಲ್ಟಿ ಟಾಸ್ಕರ್ ಅಂತ ಇರ್ತಾರೆ. ಮೋನೋ ಪರ್ಫಾರ್ಮರ್ಸ್ ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಮಧ್ಯ ಕರಿಬಾರ್ದು, ಅವಾಗ ಇರೋ ಕಾನ್ಸಂಟ್ರೇಷನ್ ಡಿಸ್ಟ್ರಾಕ್ಟ್ ಆಗುತ್ತೆ. ಮಲ್ಟಿ ಟಾಸ್ಕರ್ ಅಂತ ಇರ್ತಾರೆ, ಇವರು ಓದಬೇಕಾದ್ರೆ ನೀವು ಜಾಸ್ತಿ ಹೊತ್ತು ಕೂರಿಸಿ ಓದಿಸಿದ್ರೆ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ.
ಓಕೆ. ಅಂದ್ರೆ ಪ್ರತಿ ಸ್ವಲ್ಪ ಬ್ರೈನ್ ಮೆಕ್ಯಾನಿಸಮ್ ಬೇರೆ ಬೇರೆ ಇರಬೇಕಾದ್ರೆ ಅದನ್ನ ಹೆಂಗ್ ಆಪರೇಟ್ ಮಾಡ್ಬೇಕಂತ ಗೊತ್ತಿರಬೇಕು. ಸೊ ಈ ತರ ಮಲ್ಟಿ ಟಾಸ್ಕಿಂಗ್ ಇರೋ ಅಂತ ಮಕ್ಳುಗಳು ಯಾವಾಗ್ಲೂ ರೂಮ್ ಹೊರಗಡೆ ಕೂತು ಓದ್ಕೋಬೇಕು. ಅಪ್ಪ ಅಮ್ಮ ಹೊಸ ಹೊಸ ರೂಮ್ ಕಟ್ಸ್ತಾರೆ ಮಕ್ಳಿಗೆ ಓದ್ಕೊಳಕ್ಕೆ ಅಂತ, ಅಲ್ಲಿಂದ ಎಲ್ಲ ಡಿಮಿನಿಷ್. ಮೋನೋ ಪರ್ಫಾರ್ಮ್ ಇರೋ ಅಂತವ್ರ ನೀವೆಲ್ಲರ ಜೊತೆಗೆ ಕೂರಿಸ್ಕೊಂಡು ನಾನು ಏನ್ ಓದ್ತಾ ಇದೀನಿ ನೋಡ್ಬೇಕು, ನೀನ್ ಓದು ಓದು ಅಂತಂದ್ರೆ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗೋಗ್ಬಿಡುತ್ತೆ. ಅಂದ್ರೆ ಇಷ್ಟು ಮೈಕ್ರೋ ಇದೆ. ಫಾರ್ ಎಕ್ಸಾಂಪಲ್ ನೀವೇ ಆಗ್ಲಿ ಅಡಲ್ಟ್ಸ್ ಆಗಿರ್ತೀರಾ, ನೀವೇನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನ ಕರೆದ್ರೆ ತಡಿಯಮ್ಮ ಬರ್ತೀನಿ ಅಂತ ಹೇಳ್ತಿರ್ತೀರಾ. ವಾಟ್ ಇಟ್ ಸೇಸ್ ಅಂದ್ರೆ ಯುವರ್ ನೇಚರ್ ಇಸ್ ಲೈಕ್ ದಾಟ್. ಬಟ್ ನಿಮ್ಮಮ್ಮ ಮಲ್ಟಿ ಟಾಸ್ಕರ್ ಆಗಿದ್ರೆ, ನಿಮ್ ಪಪ್ಪ ಮಲ್ಟಿ ಟಾಸ್ಕರ್ ಆಗಿದ್ರೆ ನಿಮ್ ಬಗ್ಗೆ ಏನ್ ಅನ್ಕೊಂತಾರೆ? ನೋಡು ಬರೋದೇ ಇಲ್ಲ, ಎಷ್ಟು ದಿಮಾಕಿ ಒಳಗೆ, ಈ ವಯಸ್ಸಿಗೆ ಹಿಂಗ್ ಆಡ್ತಾಳೆ, ದೊಡ್ಡವಳಾದ್ಮೇಲೆ ನಮ್ಗೆ ಉಪ್ಪಾಗ್ತಾರ, ಹಿಂಗೆಲ್ಲ ಥಿಂಕ್ ಮಾಡ್ತಾರೆ ಮೇಡಮ್. ಬಟ್ ಅವ್ರು ಅನ್ಕೊಂಡ್ರೆ ಎಲ್ಲ ಫೀಲಿಂಗ್ಸ್ ನಮಗೆ ರೀಚ್ ಆಗ್ತಾನೆ ಇರುತ್ತೆ. ಸೊ ಲೈಕ್ ವೈಸ್ ಪೇರೆಂಟ್ಸ್ ಇದನ್ನ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಗುಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳಲ್ಲ. ಕಾಂಪ್ರಹೆನ್ಷನ್, ಗ್ರಹಿಸಿಕೊಳ್ಳುವಿಕೆ ಅಂದ್ರೆ 3 ತರದ ಬ್ರೈನ್ ಇರುತ್ತೆ. ಅಡಿಕ್ವೇಟ್, ನಾರ್ಮಲ್ ಅಂಡ್ ಎಕ್ಸಲೆಂಟ್ ಅಂತ. ಅಡಿಕ್ವೇಟ್ ಬ್ರೈನಿಗೆ ನೀವು 3 ಸತಿ ಹೇಳಿದ್ರೇನೆ ಬ್ರೈನ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಡೇಟಾ ಎಲ್ಲ ಖಾಲಿ ಇರುತ್ತೆ, ಅದು ಡೈರೆಕ್ಟ್ ಆಗಿ ನೆನಪಿನ ಶಕ್ತಿ ಇಲ್ದಿರೋ ತರ ಆಗೋಗ್ಬಿಡುತ್ತೆ. ನಾರ್ಮಲ್ ಇರೋ ಬ್ರೈನಿಗೆ ಆ ಮಗು 2 ಸತಿ ಕಲೀಲೇಬೇಕು. 3 ಸತಿ ಕಲಿಯೋದಕ್ಕೂ ಬೇರೆ ಪ್ಯಾಟರ್ನ್ಸ್ ಇದೆ, 2 ಸತಿ ಕಲಿಯೋಕ್ಕೂ ಬೇರೆ ಪ್ಯಾಟರ್ನ್ಸ್, ಮತ್ತೆ ಒಂದೇ ಸತಿ ಕಲಿಯೋಂಥ ಮಕ್ಳುಗಳಿಗೆ ಎಕ್ಸಲೆಂಟ್ ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಇರುತ್ತೆ. ಈ ತರ ಮಕ್ಳುಗಳಿಗೆ ನೀವು ಮತ್ತೆ ಪದೇ ಓದ್ಕೊಳ್ರಿ ಅಂತ ಹೇಳಿದ್ರೆ, ಎಕ್ಸಲೆಂಟ್ ಇರೋ ಮಕ್ಳುಗಳಿಗೆ ಓದಿನ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಬೋರ್ ಆಗ್ಬಿಡುತ್ತೆ, ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ. ಅವ್ರಿಗೆ ಅಬಿಲಿಟಿ ಇದ್ರೂ ಕೊಲಾಪ್ಸ್ ಆಗುತ್ತೆ. ಅದು ಸೃಷ್ಟಿ ನಿಯಮ ಅಲ್ವಾ? ನಿಮ್ಮಲ್ಲಿರೋ ಸಾಮರ್ಥ್ಯನ ನೀವು ಇವತ್ತು ಯೂಸ್ ಮಾಡ್ಕೊಂತ ಇಲ್ಲ ಅಂದ್ರೆ, ಬೀಯಿಂಗ್ ಎನ್ ಅಡಲ್ಟ್ ಯು ಫೀಲ್ ಡಿಪ್ರೆಷನ್. ಯಾವ್ದು ನಿಮ್ಗೆ ಸ್ಟ್ರೆಂತ್ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಯು ಫೀಲ್ ಆಂಕ್ಷಿಯಸ್. ಇಷ್ಟು ಈಸಿ ಇದೆ ಮೇಡಮ್ ಆಂಕ್ಷಿಯಸ್ ಅಥವಾ ಡಿಪ್ರೆಷನ್ಗೆ. ಆದ್ರೆ ಸ್ಟ್ರೆಂತ್ ಗೊತ್ತಾಗಲ್ಲ, ಏನ್ ಸ್ಟ್ರೆಂತ್ ಹೆಂಗ್ ಕಂಡಿಡ್ಕೊಳೋ ಅಂತ ಮೆಥಡೂ ಇಲ್ಲ. ಎಲ್ಲ ಕ್ವಶನರೀಸ್ ಕೇಳ್ತಾರೆ, ಅದ್ರ ಪ್ರಕಾರ ನೀವು ಉತ್ತರ ಹೇಳಿದ್ರೆ ನಿಮ್ಗೆ ಎಬಿಲಿಟಿ ಏನು ಅಂತ ಹೇಳ್ತಾರೆ. ಮೆಮೊರಿ ಅಂತ ಬಂದ್ರೆ ಡಾಮಿನೆಂಟ್ ಲರ್ನಿಂಗ್ ಮೆಥಡ್ ಅಂತ ಇರುತ್ತೆ ಮ್ಯಾಮ್. ಆಡಿಟರಿ, ವಿಜುವಲ್, ಕೈನಸೆಟಿಕ್ ಆ ಥರ ಇರುತ್ತೆ. ಆಡಿಟರಿ ಲರ್ನರ್ಸ್ ಯಾವಾಗಲೂ ಬಾಯ್ಬಿಟ್ಟು ಓದ್ಕೊಳ್ತಾ ಇರಬೇಕಾಗಿರುತ್ತೆ, ಪೆನ್ಸಿಲ್ ಅಂಡರ್ಲೈನ್ ಮಾಡ್ಕೊಬೇಕಾಗಿರುತ್ತೆ, ಗ್ರೂಪ್ ಡಿಸ್ಕಷನ್ ಮಾಡಬೇಕಾಗಿರುತ್ತೆ. ಅವಾಗ ಮಾತ್ರ ಅವ್ರಿಗೆ ಲಾಂಗ್ ಟರ್ಮ್ ಮೆಮರಿ ಸ್ಟೋರ್ ಆಗುತ್ತೆ. ಅದೇ ತರ ವಿಜುವಲ್ ಲರ್ನರ್ಸ್ ಇವ್ರು ಯಾವಾಗಲೂ ಮನಸ್ಸಲ್ಲೇ ಓದ್ಕೊಬೇಕಾಗಿರುತ್ತೆ, ಐಲೆಟರ್ಸ್ ನ ಯೂಸ್ ಮಾಡಬೇಕಾಗಿರುತ್ತೆ, ಗ್ರೂಪ್ ಡಿಸ್ಕಷನ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಬಟ್ ಹೌ ಕ್ಯಾನ್ ಯು ಸೇ ದ ಚೈಲ್ಡ್ ಇಸ್ ಅ ವಿಜುವಲ್ ಲರ್ನರ್ ಅಂಡ್ ದ ಆಡಿಟರಿ ಲರ್ನರ್? ಅಕಾರ್ಡಿಂಗ್ ಟು ದ ವರ್ಲ್ಡ್ ರಿಸರ್ಚ್, ನೋಡಿ ಕಲಿಯೋರ ಸಂಖ್ಯೆ ತುಂಬಾ ಜಾಸ್ತಿ ಅಂತ ಪಾಪ್ಯುಲೇಷನ್ ಅಲ್ಲಿ ರಿಸರ್ಚ್ಗಳು ಹೇಳುತ್ತೆ. ಆದ್ರೆ ಮುರಳಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ನೋಡಿ ಕಲಿಯೋರು ಅಜ್ಜಂದಲ್ಲಿ ಒಬ್ರು ಮಾತ್ರ, ವಿಜುವಲ್ ಲರ್ನರ್ಸ್ ಅಜ್ಜಂದಲ್ಲಿ ಒಬ್ರು ಮಾತ್ರ. ಆಡಿಟರಿ ಲರ್ನರ್ಸ್ 8 ಪೀಪಲ್, 10 ಇಂಡಿವಿಜುವಲ್ಸ್ ಅಲ್ಲಿ 8 ಜನ ಆಡಿಟರಿ ಲರ್ನರ್ಸ್ ಇರ್ತಾರೆ. ಕೈನಸೆಟಿಕ್ ಲರ್ನರ್ಸ್ ಓದ್ಬೇಕಾದ್ರೆ ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇರ್ತಾರೆ, ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಓದ್ತಾ ಇರ್ತಾರೆ, ಕೂತಿದ್ದ ಓದಾಗ ಆಗ್ತಿರಲ್ಲ, ಇದ್ದದ್ದೆಲ್ಲ ಓಡಾಡ್ತಾ ಇರ್ತಾರೆ. ಸೊ ಈ ಮಕ್ಳಿಗೆ ಹೆಂಗ್ ಓದ್ಕೊಡೋದು? ಇದ್ರ ಜೊತೆಗೆ ಪೇರೆಂಟ್ಸ್, ಟೀಚರ್ಸ್ ಹೇಳ್ತಿರ್ತಾರೆ, ನಿಮ್ ಮಗ ಓರಲಿ ತುಂಬಾ ಗುಡ್ಡಿದ್ದಾನೆ ಕಣ್ರಿ, ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯಲ್ಲ. ಒಬ್ರಾದ್ರೂ ಡಿಕೋಡ್ ಮಾಡಿದ್ರ ಇದಕ್ಕೆ? ಮತ್ತೆ ಮಕ್ಳನ್ನೇ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲಾ ಮಿಸ್ಟೇಕ್ಸ್ ಮಾಡಿದ್ದೆ ಈ ಅಡಲ್ಟ್ಸ್, ಮಗು ಮೇಲೆ ಮಾತ್ರ ಬ್ಲೇಮ್ ಮಾಡ್ತಾ ಇರ್ತಾರೆ. ಆ ಮಗುಗೆ ಈಗೋ ಹರ್ಟ್ ಆಗಲ್ವಾ? ಆ ಮಗುಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಲ್ವಾ? ಮತ್ತೆ ಕೆಲಸ ಮಾಡು ಅಂದ್ರೆ ಮಗು ಎಲ್ಲಿ ಮಾಡುತ್ತೆ? ಆಮೇಲೆ ಒಂದ್ ಮಾತು ಹೇಳ್ತೀರಾ, ಹೇಳಿದ್ದೇ ಕೇಳಲ್ಲ ನಮ್ಮ ಮಗು ಅಂತ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ನರ್ ನೇಚರ್ಸ್ ಆಫ್ ದ ಚೈಲ್ಡ್. ಸೊ ಎವ್ರಿ ಲರ್ನಿಂಗ್ ಶುಡ್ ಕ್ರಿಯೇಟ್ ದ ಕಾನ್ಫಿಡೆನ್ಸ್ ಇನ್ ದ ಚೈಲ್ಡ್. ಆ ತರ ಮಕ್ಳುಗಳು ಮಾತ್ರ ಇವತ್ತು ಸ್ಟ್ರೆಸ್ ಫ್ರೀ ಆಗಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಅದೇ ತರ ಅವ್ರಿಗೆ ಏನು ಇವತ್ತು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ವೆನ್ ದೇ ಆರ್ ರೀಚಿಂಗ್ ಟು ಟೀನೇಜ್. ಯಾವ ಮಗುಗೆ ಪೇರೆಂಟ್ಸ್ ಅವ್ರವ್ರ ಲರ್ನಿಂಗ್ ಮೆಥಡ್ಸ್ನೆಲ್ಲ ಮಗು ಮೇಲೆ ಇಂಪೋಸ್ ಮಾಡಿ ಮಗು ಎಲ್ಲ ಯಾರು ರಾಂಗ್ ಮೆಥಡ್ನ ಫಾಲೋ ಮಾಡ್ತಿದ್ದಾರೆ, ಆ ಥರ ಮಕ್ಳುಗಳೆಲ್ಲರೂ ಕೂಡ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಆ ಮಕ್ಳುಗಳೆಲ್ಲ ಇವತ್ತು ಬ್ಯಾಡ್ ಬಿಹೇವಿಯರ್ ಇರ್ತಾರೆ. ಬ್ಯಾಡ್ ಬಿಹೇವಿಯರ್ ಜೊತೆಗೆ ಅಡಿಕ್ಷನ್ಸ್ನು ಜಾಸ್ತಿ. ಏನೆಲ್ಲ ಅಡಿಕ್ಷನ್ಸ್ ಮುರಳಿ? ಬರೀ ಸ್ಮೋಕಿಂಗ್, ಡ್ರಿಂಕಿಂಗ್ ಅಷ್ಟೇನೆ ಅಡಿಕ್ಷನ್ಸ್ ಅಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡೋದನ್ನು ಅಡಿಕ್ಷನ್ನೇ. ಇರಿಲೆವೆಂಟ್ ಜಾಬ್ಗಳನ್ನ ಮಾಡ್ಕೊಂಡು, ಇರಿಲೆವೆಂಟ್ ಕೆಲಸಗಳನ್ನ ಮಾಡ್ಕೊಂಡು, ಕನ್ನಡದಲ್ಲಿ ನಿಷ್ಪ್ರಯೋಜಕ ಕೆಲಸಗಳು ಅಂತ ಹೇಳ್ತೀವಿ, ಅವುಗಳನ್ನ ಮಾಡ್ತಿದ್ರೆ ಅದನ್ನು ಅಡಿಕ್ಷನ್ನೇ. ಟಿವಿ ನೋಡ್ತಾ ಇದ್ರೆ ಅದನ್ನು ಅಡಿಕ್ಷನ್ನೇ, ಫೋನ್ ಹಿಡ್ಕೊಂಡು ಕುತ್ಕೊಂಡಿದ್ರೆ ಅದನ್ನು ಅಡಿಕ್ಷನ್ನೇ. ಈ ತರ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ಅಡಿಕ್ಷನ್ ಇರೋರು ಗ್ಯಾರಂಟಿ ಅಡಲ್ಟ್ಸ್ ಆದ್ಮೇಲೆ ಬೇರೆ ಅಡಿಕ್ಷನ್ ಹೋಗ್ತಾರೆ. ಬಿಕಾಸ್ ಅದು ಫಾರ್ಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಅಡಿಕ್ಷನ್ ಇರೋದಕ್ಕೆ ಬೇಸಿಕ್ ರೀಸನ್ ಏನಪ್ಪಾ ಅಂದ್ರೆ ನಾನು ಹ್ಯಾಪಿ ಆಗಿಲ್ಲ ಅಂತ. ನಾನು ಇಂಟರ್ನಲ್ಲಿ ಹ್ಯಾಪಿ ಆಗಿಲ್ಲ ಅನ್ನೋದಕ್ಕೆ ತಾನೇ ಬೇರೆದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಹಾಗಿರ್ಬೇಕಾದ್ರೆ ಪೇರೆಂಟ್ಸ್ಗೆ ಗೊತ್ತಿರಬೇಕು ನನ್ನ ಮಗುಗೆ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಅಂತ. ನಾವೇನ್ ಮಾಡ್ತೀವಿ, ಯೂನಿಕ್ ಟ್ರೂತ್ ಅಲ್ಲಿ ಫೇವ್ರೆಟ್ ಹಾಬೀಸ್ ಅಂತ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹಾಬೀಸ್ ಅಂದ್ರೆ ಹ್ಯಾಪಿನೆಸ್ ಕೊಡುತ್ತೆ,
ಫೇವ್ರೆಟ್ ಹಾಬಿ ಅಂದರೆ ವ್ಯಕ್ತಿತ್ವನ ವಿಕಸನ ಮಾಡಿಸುತ್ತೆ. ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ಏನೇನೆಲ್ಲ ಡ್ಯಾಮೇಜ್ ಅಪ್ಪ ಅಮ್ಮ ಗೊತ್ತಿಲ್ಲದೆ ಮಾಡಿರ್ತಾರೆ, ಟೀಚರ್ಸ್ ಏನೆಲ್ಲ ಗೊತ್ತಿಲ್ಲದೆ ಮಾಡಿರ್ತಾರೆ, ಜೊತೆಲಿರೋರೆಲ್ಲ ಏನೆಲ್ಲ ಡ್ಯಾಮೇಜ್ ಮಾಡಿರ್ತಾರೆ. ಫೇವ್ರೆಟ್ ಹಾಬಿಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೈಲ್ಡ್ಹುಡ್ಡಿಂದ ಆಗಿರೋ ಎಲ್ಲ ಟ್ರಾಮಾಗಳಿಂದ ಹೊರಗಡೆ ಬರೋಕ್ಕಾಗುತ್ತೆ. ಥೆರಪಿ ಬೇಕಾಗಿಲ್ಲ, ಮೆಡಿಸಿನ್ ಬೇಕಾಗಿಲ್ಲ, ಎಷ್ಟೋ ದಿನಗಳ ಫಾರ್ಮೇಷನ್ ಆಗ್ಬೇಕಾದ್ರೆ ಹ್ಯಾಬಿಟ್ಗಳೆಲ್ಲ ಫಾರ್ಮ್ ಮಾಡ್ಕೋಬೇಕಾಗಿಲ್ಲ. ಅಂದರೆ ಅಷ್ಟು ಇನ್ಸ್ಟ್ಯಾಂಟಾಗಿ ನಮ್ಮ ಬ್ರೈನ್ ನಮಗೆ ರಿಸಲ್ಟ್ಸ್ ಕೊಡುತ್ತೆ. ಆದರೆ ನಿಮ್ಗೆ ಇದೆಲ್ಲ ಎಲ್ಲೂ ಸಿಗಲ್ಲ ಅಲ್ಲ. ಸೊ ಈ ಥರ ಬೇಸಿಕ್ ಗೊತ್ತಿಲ್ಲದೆ ಇರಬೇಕಾದ್ರೆ ನಮ್ಮ ಮಕ್ಳುಗಳಿಗೋಸ್ಕರ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಾ ಇದೀವಿ. ಬಟ್ ನಮ್ಮ ಮಕ್ಳಿಗೆ ಏನು ಖುಷಿ ಸಿಗುತ್ತೆ, ಏನು ಖುಷಿ ಸಿಗಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾನು ಎಕ್ಸ್ಟರ್ನಲ್ ವರ್ಲ್ಡಿಂದ ಇನ್ಫ್ಲುಯೆನ್ಸ್ ಆಗಬೇಕಾಗಿಲ್ಲ. ನನ್ನ ಹತ್ರ ಏನು ಕೆಪಾಸಿಟಿ ಇದೆ ನಾನು ಮಾಡ್ತೀನಿ. 20 kg ಎತ್ತಕ್ಕಾಗುತ್ತಾ, 20 kg ಎತ್ತೀನಿ. ವರ್ಷಕ್ಕೆ ನಾನು 20,000 30,000 ತಿಂಗ್ಳಿಗೆ ದುಡ್ದು 2.5-3 ಲಕ್ಷ ದುಡಿಯೋಕ್ಕಾಗತ್ತಾ? ಇಟ್ಸ್ ಮೈ ಕೆಪಾಸಿಟಿಪ್ಪ. ನಾವು ಅಪ್ಪಾಜಿ ಅಮ್ಮ ಮಾಡಿರೋ ಮನೆ ಇದೆ, ನಾನೇನು ಮನೆ ಮಾಡ್ಬೇಕಂತೇನೇ ಇಲ್ಲ. ಬೇರೆಯವರೆಲ್ಲ ಮನೆ ಕಟ್ಸಿಯಾರೆ, ನಾನು ಮನೆ ಕಟ್ಟಬೇಕು. ಅನ್ನೆಸರಿ ಇರೋ ಜಾಬನ್ನು ಬಿಡ್ತೀರಾ, ಬೇರೆ ಏನೋ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡಿರ್ತೀರಾ. ಇಷ್ಟು ವರ್ಷ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಕಲಿಯಕ್ಕೆ, ಮತ್ತೆ ಇನ್ನೊಂದೇನೋ ಜಾಬ್ ಸಿಗುತ್ತೆ ಅಂತ ಅದನ್ನೆಲ್ಲ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದ್ಯಾರೋ ನಿಮ್ನ ವೇ ಆಫ್ ಮಾಡಿದ್ರೆ ಮತ್ತೆ ಹೋಯ್ತಾ ಕೆಲಸ. ರೀಸೆಂಟಾಗಿ ಒಂದು ಹುಡುಗ ಬಂದಿದ್ದ ಮೇಡಮ್, ಈ ಸ್ಟಡಿಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತ, ಕ್ಯಾಂಪಸ್ ಸೆಲೆಕ್ಷನ್ ಆಯಿತು, 2 ವರ್ಷ ಕೆಲಸ ಮಾಡ್ದ. ಆಮೇಲೆ ನಾನು ರಿಸೈನ್ ಮಾಡಿದ್ದೀನಿ ಅಂತ ಆಫೀಸಿಗೆ ಬಂದ. ಸರ್ ರಿಪೋರ್ಟಲ್ಲಿ ಅವನಿಗೆ ಇಷ್ಟ ಇಲ್ಲಲ್ಲ ಸರ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ, ಸರ್ ಇಲ್ಲ ಸರ್ ನಮ್ಮ ಫೋರ್ಸಿಗೆ ಅವ್ನು ಓದ್ದ ಸರ್. ಮೇಡಮ್ ಮಕ್ಳು ಏನು ಮಾಡ್ತಾರೆ ಅಂದರೆ, ಎಲ್ಲ ಹೃದಯ ಇರೋ ಮಕ್ಳು ಏನು ಮಾಡ್ತವೆ, ಅಪ್ಪ ಅಮ್ಮನ ಭಾವನೆಗಳಿಗೆ ಸ್ಪಂದಿಸ್ತಾರೆ. ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನ ಮಾಡ್ಬಿಡ್ತಾರೆ, ಮಧ್ಯದಲ್ಲಿ ಕೈ ಬಿಡ್ತಾರೆ. ಬಿಕಾಸ್ ಬ್ರೈನ್ ಆ್ಯಂಡ್ ಬಾಡಿ ಕೆನಾಟ್ ಸಪೋರ್ಟ್ ಅಲ್ವಾ. ಕೆಲವೊಬ್ಬರಿಗೆ ಸ್ಟ್ರೆಸ್ನ ತಗೊಳ್ಳೋಂಥ ಕೆಪಾಸಿಟಿ ಇರುತ್ತೆ, ಅವರು ಲೈಫನ್ನ ತಗೊಂಡು ಹೋಗ್ತಾ ಇರ್ತಾರೆ. ಕೆಲವು ಮಕ್ಳುಗಳಿಗೆ ಸ್ಟ್ರೆಸ್ನೆಲ್ಲ ತೊಗೊಳಕ್ಕೆ ಸಾಧ್ಯ ಇಲ್ಲ, ಆ ಮಕ್ಳುಗಳು ಡ್ರಾಪ್ ಔಟ್ ಮಾಡಿಬಿಡ್ತಾರೆ. ಆಗ ಅಪ್ಪ ಅಮ್ಮಗೆ ತುಂಬ ಬೇಜಾರಾಗ್ಬಿಡುತ್ತೆ. ನನ್ನ ಮಗ ಇನ್ಕೇಪಬಲ್, ನಿಮ್ಮ ಮಗ ಇನ್ಕೇಪಬಲ್ ಅಲ್ಲಪ್ಪ, ಈ ವಾಸ್ ಕೇಪಬಲ್ ಇನ್ ಸಮ್ವೇರ್ ಎಲ್ಸ್. ಅದು ನಿಮಗೆ ಗೊತ್ತಿರಲಿಲ್ಲ. ನಿಮಗೆ ಬೇರೆಯವ್ರು ಯಾರೋ ಹಿಂಗೋ ದುಡಿತಾ ಇದ್ದಾರೆ, ಬೇರೆಯವ್ರ ಮಕ್ಕಳು ಯಾವುದೋ ಪ್ರೊಫೆಷನ್ಗೆ ಹೋಗಿದ್ದಾರೆ, ನೀವು ಹಂಗೆ ಹೋಗ್ಬೇಕು ಅಂತ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನು ತಪ್ಪು ಮಾಡ್ತಾರೆ ಅಂದರೆ, ಇದೇ ಮಾಡಬೇಕು ಅಂತ. ಯಾವಾಗ ಸಮಥಿಂಗ್ ದೇ ಮಿಸ್ ಔಟ್ ಇನ್ ದ ಲೈಫ್ ಅಲ್ಲ, ಅವಾಗ ಯಾರು ತುಂಬಕ್ಕಾಗದೇ ಇರುವ, ಭರಿಸಕ್ಕಾಗದೇ ಇರುವ ನೋವಲ್ಲಿ ಅವ್ರು ಹೋಗ್ಬಿಡ್ತಾರೆ ಅಂತ. ಲೈಫ್ ವಿಲ್ ಬಿಕಮ್ ಸೋ ಬ್ಯೂಟಿಫುಲ್. ಇಟ್ ಈಸ್ ಆಲ್ರೆಡಿ ಬ್ಯೂಟಿಫುಲ್ ಮ್ಯಾಮ್. ಅದಕ್ಕೆ ನಾವು ಸ್ವಲ್ಪ ಎಕ್ಸ್ಟರ್ನಲ್ ವರ್ಲ್ಡ್ಗಳ ಬಗ್ಗೆ ಇನ್ಫ್ಲುಯೆನ್ಸ್ ಆಗದೇರ, ನನಗೇನು ಬೇಕು, ನನ್ನ ಕೆಪಾಸಿಟಿ ಏನಿದೆ, ನನ್ನ ಕೇಪಬಿಲಿಟಿ ಏನಿದೆ, ಅದ್ರ ಪ್ರಕಾರ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಲೈಫ್ ಬಿಕಮ್ ವೆರಿ ಈಸಿ. ರೈಟ್ ಆರ್ ರಾಂಗ್? ಹೌದು. ಇದೆಲ್ಲ ಹೇಳಕ್ ತುಂಬಾ ಫಿಲಾಸಫಿ ತರ ಇದೆ ಮುರಳಿ, ಆದ್ರೆ ಪಾಲನೆ ಮಾಡಕ್ ಆಗಲ್ಲ ಅಂತ ನೋಡ್ತಿರೋರೆಲ್ಲ ಅನ್ಕೊಂತಾರೆ. ನಾನು ಹಿಂಗೆ ಅನ್ಕೊಂಡಿದ್ದೆ. ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಫ್ ಸಮಥಿಂಗ್ ಈಸ್ ಪಾಸಿಬಲ್ ಟು ಒನ್ ಪರ್ಸನ್, ಇಟ್ ಕ್ಯಾನ್ ಪಾಸಿಬಲ್ ಟು ಎನಿ ಪರ್ಸನ್. ಬಟ್ ದೇರ್ ಆರ್ ವೇಸ್ ಟು ಗೆಟ್ ಇಟ್ ಡನ್ ಇನ್ ಲೈಫ್. ಬುದ್ಧಿವಂತರೇ ತಪ್ಪು ಮಾಡ್ತಾರೆ ಅಂತ ಕೇಳಿರ್ತೀರ ಒಂದು ಮಾತು, ಅದೇ ಇದು. ನಾನು ನಿಜವಾಗ್ಲೂ ಬುದ್ಧಿವಂತ ಅಲ್ಲ. ಯಾರೆಲ್ಲ ಬುದ್ಧಿವಂತರು ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಹೇಳ್ಕೊಡೋದೇ ನನ್ನೊಂದು ಕೆಲಸ ಆಗಿದೆ. ಸೊ ನನಗಿಂತ ಬುದ್ಧಿವಂತರು ತುಂಬ ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ನಾವು ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಜನರುಗಳನ್ನ ವೆಲ್ಕಮ್ ಮಾಡ್ತೀವಿ ಯೂನಿಕ್ ಟ್ರೂತ್ಗೆ. ಯಾರೆಲ್ಲ ಬುದ್ಧಿವಂತರು ಅಂತ ಅನಿಸುತ್ತೆ, ನನ್ನ ಸಮಾಜಕ್ಕೆ ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನಿಸುತ್ತೆ, ಅವರೆಲ್ಲರೂ ನಮ್ಮ ಹತ್ರ ಬಂದು ಈ ಸೈಕಾಲಜಿನ ಕಲ್ತ್ಕೊಂಡು, ಇದು ಟ್ರೂ ಸೈಕಾಲಜಿ, ಫಿಯರ್ಸ್ನ ಮತ್ತು ಇನ್ನೇನೋ ರಾಂಗ್ ಥಿಂಗ್ಸ್ನ ಕ್ರಿಯೇಟ್ ಮಾಡೋದಲ್ಲ, ಇದೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸೈಕಾಲಜಿನ ಕಲ್ತ್ಕೊಂಡು ಅವ್ರವ್ರ ಜಾಗದಲ್ಲಿ ಅವರು ಕೌನ್ಸಿಲರ್ಸ್ ಆಗ್ಬೋದು, ಫ್ರಾಂಚೈಸಿನೂ ಓಪನ್ ಮಾಡ್ಬೋದು. ಅವ್ರಿಗೆ ಬೇಕಾಗಿರೋ ಅಂಥ ಎಲ್ಲ ಸಪೋರ್ಟ್ನ ನಾವು ಕೊಡ್ತೀವಿ. ಸೊ 3 months ಒಳಗಡೆ ಕಂಪ್ಲೀಟಾಗಿ ನಮ್ದೆಲ್ಲ ಕೋರ್ಸ್ ಕಲ್ತ್ಕೊಬಿಡ್ಬೋದು ಅವರು. ಅವಾಗ ನಾನು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡೋ ಲೆವೆಲ್ಗೆ ಅವ್ರನ್ನ ನಾವು ಟ್ರೈನ್ ಮಾಡ್ತೀವಿ. ಅಥವಾ ಮಾತಾಡ್ತಾ ಅವ್ರು ನನ್ನ ಲೆವೆಲ್ಗೆ ಮಾತಾಡೋಕ್ಕಾಗುತ್ತೆ. ಸೊ ಎಲ್ಲರದು ಅವ್ರದ್ದೇ ಆದ ಒಂದು ವೇ ಆಫ್ ಕನೆಕ್ಟಿಂಗ್ ಪೀಪಲ್ ಅಂತ ಇರುತ್ತೆ. ಆ ಥರ ಅವ್ರು ವಿನ್ ಆಗೋಕ್ಕೆ ಎಲ್ಲ ಸೀಕ್ರೆಟ್ಸ್ ಹೇಳ್ಕೊಡ್ತೀವಿ. ದಟ್ ಎನಿಬಡಿ ವಾಂಟ್ಸ್ ಟು ಸ್ಟಾರ್ಟ್ ದೇರ್ ಪ್ರೊಫೆಷನ್ ಇನ್ ಎ ನ್ಯೂ ವೇ, ದಟ್ ಟು ಆ್ಯಡಿಂಗ್ ವ್ಯಾಲ್ಯೂ ಟು ದ ವರ್ಲ್ಡ್, ಅವ್ರು ನಮ್ಮ ಹತ್ರ ಬರ್ಬೋದು. ನಾವು ಅವ್ರಿಗೆ ತುಂಬ ಬೆಸ್ಟ್ ವೇಲಿ ಟೀಚ್ ಮಾಡಿ ಜಗತ್ತಿಗೆ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಅದನ್ನು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇತ್ತು ಇದು, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನೋದು. ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಶಿಲ್ಪ ಮ್ಯಾಮ್ ನಿಮಗೆ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್. ಮತ್ತು ನನ್ನ ಗುರುಗಳಿಗೆ ಇಷ್ಟೆಲ್ಲ ಗೈಡ್ ಮಾಡ್ತಿರೋದಕ್ಕೆ, ನನಗೆ ಇಷ್ಟಕ್ಕೊಂದೆಲ್ಲ ಧೈರ್ಯ ಕೊಟ್ಟಿದ್ದಕ್ಕೆ, ಇಷ್ಟಕ್ಕೊಂದೆಲ್ಲ ನಾಲೆಡ್ಜ್ ಕೊಡ್ತಿರೋದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. Thank you so much everybody who are watching this video. Thank you so much for this unique truth. Thank you so much.